ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಸ್ವಲ್ಪ ಮುಂದೆ ಬಂದ್ಬಿಡಿ. ಹಿಂದೆ ನಾನು ಮೈಕ್ ಯೂಸ್ ಮಾಡಲ್ಲ, ವಾಯ್ಸ್ ಸ್ವಲ್ಪ ಜಾಸ್ತಿ ತೊಂದರೆ ಇಲ್ಲ. ಬಟ್ ಇನ್ನು ಸ್ವಲ್ಪ 4-5 ದಿನ ಜಾಸ್ತಿ ಬಂದ್ಬೇಕು ಅಂತ ಆಸೆ. ಅದಕ್ಕೆ ಒಂದು ಸ್ವಲ್ಪ ನೀವು ಮುಂದೆ ಬಂದರೆ ನಮ್ಮ ಆಯಸ್ ಜಾಸ್ತಿ ಆಗುತ್ತೆ. ನೀವು ಬರೋ ಮುಂದೆ, ನೀವು ಇಬ್ಬರೇ ಕೂತ್ತೀರಿ, ನಿಮ್ಮ ಮುಂದೆ ಕೂತ್ಕೋಬೋದು. ನೀವು ಮುಂದೆ ಬಂದ್ಬಿಡಿ. ಲಾಸ್ಟ್ ಕೇಳುತ್ತಾ ವಯಸ್ಸು ಆಡಿಬಲ್? ಲಾಸ್ಟ್ ಕೇಳುತ್ತಮ್ಮ? ಮುಂದೆ ಬರೀ. ನನ್ನ ಕ್ಲಾಸ್ ಫಸ್ಟ್ ನಿಮಗೆ ಹೊಸ ಬ್ಯಾಚ್. ನೀವು ಹಳಬರ ಹೇಳಿದ್ದೀರಿ? ಹಳಬರ ಯಾರಿಲ್ಲ? ನನ್ನ ಹೆಸರು ಯೋಗೀಶ್ ಚುಂಚನಹಳ್ಳಿ ಅಂತೇಳಿ. ಸರ್ ಅಕಾಡೆಮಿನಲ್ಲಿ ಒಂದು 15 ವರ್ಷದಿಂದ ಪಾಠ ಮಾಡ್ತೀನಿ. ಒಂದು 13-14 ಕಡೆ ಪಾಠ ಮಾಡ್ತೀನಿ. ಬೆಂಗಳೂರು ಭಾಗದಲ್ಲಿ 4 ಕಡೆ, ಮಂಡ್ಯ ಮತ್ತು ಮಂಗಳೂರು ಮತ್ತು ಮೈಸೂರು ಭಾಗದಲ್ಲಿ. ಪರ್ಟಿಕ್ಯುಲರ್ಲಿ ನಂದು KPSC ಎಲ್ಲ ಎಕ್ಸಾಮ್ಗೂ ಕನ್ನಡ ಪೇಪರ್ಸ್, ಮತ್ತು UPSCಗೆ ಪೇಪರ್ 2 ಮತ್ತು ಪೇಪರ್ 3. KS ಮಾಡ್ತಾ ಇದ್ವಿ. KS ಅಲ್ಲಿ ನಿಮ್ಗೆ ಗೊತ್ತು, ಆಪ್ಷನಲ್ಸ್ ತೆಗೆದುಬಿಟ್ಟಿದ್ದಾರೆ. ಬಟ್ ಉಳಿದಂಥ ಎಲ್ಲ ಪರೀಕ್ಷೆಗಳಿಗೂ ಟೆಕ್ನಿಕಲ್ ಇದೆ, ನಾನ್ ಟೆಕ್ನಿಕಲ್ ಯಾವುದಾದ್ರೂ ಎಲ್ಲ ಎಕ್ಸಾಮ್ಗಳು ಕಡ್ಡಾಯ ಕನ್ನಡ ಇದೆ. ಇಟ್ಸ್ ಎ ಮ್ಯಾಂಡೇಟರಿ ಕನ್ನಡ. ಹಾಗಾಗಿ ಕನ್ನಡ ಬದುಕಿದೆ. ಕನ್ನಡ ಬದುಕಿದೆ. ಅದಕ್ಕೋಸ್ಕರ ಅದು ಪರವಾಗಿಲ್ಲ, ಕನ್ನಡ ಬದುಕಿದೆ ಅಂದ್ಕೋಬೋದು, ಅಷ್ಟರ ಮಟ್ಟಿಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಪರೀಕ್ಷೆಯನ್ನು ಬಿಟ್ಟು ಆಚೆ ಈಚೆ ಹೋಗಲ್ಲ. ನಾನು ಪರ್ಟಿಕ್ಯುಲರ್ಲಿ ಮಾರ್ಕ್ಸ್ವಾದಿ ಅಂದರೆ ನನಗೆ ಮಾರ್ಕ್ಸೇ ಇಂಪಾರ್ಟೆಂಟ್. ಮಾರ್ಕ್ಸಿಂದ ಆಚೆ ಈಚೆ ಹೋಗಲ್ಲ ನಾನು. ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್. ಹೈಸ್ಕೂಲಲ್ಲಿ ಪಾಠ ಮಾಡಿದಾಗ ನಾವು ಏನು ಪೇರೆಂಟ್ಸು ನಮಗೋಸ್ಕರ ಏನು ಜನ್ಮ ಕೊಟ್ಟಿರಲ್ಲ ಹೈಸ್ಕೂಲ್ ಮಕ್ಕಳಿಗೆ, ಅವು ಗೊತ್ತು, ಅವೇ ಓದ್ಕೊತಿರ್ತವೆ. ನಾವು ನಿಮಿತ್ತ ಮಾತ್ರ. ಇಲ್ಲಿ ನಾವು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತೇವೆ. ಇದು ಬದುಕನ್ನು ಕಟ್ಕೊಡೋ ಪಾಠ, ಅದು ಪಾಸ್ ಆಗ್ಲಿಕ್ಕೆ ಪಾಠ. ಹೈಸ್ಕೂಲ್ ಪ್ರೈಮರಿಯಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಕು, ಅವ್ರು ಉಳಿದು ಗೊತ್ತು ಅವ್ರಿಗೆ ಅಲ್ವೇ. ಇದು ಬದುಕನ್ನು ಕಟ್ಟಿಕೊಡುವ ಪಾಠ. ಅದರಿಂದ ಜವಾಬ್ದಾರಿ ನಿಮಗೂ ಮತ್ತು ನಮಗೂ ಜಾಸ್ತಿ. ಟೈಮು ನಮಗಿಂತ ನಿಮ್ದು ಬಹಳ ಇಂಪಾರ್ಟೆಂಟ್ ಅಲ್ವೇ. ನಿಮ್ದು ಬಹಳ ಇಂಪಾರ್ಟೆಂಟ್. ನೀವೆಲ್ಲರೂ ಇವಾದ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಆದ್ರಿಂದ, ಅಭ್ಯರ್ಥಿಗಳಾದ್ರಿಂದ ನಿಮ್ಮ ಸಮಯ ಬಹಳ ಇಂಪಾರ್ಟೆಂಟ್. ಆಗ ಕಲಿಯುವುದಕ್ಕೆ ಆಸಕ್ತಿ ನೋಡಿ ಬಹಳ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಒಂದು ಮಾತು ತಿಳ್ಕೊಂಬಿಡಿ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ ಸರ್ವಜ್ಞ ಅಂತಾನೆ, ಹೌದಲ್ವಾ. ಈ ಜಗತ್ತಿನಲ್ಲಿ ಎಲ್ಲವನ್ನೂ ಬಲ್ಲವರು ಯಾರು ಇಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲವರಿದ್ದು ಬಲವಿಲ್ಲ ಅಂದ. ಸುಮಾರು ಸರಿ ಬಲನೇ ಇಲ್ಲ. ಪ್ರಣಬ್ ಮುಖರ್ಜಿ ಇದ್ರು, ಪ್ರಯೋಜನ ಆಗಲೇ ಇಲ್ಲ. ಆಮೇಲೆ ಮನಮೋಹನ್ ಸಿಂಗು ಗೊತ್ತೇ ಆಗಿಲ್ಲ 10 ವರ್ಷ ಇದ್ರೋ ಇಲ್ವೋ ಅನ್ನೋ ಬಲ ಇರಲ್ಲ. ಹಾಗಾಗಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರಿದ್ದು ಬಲವಿಲ್ಲ. ಓಕೆ. ಹಾಗಾಗಿ ಕಲಿಯುವಂತ ವಿಚಾರವನ್ನ ಎಲ್ಲಿಂದಲಾದರೂ ಹೇಗಾದರೂ ಕಲಿಯಬಹುದು. ಮತ್ತೊಂದು ಮಾತು ಚಂದ ಇದೆ, ಊರಿಗೆ ದಾರಿಯನ್ನು ಯಾರು ತೋರಿದರೇನೋ. ಊರಿಗೆ ದಾರಿನ ಬೀದಿ ಬಿಕಾರಿ ತೋರಿದ್ರೇನು? ಅಮೋಘ ವರ್ಷ ಅಕಾಡೆಮಿಗೆ ರಮಣಗೌಡ ದಾರಿ ತೋರಿಸ್ಬೇಕೇನಮ್ಮ? ಇಲ್ಲ. ಯಾವನೋ ಬಿಕಾರಿ ಕೇಳ್ತೀನಪ್ಪ, ಏನು ಇಂಪಾರ್ಟೆಂಟು? ಗೋಲ್ ಇಂಪಾರ್ಟೆಂಟ್, ವಿಷನ್ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕಂಟೆಂಟ್ ಬೇಕು, ಕಲಿಬೇಕು. ಮಾರ್ಗ ಯಾವುದಾದರೂ ಆಗ್ಬೋದು. ಇವತ್ತು ಮೀಡಿಯಾ ತುಂಬಾ ಚಂದ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾ ಚಂದ ಇದೆ. AI ಬಂದಿದೆ. ಇನ್ನು 5 ವರ್ಷ ಕಲಿತರೆ ನೋ ಕ್ಲಾಸ್ ರೂಮೇ ಇರಲ್ಲ. ಈ ಟೆಕ್ನಾಲಜಿ ಮುಂದೆ ಕೊಟ್ಟೋಗ್ಬಿಟ್ರೆ ನೋ ಕ್ಲಾಸ್ ರೂಮ್. ಕೂತ್ ಕಡೆ ನೀವೇ ಓದ್ಕೋಬಹುದು. ಕೆಲಸ ಸಿಗುತ್ತಾ ಬಿಡುತ್ತೆ ನೆಕ್ಸ್ಟ್ ಪ್ರಶ್ನೆ. ಓದಕ್ಕಂತೂ ಸೋರ್ಸ್ ಸಿಗ್ತಾ ಹೋಗ್ತವೆ. ಹಾಗಾಗಿ ಅಷ್ಟರ ಮಟ್ಟಿಗೆ ನಾವು ತುಂಬಾ ಟೆಕ್ನಾಲಜಿಯಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೀವಿ. ಈಗಾಗಲೇ ನೀವು ಮೊದಲೇ ಕೇಳ್ಕೊಂಬಿಡಿ, ನನ್ನ ಪರಿವ್ಯಾಪ್ತಿ ಏನು ಅಂದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಹೊಣೆಗಾರ ನಾನು. ಯಾಕಂದ್ರೆ ರೆಸ್ಪಾನ್ಸಿಬಲ್. ಬೇರೆ ಟ್ರಾವೆಲ್ ಇನ್ ಸೇಮ್ ಬೋರ್ಡ್, ಒಂದೇ ಬೋರ್ಡ್ ಟ್ರಾವೆಲ್ ಮಾಡ್ತೀನಿ. ಸ್ವಲ್ಪ ಮುಂದೆ ಕೂತ್ಕೊಂಡು ಹಿಂದೆ ಕೂತೀನಿ ಅಷ್ಟೇ. 38 ವರ್ಷ ಆದ್ಮೇಲೆ ನಾವು ನೀವು ಸತ್ತಂಗೆ ಎಲ್ಲಿ ಈ ಫೀಲ್ಡ್ ಅಲ್ಲಿ. ಕೆಲವು ಎಕ್ಸಾಮ್ಗೆ 28 ಕ್ರಾಸ್ ಆಯ್ತಾ ನಿನ್ನ ಶವ ಒತ್ಕೊಂಡು ಹೋಗಿಲ್ಲ ಅಷ್ಟೇ. ಕೆಲವು ಎಕ್ಸಾಮ್ಗೆ 30 ಕ್ರಾಸ್ ಆದ್ರೆ ಇಲ್ಲ, ಮುಗಿದ ಕತೆ. ಮದುವೆ ಮಾಡ್ಕೋಬಹುದು ಸಾಕು, ಕೆಪಾಸಿಟಿ ಇದ್ರೆ. ಹುಡುಗಿ ಕೊಟ್ರೆ ಅತ್ತನೇ ಇಂಪಾರ್ಟೆಂಟ್. ನೀನೇ ತಿರ್ಪೆ, ನಿಂಗೊಂದು ತಿರ್ಪೆ ಕಟ್ಟೆ ಮಾಡೋಣ, ಅದು ಕೊಡಲ್ಲ ನಮಗೆ. ಹಾಗಾಗಿ ಈ ಏರಿಯಾದಲ್ಲಿ ಏಜ್ ಬಹಳ ಇಂಪಾರ್ಟೆಂಟ್, ಏಜು ಬಹಳ ಮುಖ್ಯ. ಹಾಗಾಗಿ 30 ಒಳಗೆ 28 ಒಳಗೆ ಈಗಾರು ಜವಾಬ್ದಾರಿ ಬಂತಲ್ಲ, ಬಹಳ ಪುಣ್ಯ. ನಮಗೆಲ್ಲ ಗೊತ್ತಾಗಿದ್ದು ಎಕ್ಸಾಮ್ ಇದೆ ಅಂದಾಗ ಯಾವತ್ತಿಗೆ ಇನ್ನೇನೋ 2-3 ವರ್ಷ ಇದ್ದಾಗೆ ಅನಿಸುತ್ತೋ ಆಗ. ಇವಾಗ ನಾವೇನು ಮಾಡ್ತೀವಿ, ನಮ್ಮಲ್ಲಿ ನಾವು CBSE ಸ್ಕೂಲ್ ಕೆಲಸ ಮಾಡ್ತೀವಿ ಮೈಸೂರಲ್ಲಿ, JSS ಸೆಂಟ್ರಲ್ ಸ್ಕೂಲಲ್ಲಿ. ನಮ್ಮಲ್ಲಿ 8 ಇಂದನೇ UPSC ಟ್ರೈನ್ ಮಾಡ್ತೀವಿ ನಾವು. ಸ್ಟಾರ್ಟ್ ಫ್ರಮ್ 8th ಸ್ಟ್ಯಾಂಡರ್ಡ್ ಮಕ್ಕಳು UPSC ಟ್ರೈನ್ ಮಾಡ್ತೀವಿ. UPSC ಎಕ್ಸಾಮ್ ಅಂದ್ರೆ ಪರಿಚಯ ಮಾಡ್ತೀವಿ. ನಮ್ಗೆ ಗೊತ್ತಾಗಿದ್ದೇ ಕೊನೆಯ ದಿನಗಳಲ್ಲಿ ಅಲ್ವೇ. ಬಟ್ ನಿಮ್ಗೆ ಈ ಅವೇರ್ನೆಸ್ ಬಂತಲ್ಲ, ಪುಣ್ಯ. ಈ ಡೆಡಿಕೇಶನ್, ಈ ಶ್ರದ್ಧೆ, ಇಷ್ಟೊಂದು ಆಸಕ್ತಿ ಡಿಗ್ರಿಲೇ ಬಂದ್ಬಿಟ್ಟಿದ್ರೆ ಇಲ್ಲಿ ಒದ್ದಾಡಂಗಿರಲ್ಲ. ನಿಮಗೆ PUC ಬರಲೇ ಇಲ್ಲ, ಹೈಸ್ಕೂಲಲ್ಲಿ ಗೊತ್ತೇ ಇರಲಿಲ್ಲ.
ಓಕೆ. ಹಾಗಾಗಿ ಈಗಾರು ಬಂತಲ್ಲ ಪುಣ್ಯ ಅನ್ಕೊಂಬಿಡಿ. ಸರ್ ಈಗಾರು ಬಂತಲ್ಲ ಪರವಾಗಿಲ್ಲ, ಅವೇರ್ನೆಸ್. ಆಮೇಲೆ 2025, 26, 25 ಒಳಗಡೆ, ಡಿಸೆಂಬರ್ ಒಳಗಡೆ ಆಲ್ಮೋಸ್ಟ್ ಒಂದತ್ರ 200 ಡಿಪಾರ್ಟ್ಮೆಂಟ್ ಕಾಲ್ ಮಾಡ್ತವೆ. ನೋಟಿಫಿಕೇಶನ್ ಅಷ್ಟೇ ವೆಯ್ಟ್ ಮಾಡ್ತಿರೋದು. 25, 26 ಕೆಲಸ ತಗೊಳ್ಳದೇ ಇದ್ರೆ ನಿಮ್ಮ ಲೈಫ್ ಲಾಂಗ್ ಸಿಗಲ್ಲ ಕೆಲಸ. ಅಷ್ಟು ವೇಕೆನ್ಸಿ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇಶ್ಯೂ ಆಗಿದೆ. ಎಲ್ಲ ವೇಕೆಂಟ್ ಕ್ಲಿಯರ್ ಮಾಡಲೇಬೇಕು. 90 days, 95 ಏನೋ ಒಂದು 120 days ಟೈಮ್ ಕೊಟ್ಟಿರ್ತಾರೆ ಕ್ಲಿಯರ್ ವೇಕೆಂಟ್ಗೆ. ಈಗ ಫೈನಾನ್ಸ್ ಪ್ರಾಬ್ಲಮ್ ಇನ್ನು ಸ್ವಲ್ಪ ಅಪ್ರೂವಲ್ ಆಗಿಲ್ಲ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಾಲ್ ಆಗ್ತದೆ. FDA, SDA, PDO, ಗ್ರೂಪ್ ಸಿ, ಸೆಕ್ರೆಟರಿಯೇಟ್ ಲೆವೆಲಲ್ಲಿ KS ಆಗಿದೆ ಗೊತ್ತಲ್ಲ. ಮತ್ತೆ ಈ ಒಂದು ವೈವ ಒಂದು ಆಗ್ಬೇಕಷ್ಟೇ. ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಕಾಲ್ ಮಾಡ್ತೀವಿ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕನ್ನಡ ಕಂಪಲ್ಸರಿ ಇದೆ. ವೆರಿ ಕ್ಲಿಯರ್, ಕನ್ನಡ ಕಂಪಲ್ಸರಿ ಇದೆ. ನಾನು ಬರೀ FDA, SDA, PDO, ಗ್ರೂಪ್ ಸಿಗೆ ಅಷ್ಟೇ ಮಾಡ್ತಿಲ್ಲ. ಓವರ್ ಆಲ್ ನನ್ನ ಇಡೀ ಕಂಟೆಂಟ್ ಏನಿದೆ UPSC ಬೇಸಲ್ಲಿ ನಿಮಗೆ ಇಡೀ ಗ್ರಾಮರ್ನ, ವ್ಯಾಕರಣ, ಛಂದಸ್ಸು, ಅಲಂಕಾರ, ಭಾಷಾ ಮೀಮಾಂಸೆ ಮತ್ತು ಸಾಹಿತ್ಯ ಚರಿತ್ರೆ ಈ ಭಾಗ ಪೂರ್ತ ಕವರ್ ಮಾಡಿರ್ತೀನಿ. ಒಂದು ಅಕ್ಷರನೂ ಆಚೆ ಈಚೆ ಹೋಗ್ಬಾರ್ದು. ನನ್ನ ಬಾಯಿಂದ ಒಂದು ಪದ ಬಂದ್ರು ಮಾರ್ಕ್ಸೆ. ಯಾಕೆ ಮಾರ್ಕ್ಸ್ ಅಂದ್ರೆ ನಮ್ಮ ಮಾರ್ಕ್ಸೇ ಇಂಪಾರ್ಟೆಂಟ್. ನನ್ನ ನೋಡಿ ಕೆಲಸ ಕೊಡಲ್ಲ. ಚೆನ್ನಾವ್ರೆ ಅಂದ್ಬಿಟ್ಟು ಹೆಣ್ಮಕ್ಳು ಕೆಲಸ ಕೊಡ್ತಿಲ್ಲ. ಇವ್ನು ತಿರುಪೆ ಆಗೋದ್ರಿಂದ ಗಂಡು ಮಕ್ಳು ಕೆಲಸ ಕೊಡ್ತಿಲ್ಲ. ಇವನ್ಗೆ ಕೊಡ್ತಿರೋ ಕೆಲಸ ನನ್ನ ಗುಣ ನೋಡಿ ಕೆಲಸ ಕೊಟ್ರಮ್ಮ ಇಲ್ಲ. ನನ್ನ ಕೆಪಾಸಿಟಿ ನೋಡಿ ಕೆಲಸ ಕೊಟ್ರು. ಭಗವಂತ ಕೆಪಾಸಿಟಿ ಕೊಟ್ಟಿದ್ದಾನೆ. ನಾವು ಕ್ಯಾಲಿಬರ್ ಡೆವಲಪ್ ಮಾಡ್ಕೋಬೇಕು. ವಿ ಆರ್ ಪವರ್, ನಮಗೆ ಎನರ್ಜಿ ಇದೆ, ಇದೆಯಲ್ವಾ? ಏನ್ ಬೇಕು ನಮ್ಗೆ? ಕ್ಯಾಲಿಬರ್ ಇಂಪಾರ್ಟೆಂಟ್. ನಮ್ಗೆ ಗೊತ್ತಿಲ್ಲ ದೇವ್ರಿದಾನೋ ಇಲ್ವೋ, ಸತ್ಯನಾ? ನೋಡಿಲ್ಲ ನಾವು ದೇವ್ರಿದಾನ ಇಲ್ಲೋ ಗೊತ್ತಿಲ್ಲ ನಮ್ಗೆ. ದೇವರು ವರ ಕೊಡ್ತಾನೋ ಶಾಪ ಕೊಡ್ತಾನೋ ಗೊತ್ತಿಲ್ಲ, ಬಟ್ ಅವಕಾಶ ಮಾತ್ರ ಕೊಟ್ಟೇ ಇರ್ತಾರೆ. ಅರೆ ಕ್ಲಿಯರ್, ಆಪರ್ಚುನಿಟಿ ಇದ್ದೇ ಇರ್ತದೆ. ಒಂದಲ್ಲ ಒಂದು ಅವಕಾಶ ಇದೆ. ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಇದೆ. ಯಾವನು ಆ ಅವಕಾಶ ಸರಿ ಬಳಸ್ಕೊಳ್ಳಲ್ವಾ, ಇಟ್ ಇಸ್ ಫೇಲ್ಯೂರ್. ಪ್ರಯತ್ನಾರು ಮಾಡ್ಬೇಕಲ್ಲ. ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚನ. ಪ್ರಯತ್ನ ಮಾಡಿಸೋದ್ರೆ ಏನೂ ಆಗಲ್ಲ. ಯಾಕೆ? ಪ್ರಯತ್ನ ಮಾಡಿದ್ದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಓದಿ ಸತ್ತೋಗ್ಬಿಟ್ರೆ ಊರ್ಲಿ ಫೋಟೋ ಹಾಕ್ತಾರೆ, ಓದಿ ಸತ್ತವನು ಅಂತ. ಏನು ಓದ್ದೆ ಹೋಗ್ಬಿಟ್ರೆ, ಓದ್ಕೊಂಡಾದ್ರೂ ಹೋಗ್ಬಿಟ್ರೆ ಬೆಟರ್ ಅಲ್ವೇ? ಹಾಗಾಗಿ ಓದು ಬಹಳ ಇಂಪಾರ್ಟೆಂಟ್. ನೋಡಿ, ಜ್ಞಾನಕ್ಕೆ ಅತ್ಯಂತ ಮಹತ್ವವಾದಂಥ ಬೆಲೆ ಇದೆ ಈ ಜಗತ್ತಿನಲ್ಲಿ. 35 ವರ್ಷಗಳ ಹಿಂದೆ ಬ್ರಾಹ್ಮಣರಲ್ಲಿ ಅಷ್ಟೇ ಗೊತ್ತಾಗಿತ್ತು ವಿದ್ಯೆ ಬೆಲೆ. ಅದಕ್ಕೆ ಹಳ್ಳಿಯ ಜನ ಎಲ್ಲ ವಲಸೆ ಬಂದ್ಬಿಟ್ರು. ಎಲ್ಲಿಗೆ? ಸಿಟಿಗೆ. ನಾವೆಲ್ಲ ಅಲ್ಲೇ ಕೂತಿದ್ವಿ. 1 ವರ್ಗ ಜನ ಅಲ್ಲೇ ಕೂತಿದ್ರು. ಅವ್ರಿಗೆ ಇವತ್ತು ಅವೇರ್ನೆಸ್ ಬಂದಿದೆ. ಇವತ್ತು ಅವೇರ್ನೆಸ್ ಬಂದಿರೋದು. ಸಣ್ಣ ಎಕ್ಸಾಂಪಲ್ ಕೊಟ್ಟು ನಾನು ಕಂಟೆಂಟ್ ಬರ್ತೀನಿ. ನಿಮಗೆ ಕಿಚ್ಚ ಹಚ್ಚಕ್ಕೆ ಬೆಂಕಿ ಹಾಕ್ಬೇಕಲ್ಲ ಸರ್. ರಾಕೆಟ್ ಮೇಲೆ ಹೋಗ್ಲಿಕ್ಕೆ ಅಡಿ ಬೆಂಕಿ ಇಟ್ಬೇಡವ ನಾವು, ಹಾಕ್ಬೇಕಲ್ಲ ನಾವು. ಕಿಚ್ಚಾದ್ರು ಹಚ್ಬೇಕಲ್ಲ. ವಿಧಾನಸಭೆಯಲ್ಲಿ ರಾಮಕೃಷ್ಣೇಗೌಡರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಗೊತ್ತಾ ನಿಮ್ಗೆ ರಾಮಕೃಷ್ಣೇಗೌಡರು? ಗೊತ್ತಾ? ರಾಮಕೃಷ್ಣ ಹೆಗಡೆ ಅವರು. ರಾಮಕೃಷ್ಣ ಹೆಗಡೆ ಬಹಳ ಅದ್ಭುತವಾದಂಥ ವಾಗ್ಮಿ. JH ಪಟೇಲ್ ಇದ್ರು. ಬಿ ರಾಚಯ್ಯ ಹೆಸರು ಕೇಳಿದ್ರ? ದಲಿತ ಸಂಘರ್ಷ, ದಲಿತರ ವರ್ಗದಲ್ಲಿ ಅವರೇ ಒಂದು ಉನ್ನತವಾದ ಮಟ್ಟಿಗೆ ಬಂದವರು ಆ ಕಾಲದಲ್ಲಿ. ಒಂದು 30-35 ವರ್ಷ ಆಗಿರ್ಬೋದು. ಹೆಗಡೆ ಅವ್ರ ಮಾತನ್ನ ಕೇಳ್ಬಿಟ್ಟು ರಾಚಯ್ಯನವ್ರು ಅಂದ್ರಂತೆ, ಏನು ಅದ್ಭುತವಾಗಿ ಮಾತಾಡ್ತಾರೆ ಹೆಗಡೆಯವರು, ಅಂಥ ವಿದ್ವತ್ತು, ಅಂಥ ಶಕ್ತಿ ಹೆಂಗ್ ಬಂತು ಅಂದ್ರಂತೆ. ಅದಕ್ಕಂದ್ರಂತೆ ಅವರು 2000 ವರ್ಷಗಳ ಹಿಂದೆನೇ ವಿದ್ಯೆ ಕಲ್ತವರಪ್ಪ, ಅದಕ್ಕೆ ಆ ಜ್ಞಾನ ಬಂದಿದೆ. ನನಗೆ ಬಂದಿದ್ದು 12ನೇ ಶತಮಾನ ಆದಮೇಲೆ, ನಿಂಗೆ ಬಂದಿದ್ದು ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ, ಕಾನ್ಸ್ಟಿಟ್ಯೂಷನ್ ಆದಮೇಲೆ. ಅವಕಾಶ ಎಲ್ಲಿ ಕೊಟ್ಟಿದ್ರು ನಮಗೆ? ಅಪರ್ಚುನಿಟಿ ಎಲ್ಲಿತ್ತು ಕಲಿಯೋಕೆ ವಿದ್ಯೆನ? ಹಾಗಾಗಿ ವಿದ್ಯೆಗೆ ಬೆಲೆ ಗೊತ್ತಾಗಿ ಇತ್ತೀಚೆಗೆ ನಮಗೆ. ಅದಕ್ಕೆ ಇತ್ತೀಚೆಗೆ ನಮ್ಮಲ್ಲಿ ಏನು ಮಾಡ್ತಾರೆ, ಎಷ್ಟೇ ಆದ್ರೂ ಮಕ್ಕಳು ಓದಿಸ್ತಾ ಇದೀವಲ್ಲ ನಾವು. ಅದಕ್ಕೆ ಮೈಸೂರು ಯೂನಿವರ್ಸಿಟಿನಲ್ಲಿ ಲೋಗೋನಲ್ಲಿ ಏನಿದೆ ಸರ್? ಅದು ಸಾಲ್ವ ಇನ್ನು ಒಳ್ಳೆ ಪದ, ಮನಹಿ ಜ್ಞಾನೇನ ಸದೃಶಂ ಅಂತ. ಜ್ಞಾನಕ್ಕಿಂತ ಮಿಗಿಲಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಜ್ಞಾನಕ್ಕೆ ವಿಶೇಷವಾದಂಥ ಮೌಲ್ಯ. ಇಬ್ಬರು ನೋಡಿ, ಈ ಜಗತ್ತು ಎರಡನ್ನೂ ಪೂಜ್ಯನೀಯವಾಗಿ ಕಾಣುತ್ತೆ. ಒಂದು ಜ್ಞಾನ, ಒಂದು ಹ್ಯುಮ್ಯಾನಿಟಿ. ಜ್ಞಾನಕ್ಕೆ ಬೆಲೆ ಇದೆ ಅಂತಾನೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ನಮ್ಮ ದೊಡ್ಡಪ್ಪನ, ನಮ್ಮ ತಾತನ ಹೋಗ್ಲಿ ಅವರು, ಆದರೂ ಗೌರವಿಕ ಯಾಕಂಡ್ವಿ ಅಂದ್ರೆ ಜ್ಞಾನ. ಪುನೀತ್ ರಾಜ್ಕುಮಾರ್ ನೆಂಟ್ರ, ಅವನ್ಯಾಕೆ ಇನ್ನೂ ನಾವು ಮರ್ತೇ ಇಲ್ಲ ಅಂತಂದ್ರೆ ಆಕ್ಟರ್ ಅಂತ ಅಲ್ಲ. ಪುನೀತ್ ರಾಜ್ಕುಮಾರ್ ಆಕ್ಟಿಂಗ್ ಮಾಡ್ಲೇಬೇಕು. ಯಾರ ಮಗ ಅವನು? ಅವ್ನು ಮಾಡಿದ್ರೆ ನಾನು ಆಕ್ಟಿಂಗ್ ಮಾಡೋಕ್ಕಾಗತ್ತೆ. ಅವನ್ಯಾಕೆ ಇನ್ನೂ ನೆನಪು ಅಂದ್ರೆ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಿಮ್ಗೆಲ್ಲ ಹ್ಯೂಮನ್ ಬೀಯಿಂಗ್ ಇದೆ. ಅದಕ್ಕೆ ಇಷ್ಟೆಲ್ಲ ಮಾತಾಡೋ ಯಾರು ಎದ್ದು ಬಂದು ಹೊಡಿತಿಲ್ಲ, ನಿಲ್ಸಪ್ಪ ಬಾಯಿ ಹೇಳ್ತಿಲ್ಲ. ಕಾರಣ ಏನು? ವಿ ಆರ್ ಹ್ಯೂಮನ್ ಬೀಯಿಂಗ್. ನಾವು ಮನುಷ್ಯರು ಸರ್. ಏನೋ ಹೇಳ್ತಿದ್ದೀರಿ, ಕೇಳಿಸ್ಕೊಳ್ಳೋಣ. ಸಿ, ಭಗವಂತ ಮನುಷ್ಯತ್ವ ಕೊಟ್ಬಿಟ್ಟಿದ್ದಾನೆ. ನಮಗೆ ಏನು ಬೇಕು? ಇಂಪಾರ್ಟೆಂಟ್ ಈಗ ಜ್ಞಾನ ಬೇಕು, ನಾಲೆಜ್ ಬೇಕು.
ಹಾಗಾಗಿ ಜ್ಞಾನಕ್ಕೆ ಎಲ್ಲಾದರೂ ಬೆಲೆ ಇರ್ತದೆ. ಒಂದು ಎಕ್ಸಾಮ್ಗೆ ಅಂತ ಕೂತ್ಕೊಬೇಡಿ, ಎಲ್ಲ ಎಕ್ಸಾಮು ಅಂತ ಕೂತ್ಕೊಬೇಡಿ, ಎಲ್ಲ ಎಕ್ಸಾಮು ನಂದೆ ಅಂತ ಕೂತ್ಕೊಳ್ಳಿ. ಕಟ್ನಿಟ್ಟಾಗಿ ನೀವು 90 ದಿನ ಓದಿ ಸಾಕು. ಜಸ್ಟ್ 3 months ಅಚ್ಚುಕಟ್ಟಾಗಿ 90 ದಿನ. ಸುಮ್ಮನೆ ಓಡಾಡ್ಕೊಂಡು 2 ತಿಂಗಳು ಎಷ್ಟಾಯ್ತು? 5 ತಿಂಗಳು. ಆಮೇಲೆ ಸುಮ್ಮನೆ ಎಲ್ಲೋ ಇರಲಿ ನೋಡೋಣ ಅಂದ್ಕೊಂಡು ಇನ್ನೊಂದು 4 ತಿಂಗಳು, 9 ತಿಂಗಳು. ಮಗು ಅದೆಷ್ಟು ತಿಂಗಳಿಗೆ ಹೆರಿಗೆ ಆಗ್ಲೇಬೇಕು ತಾನೆ. ಹೊಟ್ಟೆ ಇಟ್ಕೊಳಕ್ಕಾಗಲ್ಲ ತಾಯಿ ಅವಳು, ನಾನು ಶಕ್ತಿ ಇದೆ ಅಂತ. ಕೊನೆ ಪಕ್ಷ ಕುಯ್ದಾರು ಆಚೆ ಹಾಕ್ಬೇಕು ಅಲ್ವಾ? ಸಿಕ್ಕೇ ಸಿಗ್ತದೆ. ಯಾಕೆ ಸರ್ಕಾರಿ ಕೆಲಸ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ನೋಡಿ, ಸರ್ಕಾರಿ ಕೆಲಸ ಶಿಲಾ ಶಾಸನ ಇಟ್ಟಂಗೆ. ಕನ್ನಡದ ಮೊದಲ ಶಾಸನ ಯಾವುದು? ಎಷ್ಟು ವರ್ಷ ಆಯ್ತು ಬರ್ಸಿ ಅದನ್ನ? 450ನೇ ಇಸ್ವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅಮ್ಮ, 450ರಲ್ಲಿ ಆಲ್ಮೋಸ್ಟ್ 1650 ವರ್ಷ ಆಗಿದೆ. ಇನ್ನೂ ಅದನ್ನೇ ಓದ್ತಿದೀವಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಲ್ಮಿಡಿ, ಅಲ್ಮಿಡಿ, ಅಲ್ಮಿಡಿ. ಎಲ್ಲಿ ಕಂಡ್ರು ಬೆಲೆ. ಯಾವ ಎಕ್ಸಾಮು ಕೇಳ್ತಾರೆ, ಅಷ್ಟೊಂದು ವೇಟೇಜ್ ಅದು. ಯಾವುದಕ್ಕೆ? ಅಲ್ಮಿಡಿ ಶಾಸನ. ಈ ಗೌರ್ನಮೆಂಟ್ ಕೆಲಸ ಶಾಸನ ಇದ್ದಂಗೆ. ಒಂದ್ಸರಿ ನೆಟ್ಬಿಟ್ರೆ ಅದನ್ನ ಕೀಳಕ್ಕಾಗಲ್ಲ. ರಸ್ತೆ ಮಾಡ್ತಿದ್ರೆ ಅದೇನ್ ಮಾಡ್ತಾರೆ? ಅದನ್ನ ರಸ್ತೆನೇ ಚೇಂಜ್ ಮಾಡ್ಬೇಕು ಅಲ್ವೇ? ಒಂದ್ಸರಿ ನೆಟ್ರೆ ಅಲ್ಲಾಡ್ಸಕ್ಕಾಗಲ್ಲ. ಈ ಪ್ರೈವೇಟ್ ಕೆಲಸ ಹೆಂಗಂದ್ರೆ, ರೋಡ್ ಸೈಡ್ ಅಲ್ಲಿ ಮೈಲಿಗೆಲ್ಲ ಹಾಕ್ತಾರಲ್ಲ. ಬೆಂಗಳೂರು 23 ಕಿಲೋಮೀಟರ್. ಯಾವನ ಸಿಗರೇಟ್ ಸೇಬೇಕು, ಮೇಲೆ ಸಿಗರೇಟ್ ಸೇತಾನೆ. ನಾಯಿ ಒಂದ ಮಾಡೋದು ಯಾವ್ದ್ರ ಮೇಲೆ? ನಮ್ಮ ಮೇಲೆ. ನಾವೆಲ್ಲ ಯಾರು ಈಗ? ಖಾಸಗಿ ಕೆಲಸ ರೋಡ್ ಸೈಡ್ ಕಲ್ಲಿದ್ದಂಗೆ ತೆಗೆದು ಗುಂಡಿಗಾದ್ರೂ ಬೀಸಾಕಿದ್ರು, ಇಲ್ಲ ಯಾವನ ತಗೊಂಡು ಚಪ್ಪಡಿ ಆದ್ರೂ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಬೆಲೆ ಇರಲ್ಲ. ಯಾವುದು? ಶಾಸನಕ್ಕೆ ಬೆಲೆ. ಒಂದ್ಸಾರಿ ಕೆಲಸ ಸಿಕ್ಬಿಟ್ರು ಮುಗೀತು, ನಮ್ಮನ್ನು ಅಲುಗಾಡಿಸುವಂತಿಲ್ಲ. ರಾಮಣ್ಣಗೌಡರು ಸರ್ರೆ 4 ವರ್ಷದಿಂದ ರಿಸೈನ್ ಮಾಡಿದ್ರು. ಬೇಡ ಬಾಪ ಅಂತ ಕರೆದು ಬಾ ಬಿಟ್ರು ಬಿಡಲ್ಲ ಅವರು ಅಲ್ವೇ? ನೀನ್ ಬರಲೇಬೇಕು ಅಂತ ಕುತ್ಕೊಂಡ್ಬಿಡ್ತಾರೆ. ಪ್ರೈವೇಟ್ ಅಲ್ಲಿ ಹೋಯ್ತಿ ಅಂದ್ರೆ ಹೋಗಪ್ಪ ಅಲ್ಲಿ ಕಳಿಸ್ಬಿಡ್ತಾರೆ. ಹಾಗಾಗಿ ಸರ್ಕಾರಿ ಕೆಲಸ ಅಷ್ಟು ಇಂಪಾರ್ಟೆಂಟ್. ಇಲ್ಲಿ ಭಾರತದಲ್ಲಿ, ಬೇರೆ ದೇಶದಲ್ಲ, ಭಾರತದಲ್ಲಿ 10 ಗಂಟೆಗೆ ಹೋಗು, 11 ಟೀ ಅಂತ ಬಾ. ಹೋಗ್ಲೇಬೇಡ, ಹೋಗ್ಲೇಬೇಡ. ಜ್ವರ ಅಂತ 1 ವಾರ ರಜೆ ಹಾಕು. ಡೆಲಿವರಿ ಆಯ್ತು ಅಂದ್ಬಿಟ್ಟು ಹಿಂಗಲ್ಲ, 3 ತಿಂಗಳು ಹಾಕು. ಪೆಟರ್ನಿಟಿ ಕೊಡ್ತಾರೆ, ಮೆಟರ್ನಿಟಿ ಕೊಡ್ತಾರೆ. ವೆರಿ ಕ್ಲಿಯರ್. ಒಂದು ಎಕ್ಸಾಂಪಲ್ ಕೊಟ್ಟು ಕಂಟೆಂಟ್ ಬರ್ತೀನಿ. ನನ್ನ ಬ್ಯಾಚಲ್ಲಿ ನಮ್ಮ ಫ್ರೆಂಡಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿತ್ತು. ಆಶ್ಚರ್ಯ ನಿಮಗೆ. ಇಷ್ಟ ಇರಲ್ಲ ಜಾಬ್ ಅವನಿಗೆ. 3 ತಿಂಗಳು ಕೆಲಸ ಮಾಡ್ದ. ಬೆನ್ನೋವು ಅಂತ 6 ತಿಂಗಳು ರಜಾ ಆಗ್ದ. FD ಎಕ್ಸಾಮ್ ಪಾಸ್ ಮಾಡ್ತಾನೆ. ಅದ್ರಲ್ಲಿ 2 ತಿಂಗಳು ಹೋದ. ಕಾಲ್ ನೋವು 3 ತಿಂಗಳು ರಜಾ ಆಗ್ದ. ಸೆಕ್ರೆಟರಿ ಪೋಸ್ಟಿಂಗ್ ಆಯ್ತು. ಪುನಃ 1 ವರ್ಷ ರಜಾ ಆಗ್ತಾ ಹೆಲ್ತ್ ಇಶ್ಯೂ ಅಂದ್ಬಿಟ್ಟು ನಾವು ಈ KS ಆಫೀಸ್ ರಜಾ ಹಾಕೊಂಡು ಹೋಗ್ಬೋದು. ಎಲ್ಲಿ? ಗೌರ್ಮೆಂಟ್ ಅಲ್ಲಿ. ಇಲ್ಲಿ ರಜಾ ಹಾಕ್ಬಿಟ್ರು ವಜಾ ಮಾಡ್ಬಿಡ್ತಾರಲ್ಲ. ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ನೋಡಿ, ಇಸ್ ಸೆಕ್ಯೂರಬಲ್. ನಿಮ್ ಬದುಕನ್ನ ಎಂಜಾಯ್ ಮಾಡಬೇಕು, ಬದುಕಿನ ಹಿಂಗೆ ಬದುಕಬೇಕು ಅನ್ನೋದಿದೆಯಲ್ಲ ಸರ್, ಬಹಳ ಇಂಪಾರ್ಟೆಂಟ್. ನನ್ನ ಪ್ರಕಾರ ಹಿಂಗೆ ಬದುಕಬೇಕು ಅಂದ್ರೆ ಮನುಷ್ಯ, ಹೆಂಗೆಂಗೋ ಬದುಕಿದ್ರೆ ನಾಯಿಗೂ ನಮಗೂ ವ್ಯತ್ಯಾಸ ಇಲ್ವಾ? ಪ್ರಾಣಿಗಳನ್ನ ಟ್ರೈನಿಂಗ್ ಕೊಡ್ತಾರೆ, ಮನುಷ್ಯರನ್ನ ಎಜುಕೇಟ್ ಮಾಡ್ತಾರೆ. ವಿ ಆರ್ ಎಜುಕೇಟೆಡ್, ನಾಟ್ ಎ ಟ್ರೈನ್ಡ್. ನಾವು ಟ್ರೈನ್ ಪರ್ಸನ್ಸ್ ಅಲ್ಲ. ಆನೆಗೆ ಅಂಬಾರಿ ಹೊರಕ್ಕೆ ಏನ್ ಮಾಡ್ತಾರೆ? ಎಜುಕೇಟ್ ಮಾಡ್ತಾರ? ತಗೊಂಡು ಸ್ಕೂಲ್ ಸೇರಿಸ್ಬಿಟ್ಟು ಹಿಂಗ್ ಓದ್ಕೊಂಡು ಹೋಗ್ಬೇಕು. ಏನ್ ಮಾಡ್ತಾರಮ್ಮ? ಇಟ್ಸ್ ಎ ಟ್ರೈನಿಂಗ್. ಇಟ್ ಇಸ್ ಎ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ಸ್. ಟ್ರೈನಿಂಗ್ ಎವರಿ ಇಯರ್ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಪುನಃ 3 ತಿಂಗಳು ಮುಂಚೆ ಕರೆಸ್ಬೇಕು, ಅಂಬಾರಿ ಓಡಿಸ್ಬೇಕು, ತುಪಾಕಿ ಡಮ್ ಡಮ್ ಅಂತ ಹಾರಿಸ್ಬೇಕು. ಓಸರ ಹಾರಿಸಿರೋ ಸೌಂಡ್ ಈ ವರ್ಷ ಮರ್ತೋಗಿರೋದಕ್ಕೆ. ಏನು ಹಾರಿಸ್ತಿದೆಯಲ್ಲ? ಯಾಕೆ? ಅವು ಅನಿಮಲ್. ನಾವೆಲ್ಲ ಏನು? ಈಸ್ ಅ ಬೈಪಾಟಿಕ್ ಅನಿಮಲ್. ಜಗತ್ತಿನ ಅತ್ಯದ್ಭುತವಾದ ಶಕ್ತಿ ಮನುಷ್ಯನಿಗೆ. ಅದಕ್ಕೆ ನಮ್ಮನ್ನು ಎಜುಕೇಟ್ ಮಾಡ್ತಾರೆ. ವಿ ಆರ್ ಎಜುಕೇಟೆಡ್. ಜ್ಞಾನ ಬಹಳ ಇಂಪಾರ್ಟೆಂಟ್. ನನ್ನ ಕನಸನ್ನು ಕೆಲಿಸ್ಕೊಳ್ಳಿ. ಓದಿಗಿಂತ ಬೇರೆ ಮಾರ್ಗ ಇಲ್ಲ. ಓದ್ಬೇಕು. ದಿನಕ್ಕೆ 18 ಗಂಟೆ ಓದ್ಬೇಕು. ಎಷ್ಟು ಗಂಟೆ ಉಳ್ಕೊಳ್ಳೋದು? 4 ಗಂಟೆ. ಎಷ್ಟು? ಇಲ್ಲಿ ಯಾರು ಮೋಸ್ಟ್ಲಿ 40 ಮೇಲಿಲ್ಲ. ನಾನು ಬಂದ್ಬಿಟ್ರೆ ಮುಗಿದ ಕೆಲಸ. 40 ಮೇಲಾದ್ರೆ ಗ್ಯಾರಂಟಿ ಇಲ್ಲ ಬೋನಸ್ ನಮಗೆಲ್ಲ. 40 ಮೇಲೆ ಬದುಕಿದೆಯಾ? ಭಗವಂತ ಕೊಟ್ಟಿರೋ ಬೋನಸ್ ನಿಂಗೆ. ವಿತಿನ್ 30 ಇದ್ರೆ 4 ಗಂಟೆ ಮೇಲೆ ನಿದ್ದೆ ಅಗತ್ಯ ಇಲ್ಲ. 18 hours 18 ಗಂಟೆ ಶತಸಿದ್ಧ ಕೂತ್ಕೊಂಡು ಕೆಲಸ ಮಾಡಿ ಚಂದ ಕೆಲಸ ಸಿಗುತ್ತೆ. ವೆರಿ ಗುಡ್ ಜಾಬ್. ಅದ್ಭುತವಾದ ಕೆಲಸ ಸಿಗುತ್ತೆ. ಬದುಕಿನ ಹೇಗೆ ಬೇಕೋ ಬದುಕ್ಬೋದು. ನಾವು ಹೇಗೆ ಬೇಕೋ ಬದುಕ್ಬೋದು. ಹಾಗಾಗಿ ನಿಮಗೆಲ್ಲ ಕೆಲಸ ಸಿಗಲಿ. ಕೆಲಸ ಸಿಗಬೇಕು ಅಂದ್ರೆ ಓದ್ಬೇಕಲ್ಲ ಸರ್. ಒಂದು ಬಹಳ ಕೇಳಿಸ್ಕೊಳ್ಬೇಕಲ್ಲ. ಅದಕ್ಕೆ ದೇವರು ಕಡಿಮೆ ಮಾತಾಡ್ಲಪ್ಪ ಅಂತ 1 ಬಾಯಿ, ಹೆಚ್ಚೆಚ್ಚು ಕೇಳಿಸ್ಕೊಳ್ಳಪ್ಪ ಅಂತ 2 ಕಿವಿ ಅಲ್ಲೇ. ಬರೀ ಮಾತಾಡೋ ಕಾಲ ಕಳೆದು ಬಿಡ್ತೀವಿ ನಾವು. ಕೇಳಿಸ್ಕೋಬೇಕು. ಅಟೆಂಟಿವ್. ಕ್ಲಾಸ್ನಲ್ಲಿ ಎಷ್ಟು ಚಂದ ಕೇಳಿಸ್ಕೋಬೇಕು.
ನಮ್ಮ ಅಕಾಡೆಮಿ ನೋಡಿದ್ದೀನಿ ಸರ್, ವೆರಿ ಸಿನ್ಸಿಯರ್. ನಾನು ಇವಾಗ ಕಡಿಮೆ ಸ್ಟ್ರೆಂತ್ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು 15 ವರ್ಷಕ್ಕೆ ಪಾಠ ಮಾಡ್ತಿದ್ದೀನಿ. ಶಿವರಾಮ್ ಸರ್ ಬಿಲ್ಡಿಂಗಲ್ಲಿ ಮೊದಲು ಪಾಠ ಮಾಡ್ತಿದ್ವಿ, ಮೊದಲಿದ್ದಾಗ 3 ವರ್ಷ ಅಕಾಡೆಮಿ. ನೀವು ನಂಬಲ್ಲ, ದೊಡ್ಡ ಹಾಲು 900 ಜನ ಕೂತ್ಕೊತಿದ್ದಾರೆ. 900 ಜನ, ಜಾಗ ಇರ್ತಿರಲಿಲ್ಲ ನಮಗೆ. ಕ್ಲಾಸ್ ನಂದವರು ಶೆಡ್ಯೂಲ್, ನನ್ನ ಶೆಡ್ಯೂಲು ಬೆಳಿಗ್ಗೆ 7ರಿಂದ ಸಂಜೆ 9:30. ಬಲಗಾಡ್ತಿರಲಿಲ್ಲ. ಊಟ ತಿಂಡಿಗೆ ಅಷ್ಟೇ 1 ಗಂಟೆ ಬ್ರೇಕ್ ಕೊಡ್ತಿದ್ವಿ ಅಷ್ಟೇ. ಅಷ್ಟು ಡೆನ್ಸಿಟಿ, ಅಷ್ಟು ಸಾಂದ್ರತೆ. ಈ ಕಡಿಮೆ ಆಯ್ತಾ ಬಂತು ಪ್ಯಾಂಡಮಿಕ್ ಆದಮೇಲೆ. ಓದೋರ ಸಂಖ್ಯೆ ಕಡಿಮೆ ಆಯಿತು, ಮತ್ತು ಆನ್ಲೈನ್ ಮತ್ತೊಂದೆಲ್ಲ ಶುರು ಆಯ್ತಲ್ಲ, ಹಾಗಾಗಿ ಕಡಿಮೆ ಆಯಿತು. ಕ್ವಾಲಿಟಿ ಇದ್ದರೆ ಎಲ್ಲ ಕಡೆ ಇದ್ದೇ ಇರ್ತದೆ. ಇರೋ ಕಡೆ ನೋಡಿ, ಜೇನು ತುಪ್ಪ ಮಾಡುತ್ತೆ. ಹುಳು ಕಚ್ಚಿದ್ದಿಂದ ಗೊತ್ತಿದ್ರು ನಾವೇನು ಮಾಡ್ತೀವಿ? ತುಪ್ಪ ಯಾಕೆ? ಅದು ಕ್ವಾಲಿಟಿ ಇದೆ ಅಂತ ಅಲ್ವೇ? ನಮ್ಗೆ ಗೊತ್ತು ಜೇನು ಹುಳ ಕಚ್ಚುತ್ತೆ. ಅದೇನು ಬಂದು ನಮ್ಮ ಮನೆ ಮುಂದೆ ಕಟ್ಟುತ್ತೆ ಗೂಡ್ನ, ಎಲ್ಲೋ ಮರದ ಮೇಲೆ ಕಟ್ಟಿರ್ತದೆ, ಹೋಗೋಕ್ಕಾಗಲ್ಲ ಜಾಗ. ಅದು ಹುಡುಕೊಂಡು ಹೋಗಿ ತಗೊಂಡಿರ್ತೀವಿ. ಯಾಕೆ? ಇಟ್ಸ್ ಎ ಕ್ವಾಲಿಟಿ. ಎಲ್ಲಿ ಕ್ವಾಲಿಟಿ ಇದೆಯೋ ಅಲ್ಲಿ ಹುಡುಕೊಂಡು ಬಂದೇ ಬರ್ತಾರೆ. ಹಾಗಾಗಿ ನಿಮಗೆ ಕ್ವಾಲಿಟಿ ಇಂಪಾರ್ಟೆಂಟ್. ಹಾಗಾಗಿ ಆ ಕ್ವಾಲಿಟಿನ ಉಳಿಸ್ಕೊಳ್ಳಿ. ಜ್ಞಾನ ಬಹಳ ಇಂಪಾರ್ಟೆಂಟು. ಓದಿ, ಸೋರ್ಸ್ ತುಂಬ ಸಿಗುತ್ತೆ. ನಾವು ನಿಮಗೊಂದು ಮಾರ್ಗದರ್ಶಿಸಿ, ನಿಮಗೊಂದು ಮಾರಲ್ ಗೈಡೆನ್ಸ್ ಅಷ್ಟೇ. ನಮಗೆ ಸಿಗೋದು ಒಂದು ಗೈಡೆನ್ಸು, ಒಂದು ಕಂಟೆಂಟು. ನಾನೇನು ಮಾಡ್ತೀನಿ ಈ ವರ್ಷ ನಿಮಗೆ ಅಂದರೆ, ದಯಮಾಡಿ ಇವತ್ತು ಯಾರು ತಂದಿಲು ಅವರು ಈಗ ಶಾರ್ಟ್ ಬ್ಯಾಗ್ ತೊಗೊಂಡ್ಬಿಡಿ, ಒಂದು ನೋಟ್ಸ್ ಇಟ್ಕೊಬೇಕು. ನೀವು ನೋಟ್ಸ್ ತೊಗೊಂಡ್ಬಿಟ್ಟು ಒಂದು ರೆಡ್ ಪೆನ್ನು ಮತ್ತು ಒಂದು ಬ್ಲೂ ಇದರ ಬ್ಲ್ಯಾಕ್ ಪೆನ್, ಹೆಡ್ಡಿಂಗನ್ನು ರೆಡ್ಡಲ್ಲಿ ಹಾಕ್ಕೊಂಡು ಮತ್ತು ಬ್ಲೂನಲ್ಲಿ ನೀಟ ಚಂದ ಒಂದ್ಸಲ ನೋಟ್ಸ್ ಬರ್ಕೊಳ್ಳಿ. ನಾನು ಮಾಡಿದ ಎಲ್ಲ ಅಂಶ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು, ಒಂದು ಸಾರಿ ಪಾಠ ಕೇಳಿ ಮುಗಿದ ಮೇಲೆ ಮತ್ತೆ ನನಗೆ ಮುಖ ತೋರಿಸ್ಬೇಡಿ. ಮತ್ತೆ ನಾನು ಬರಲ್ಲ. ಊದದ್ನೇ ಊದ್ತಾ ಕೂತ್ಕೊಳ್ಳೋಕ್ಕೆ ನಮಗೂ ಟೈಮ್ ಸಿಗಲ್ಲ. ನೀವು ಕೇಳಿದ್ನೇ ಕೇಳಪ್ಪ ಕಿಸ್ಬಾಯ್ ದಾಸ ಅಂತ ನೀವು ಕೇಳಿದಾಗ ನಿಮಗೂ ಟೈಮ್ ಇರಲ್ಲ. ಯಾಕೆಂದರೆ ಒಂದು ಸಾರಿ ಕೇಳಿ ನೋಟ್ಸ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಎಕ್ಸಾಮ್ಗೂ ಅದೇ ಲೋಪಸಂಧಿ. FDA ಒಂಥರ, SJ ಒಂಥರ ಕೇಳ್ತಾನಮ್ಮ. ಎಲ್ಲ ಲೋಪಸಂಧಿ ತಾನೆ. ಆಗಮ ಎಲ್ಲ ಕಡೆ ಆಗಮನೆ. ವ್ಯಾಕರಣ ಏನು ಚೇಂಜ್ ಆಗಲ್ಲ, ಗ್ರಾಮರ್ ಏನು ಚೇಂಜ್ ಆಗಲ್ಲ, ಭಾಷೆ ನೀವು ಎಕ್ಸಾಮ್ ಏನು ಬದಲಾಗ್ಬಿಡಲ್ಲ. ಇವತ್ತು 49, ಇನ್ನು 10 ವರ್ಷ ಬಿಟ್ಟು ಎಕ್ಸಾಮ್ ಬರೆದ್ರು 49 ಅಕ್ಷರ. ಎಲ್ಲಿ? ನಾಟ್ ಅಪ್ಡೇಟೆಡ್. ಕಂಟೆಂಟ್ ನೀವು ಚಂದ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಎಕ್ಸಾಮ್ಗೂ ಅದೇ. ಉಳಿದದ್ದೇನು ಮಾಡಿ ಅಂತಂದ್ರೆ ಬೇರೆ ಟೈಮ್ ಇದು ಮಾಡ್ಕೋಬೋದು. ಅದಕ್ಕೆ ಈಗ ಉಳಿದು ಸಬ್ಜೆಕ್ಟ್ ತುಂಬ ಇದೆ. ಈಗ FD ಎಕ್ಸಾಮ್ ತಗೊಂಡ್ರೆ 100 ಇತ್ತು. ಓಕೆ, 100 ಮಾರ್ಕ್ಸ್ ತಗೊಂಡ ಒಂದು ತೂಕ. ಉಳಿದ 100 ಮಾರ್ಕ್ಸ್ ಏನು ಬರ್ತದೆ? ಇಂಡಿಯನ್ ಎಕಾನಮಿ. ನಮ್ಮ ಎಕಾನಮಿನೇ ಸರಿ ಇಲ್ಲ. ಓದ್ಬೇಕು ನಾವು. ಇಂಡಿಯನ್ ಜಿಯಾಗ್ರಫಿ ಒಳಗೂ ಹೋಗ್ಬೇಕು. ಮತ್ತೆ ಇಂಡಿಯನ್ ಜಿಯಾಗ್ರಫಿ ಆದಮೇಲೆ ಜಿಯಾಲಜಿ, ಭೂಗರ್ಭಶಾಸ್ತ್ರ ಓದ್ಬೇಕು. ಹಿಸ್ಟ್ರಿ, ಇತಿಹಾಸ. ನಮ್ಮ ಇತಿಹಾಸನೇ ಗೊತ್ತಿಲ್ಲ, ಎಲ್ಲ ಇತಿಹಾಸ ಓದ್ಬೇಕು. ಆಯ್ತು. ಇನ್ನೊಂದು ಬಹಳ ಅದ್ಭುತವಾದದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಯಾರ್ಡ್ ಓದ್ಬೇಕು. ಸಾಮಾನ್ಯ ಜ್ಞಾನ ಜೊತೆಗೆ ಸಾಮಾನ್ಯ ವಿಜ್ಞಾನ, ಕರೆಂಟ್ ಅಫೇರ್ಸ್ ಇನ್ನೂ ಅದ್ಭುತ. ಏನನ್ನು ಓದಿದ್ದೇವೋ ಅದನ್ನು ಬಿಟ್ಟು ಉಳಿದೆಲ್ಲವೂ ಬರುತ್ತವೆ. ಅದೇ ಸಾಮಾನ್ಯ ಜ್ಞಾನ, ಅದೇ ಪರೀಕ್ಷೆ ತಾನೆ. ಪರೀಕ್ಷೆ ಎಂದರೇನು? ಓದಿರುವುದು ಒಂದು ಬಂದಿರುವುದಿಲ್ಲ, ಜ್ಞಾಪಕವಾಗುವುದಿಲ್ಲ. ಪರೀಕ್ಷೆ ಮುಗಿದ ಮೇಲೆ ಜ್ಞಾಪಕವಾಗುತ್ತದೆ. ದಟ್ ಈಸ್ ಎ ಎಕ್ಸಾಮ್. ಅದನ್ನು ಫೇಸ್ ಮಾಡೋದು ಬಹಳ ಕಷ್ಟ ಈಗ. ಅದು ಈ ಏಜಲ್ಲಿ ಅಲ್ಲ ಸರ್, ಬಹಳ ಕಷ್ಟ. ಆದರೂ ಶ್ರದ್ಧೆ ಇದೆಯಲ್ಲ, ಕಮಿಟ್ಮೆಂಟ್ ಇದೆಯಲ್ಲ, ಬರಲೇಬೇಕು ಸರ್. ನಾನು 10 ಗಂಟೆ ಕ್ಲಾಸು, ಏನಾದರೂ ಬರಲೇಬೇಕು ಅಲ್ಲ ಸರ್, ಕಮಿಟ್ಮೆಂಟ್. ಹಾಗಾಗಿ ಒಂದು ಕಮಿಟ್ಮೆಂಟ್ ಇಟ್ಕೊಳ್ಳಿ. ಸಿನ್ಸಿಯರಾಗಿ ಓದಿ. ತುಂಬ ಸೋರ್ಸ್ ಸಿಗುತ್ತೆ. ಇವತ್ತು 10-20 ವರ್ಷದಿಂದ ಇಷ್ಟೊಂದು ಸೋರ್ಸ್ ಸಿಗ್ತಿರಲಿಲ್ಲ ನಮಗೆ ಅಲ್ವೇ? ಜಸ್ಟ್ ಟಿಪ್ ಆಫ್ ದ ಫಿಂಗರ್ ಟಕ್ಕಂತ ಮುಂದೆ ಬಿದ್ದೋಗ್ತವೆ. ಎಷ್ಟು ಸೋರ್ಸ್ ಬೇಕು ನಮಗೆ. ಟೈಮ್ ಇವಾಗ ಕಡಿಮೆ ಆಗಿರೋ ಸಮಸ್ಯೆ ನಮಗೆ ಟೈಮು ಮತ್ತು ಶ್ರದ್ಧೆ, ಇವೆರಡೇ ಕಡಿಮೆ ಆಗಿರೋದು. ಶ್ರದ್ಧೆ ಮತ್ತು ಸಮಯ ಇವೆರಡು ಸದುಪಯೋಗ ಪಡಿಸ್ಕೊಂಡ್ರೆ ಚೆಂದ ಕೆಲಸ. ವಾಪಸ್ ಬರೋಣ. ಇಲ್ಲಿ ಕನ್ನಡದಲ್ಲಿ ಪ್ರಮುಖವಾಗಿ ಇಷ್ಟು ಅಂಶ ಕವರ್ ಆಗ್ತದೆ. ನಾನು ನಿಮ್ಗೆ ಅದನ್ನೇ, ನಾನು ಪರಿಪೂರ್ಣ ಜವಾಬ್ದಾರ, ಪರಿಪೂರ್ಣ ಹೊಣೆಗಾರ. ಏನು ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಸಾಮಾನ್ಯ ಪರೀಕ್ಷೆ ಬರೋದೇ ಹೇಳೋದು ನಾನು. ಯಾವ ಸರ್ ಬಂದಿದೆ, ಯಾವ ಬರ್ತದೆ, ಯಾವ ಬರ್ಬೋದು, ಇದು ಪ್ರಿಡಿಕ್ಷನ್ ಇಟ್ಕೊಂಡೆ ನಾನು ಕಂಟೆಂಟ್ ಪಾಠ ಮಾಡೋದು. ಅದರಿಂದ ಆಚೆ ಹೋಗಲ್ಲ ನಾನು. ಕೆಲವನ್ನ ಆಫ್ ದ ರೆಕಾರ್ಡ್ ಇರ್ತೀನಿ. ನಿಮ್ಗೆ ಕೂರಿಸ್ಕೋಬೇಕಲ್ಲ, ಅದಕ್ಕೆ ಒಂದಿನ ಪೂರ್ತಿ ಕೂರಿಸ್ಕೋಬೇಕಲ್ಲ ಸರ್. ನನ್ನ ನೀವು ಸಹಿಸ್ಕೋಬೇಕಲ್ಲ ಸರ್. ನೀವು ಬದುಕಿದ್ದು ನಾನು ಬದುಕೊಂಡಿರ್ಬೇಕಲ್ಲ ಮುಗಿಯೋರಕ್ಕೆ. ಅದಕ್ಕೆ ಒಂದಷ್ಟು ಆಫ್ ದ ರೆಕಾರ್ಡ್ ಅದನ್ನು ನಿಮಗೆ ಎಡಿಷನ್ ಮಾಡಿರ್ತೀನಿ. ಇಡೀ ಕಂಟೆಂಟ್ ಚೆಂದ ಕೇಳಿಸ್ಕೊಂಡು ನೋಟ್ಸ್ ಮಾಡ್ಕೊತಾ ಹೋಗಿ. ಓಕೆ, ಇಲ್ಲಿ ಪ್ರಮುಖವಾಗಿ ವ್ಯಾಕರಣ ಅಂತ ತಕ್ಷಣ ಗ್ರಾಮರ್ ಅಂದ್ರೆ ನಿಮ್ಗೆ ಗೊತ್ತು. ವ್ಯಾ ಅಂದ್ರೆ ಬೇಜಾರು, ವ್ಯಾ ಅಂದ್ರೆ ಏನು ಸರ್? ವ್ಯಾ ಅಂದ್ರೆ ವಾಂತಿ, ದರಿದ್ರ. ವ್ಯಾ ಅಂದ್ರೆ ಕಷ್ಟ, ಗ್ರಾಮರೇ ಕಷ್ಟ. ವ್ಯಾಕರಣ ಅಂದ್ರೆ ಡ್ರೈ ಸಬ್ಜೆಕ್ಟ್. ವ್ಯಾಕರಣ ಏನು ಮಾಡ್ಬೇಕು ನಾವೀಗಿನ್ನ? ವ್ಯಾಕರಣವನ್ನ ವಾವ್ಕರಣ ಎಂದು ಕಲಿಸಬೇಕು. ವ್ಯಾಕರಣ ಏನಾಗಬೇಕು ನಮಗೆ ಹೇಳಿ? ವ್ಯಾಕರಣ ನಮಗೆ ಏನಾಗಬೇಕು? ವಾವ್ಕರಣವಾಗಬೇಕು. ಕರಣ
ಅಂದ್ರೆ ಕಿವಿ ಕೇಳಿಸ್ಕೊಳ್ಳೋದು, ಹಿತವಾಗಿ ಮಿತವಾಗಿ ಚಂದವಾಗಿ ಕೇಳಿಸ್ಕೋಬೇಕು. ಗ್ರಾಮರ್ ಅಂದ್ರೆ ಡ್ರೈ ಸಬ್ಜೆಕ್ಟ್, ಆಮೇಲೆ ಬೇಗ ಮರ್ತೋಗ್ಬಿಡುತ್ತೆ. ವ್ಯಾಕರಣ ಬೇಗ ಮರ್ತೋಗ್ಬಿಡುತ್ತೆ. ಇಲ್ಲೇನೋ ಕೇಳಿಸ್ದಂಗಿರುತ್ತೆ, ಎಕ್ಸಾಮ್ ಅಲ್ಲಿ ಒಂದು ಜ್ಞಾಪಕ ಇರಲ್ಲ. ಅದಕ್ಕೆ ನಾನು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಈಗ ನಾನು ಪರೀಕ್ಷೆ ಇದಕ್ಕೆ ನಿಮಗೆ ನಾನು ನಿಯಮಗಳು ಹೇಳ್ತಾ ಕೂತ್ಕೊಳ್ಳಲ್ಲ. 2 ಅಕ್ಷರಗಳು ಒಂದಕ್ಕೊಂದು ಕೂಡಿಕೊಂಡ್ರೆ ಸಂಧಿ ಅವೆಲ್ಲ ಕಥೆ ಇಲ್ಲ ನಮಗೆ. ಓಕೆ, ಪೂರ್ವ ಪದವು ಆಕಾರವಾಗಿದ್ದು ಉತ್ತರ ಪದ ಯಾವುದು ಹೇಳ್ತಿಲ್ಲ. ಇಟ್ ಇಸ್ ಟೆಕ್ನಿಕಲ್ ಬೇಸ್ ಗ್ರಾಮರ್, ಎಕ್ಸಾಂಪಲ್ ಓರಿಯೆಂಟೆಡ್ ಗ್ರಾಮರ್. ಮತ್ತೆ ಕೆಲವನ್ನ ಅಕ್ಷರ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ, ಆಕ್ಟಿವಿಟಿ ಬೇಸ್. ಅದಷ್ಟು ಜ್ಞಾಪಕ ಇಟ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಅದೇ ಜ್ಞಾಪಕ ಆಗೋದು. ಜಸ್ಟ್ ಟಿಕ್ ಹಾಕಿಸ್ತಾನೆ, ನೀವೇನು ಡಿಸ್ಕ್ರಿಪ್ಟಿವ್ ಬರೆಯಲ್ಲ. ಇದಲ್ಲೇನು ಸರ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತುಂಬಾ ಸುಲಭ. ಯಾಕೆ? ಪ್ರಶ್ನೆನೂ ಅಲ್ಲೇ ಇದೆ, ಉತ್ತರನೂ ಅಲ್ಲೇ ಇದೆ. ಪ್ರಶ್ನೆನಲ್ಲೇ ಇದೆ, ಉತ್ತರ ಅಲ್ಲೇ ಇದೆ. ಹೆಣ್ಮಕ್ಳು ಐಸ್ ಪೈಸಾ ಇಲ್ವಮ್ಮ ಜ್ಞಾಪಿಸ್ಕೊಳ್ಳಿ. ಕಣ್ಣು ಮುಚ್ಕೊಂಡ್ಬಿಟ್ಟು ಇವಳು ಬಿಟ್ಟು ಯಾರು ಉಳ್ಕೊಂಡಿದ್ದೆ ಆನ್ಸರ್. MCQ ವೆರಿ ಸಿಂಪಲ್. ಇವಳು ಬಿಟ್ಟು ಯಾರು ಉಳ್ಕೊಂಡಿದ್ದೆ ಆನ್ಸರ್. MCQ ಟಿಕ್ ಹಾಕ ಸುಲಭ, ವೆರಿ ಸಿಂಪಲ್. ಅದ್ ಹೆಂಗೆ ಅಂದ್ರೆ ಬಂದ್ರೆ ಬಂದು ಹೋದ್ರೆ ಹೋಯ್ತು, ಮುಳುಗೋಯ್ತು, ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಗಾಗಿ ಅಕ್ಯುರಸಿ ಇಂಪಾರ್ಟೆಂಟ್. ಉತ್ತರಗಳು ನಿಖರವಾಗಿರಬೇಕು ಮತ್ತು ಕೇಳಿದ್ದು ಪ್ರಖರವಾಗಿರಬೇಕು. ಚಂದ ಕೇಳಿಸ್ಕೊಂಡಿರ್ಬೇಕು ಸರ್. ಒಂದು ಮಾತಿದೆ, ಗುಡಿಸಿದರೆ ಕಸವಿರಬಾರದು, ಬಡಿಸಿದರೆ ಹಂಗೆ ಕಲ್ತ್ಕೊಳ್ಳೋದು. ಕೇಳ್ಕೊಂಡ್ರೆ ಗೊಂದಲ ಇರಬಾರ್ದು, ಬರೆದು ಬಿಡಿದ್ರೆ ಡೌಟೇ ಇರಬಾರ್ದು. ಅಷ್ಟು ಕ್ಲಾರಿಟಿ. ನೀವೇನೇ ಕಲಿತ್ರು ಇಸ್ ವೆರಿ ಕ್ಲಿಯರ್. ನೀವು ಏನೇ ಸಂಶಯ ಬಂದರೂ ನನ್ನ ಕ್ಲಾಸ್ನಲ್ಲಿ ದಯಮಾಡಿ ಅಲ್ಲೇ ಕೇಳಿಸ್ಕೊಳ್ಳಿ, ಅಲ್ಲೇ ಕೇಳಿ ಬಿಡ್ಬೇಡಿ. ನೀವು ನಿನ್ನ ಹಕ್ಕೋದು. ಅನುಮಾನ ಎನ್ನುವುದು ಕ್ಯಾನ್ಸರ್ ಇದ್ದಂಗೆ ನಮಗೆ ಇಟ್ಕೋಬಾರ್ದು. ಎನಿ ಸಬ್ಜೆಕ್ಟ್ ಇದ್ರ ಬಗ್ಗೆ ಡೌಟ್ ಬಂದಿದ್ದು ಹೇಳ್ತೀರಾ ಸರ್? ಗೊತ್ತಿಲ್ಲ, ಹುಡ್ಕೊ ಬಂದು ಹೇಳ್ತೀವಪ್ಪ. ಇಲ್ಲ ವಾಟ್ಸಪ್ ಇದೆ, ವಾಟ್ಸಪ್ ಮಾಡ್ತೀವಿ. ನಾನು ನಂಬರ್ ಕೊಟ್ಟಿದ್ದೀನಿ ನಿಮಗೆ. ನಿಮ್ಮ ಗ್ರಾಮರ್ನಲ್ಲಿ ಕನ್ನಡ ವಿಷಯ ಸಂಬಂಧಪಟ್ಟಂತೆ ಏನೇ ಅನುಮಾನಗಳು ಬಂದು ನನ್ನ ನಂಬರ್ ನೀವು ವಾಟ್ಸಪ್ ಮಾಡಿ, ನನಗೆ ಫೋನ್ ಮಾಡಿ. ಓಕೆ, ಅದಕ್ಕೆ ಪರಿಪೂರ್ಣ ಜಸ್ಟಿಸ್ ಕೊಡೋ ಜವಾಬ್ದಾರಿ ನಂದು. ನಿಮಗೆ 1 ಮಾರ್ಕ್ಸ್ ಬಂದು ಕೆಲಸ ಸಿಕ್ಕಿದ್ರೆ ಅದಕ್ಕಿಂತ ಪುಣ್ಯ ಇಲ್ಲ. ನಾವೆಲ್ಲ ಪಾಪಿಸ್ಟ್. ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ನನಗೆ KES ಮಿಸ್ ಆಗಿದ್ದು ಆಶ್ಚರ್ಯ ಹೇಳ್ತೀನಿ, ನಿಮ್ಮ ಉತ್ಪ್ರೇಕ್ಷೆ ಇಲ್ಲ. 826 ನನ್ನ ಮಾರ್ಕ್ಸ್ KES 826 ನನಗೆ ಕೊಡ್ಬೇಕಾದ್ರೆ ನಂದು 3B ಡಿಸ್ಕೌಂಟ್ ಏನಾದ್ರೆ GM ಹೊಟ್ಟೋಗ್ಬಿಟ್ಟು 3B ತುಂಬಾ ಡಿಫ್ರೆನ್ಸ್ ಇರಲ್ಲ 3Bಗೆ. ನೀವು ನಂಬಲ್ಲ, ಅದು ನಮಗೆ ವೈವಾ ಇದ್ದಿದ್ದು 150ಕ್ಕೆ ವೈವಾ ಇತ್ತು, ಈಗ ಕಡಿಮೆ ಮಾಡಿದ್ದಾರೆ. ವೈವಾ 150ಕ್ಕೆ ಅಟೆಂಡ್ ಆದ್ರೆ 50 ಕೊಡಬೇಕು. ನನಗೆ ಕೊಡ್ಬೇಕಾಗಿದ್ದು ಮಾರ್ಕ್ಸ್ 93, ನಂಗೆ ಕೊಟ್ಟಿದ್ದು 92. ಈ 1 ಮಾರ್ಕ್ಸ್ ವ್ಯತ್ಯಾಸ ಆಗಿದ್ದು ನನ್ನ ಮೇಲೆ 26 ಜನ ಬಂದ್ಬಿಟ್ರು. ನಾನು ಅದಕ್ಕೆ ಗ್ಯಾರಂಟಿ ಅಶ್ಯೂರೆನ್ಸ್ ಇತ್ತು, ಗ್ಯಾರಂಟಿ ಬಂದೇ ಬರ್ತದೆ ಅಂದ್ಬಿಟ್ಟು 1 ಪೌಚ್ ತಗೊಂಡ್ಬಿಟ್ಟಿದ್ದೆ ಗ್ರೀನ್ ಇಂಕು. ಇವತ್ತೆಲ್ಲ ಸರ್ ಬರೀ ಬ್ಲೂ ಇಂಕೆ ಲೈಫ್ ಲಾಂಗ್, ಕರೆಕ್ಷನ್ ರೆಡ್ ಇಂಕು. ಒಂದೇ 1 ಮಾರ್ಕ್ಸ್ ಬದುಕನ್ನೇ ಹಾಳು ಮಾಡ್ಬಿಡುತ್ತೆ. ಒಂದೇ ಮಾರ್ಕ್ಸ್. ಇವತ್ತು ನಾವು BEOನೋ ಏನೋ CEO ಆಗ್ತಿದ್ದೀರಿ ನಮ್ಮ ಯಾವುದು EO ಡಿಪಾರ್ಟ್ಮೆಂಟಲ್ಲಿ. 1 ಬಾಕ್ ನಮ್ಮ ಬದುಕನ್ನೇ ಹಾಳು ಮಾಡ್ಬಿಡುತ್ತೆ. ಹಾಗಾಗಿ ಮಾರ್ಕ್ಸ್ ಅದಕ್ಕೆ ನಾನು ಆವಾಗಿಂದ ಬಹಳ ಎಚ್ಚರಿಕೆಯಿಂದ ಪಾಠ ಮಾಡ್ತಿದ್ದೀನಿ. 10 ವರ್ಷದಿಂದನೂ 1 ಮಾರ್ಕ್ಸು ಆಚೆ ಈಚೆ ಹೋಗಬಾರ್ದು. ಹೈಸ್ಕೂಲ್ 1 ಮಾರ್ಕ್ಸ್ ಬಂದ್ರೆ ಹೋದ್ರೆ ಸಮಸ್ಯೆ ಏನಾಗಲ್ಲ, ಪಾಸ್ ಅಂತೂ ಆಗಿರ್ತಾನಲ್ಲ ಅವನು, ಪಾಸ್ ಆಗಿರ್ತಾನ ಅವನು. ಹಾಗಾಗಿ ದಯಮಾಡಿ ಕೇಳಿಸ್ಕೊಳ್ಳಿ, ಒಂದೊಂದು ಅಂಕನೂ ಇಂಪಾರ್ಟೆಂಟ್. ಒಂದು ಮಾರ್ಕ್ಸು ನಮ್ಮ ಬದುಕನ್ನು ಕಟ್ಕೊಳ್ಬಾರ್ದು, ಅದೇ 1 ಮಾರ್ಕ್ಸು ಬೀದಿ ಬಿಕಾರಿ ಮಾಡ್ಬಿಡುದು. ಹಾಗಾಗಿ ಇಡೀ ಕಂಟೆಂಟ್ ಅನ್ನು ಚಂದ ಕಲ್ತ್ಕೊಳ್ಳಿ. ಏನೇ ಅನುಮಾನ ಬಂದ್ರೆ ಕೇಳಿ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ವಾಪಸ್ ಬರೋಣ. ಒಂದು ಗ್ರಾಮರ್, ವ್ಯಾಕರಣ ಭಾಗದಲ್ಲಿ ನಮಗೆ 3 ರೀತಿ ವ್ಯಾಕರಣ ಇದೆ. ಒಂದು ಟೆಕ್ಸ್ಚುವಲ್ ಗ್ರಾಮರ್, ಗ್ರಂಥಸ್ಥ ವ್ಯಾಕರಣ ಅಂತ. ಅದು ವ್ಯಾಕರಣ ಭಾಗನ 100% ತಗೊಂಡ್ರೆ 80% ಅದೇ ಟೆಕ್ಸ್ಚುವಲ್ ಗ್ರಾಮರ್. ಇನ್ನು 10% ಅನ್ವಯಿಕ ವ್ಯಾಕರಣ, ಇಟ್ ಇಸ್ ಅಪ್ಲೈಡ್ ಗ್ರಾಮರ್. ಇನ್ನು 10% ಲಿಂಗ್ವಿಸ್ಟಿಕ್ ಬೇಸ್ ಗ್ರಾಮರ್ ಅಂತ. ಏನ್ ಡಿಫರೆನ್ಸ್ ಎರಡಕ್ಕೂ ಅಂತಂದ್ರೆ, ಅರಮನೆ ಹೆಂಗ್ ಬಿಡಿಸ್ತೀರಿ? ಸರಿ ಅಮ್ಮ, ಅರಮನೆ ಹೆಂಗ್ ಬಿಡಿಸ್ತಾರಪ್ಪ? ಅರಸನ ಮನೆ ಟೆಕ್ಸ್ಚುವಲ್ ಗ್ರಾಮರ್, ಗ್ರಂಥಸ್ಥ ವ್ಯಾಕರಣ. ಸುಮ್ಮನೆ ಯೋಚನೆ ಮಾಡಿ, ತಪ್ಪು ಸರಿನೋ? ಅರಸ ಇರುವಂತ ಮನೆಯಲ್ಲಿ ಅರಮನೆನಾ? ಯದುವೀರಿದ್ದಾರೆ ಮೈಸೂರಲ್ಲಿ, ಮಹಾರಾಜರು ತಾನೆ. ಅರಮನೆ ಸ್ವಲ್ಪ ರಿಪೇರಿ ಕೆಲಸ ಆಯ್ತು, ಬಂದು ನಿಮ್ಮ ಮನೆ ಉಳ್ಕೊಂಡ್ಬಿಟ್ರು. ನಾಳೆ ನಿಮ್ಮ ಮನೆ ಅರಮನೆ? ನಿಮ್ಮನೆ ಬಂದ್ರು ಒಂದು ರೀತಿಯ ಮಕ್ಕಳು ಆಶ್ರಯ ಕೊಡಿ ಅಂದ್ಬಿಟ್ಟು ನಿಮ್ಮನೆ ಅರಮನೆ ಇಲ್ಲ. ಅರಸ ಇರುವಂತ ಮನೆಯಲ್ಲ ಅರಮನೆಯಲ್ಲ. ಅರಣ್ ಪ್ಲಸ್ ಮನೆ ಇಸ್ ಈಕ್ವಲ್ ಟು ಅರಮನೆ. ಅರಣ್ ಎಂದರೆ ಕೋಟೆ. ಯಾವ ಮನೆಗೆ ಕೋಟೆ ಇದೆಯೋ ಅದನ್ನು ಮಾತ್ರ ಅರಮನೆ ಅಂತ ಕರೆಯಬೇಕು ನಾವು. ಅದು ಲಿಂಗ್ವಿಸ್ಟಿಕ್ ಬೇಸ್ ಗ್ರಾಮರ್. ಅರಣ್ ಅಂದ್ರೆ ಏನು? ಕೋಟೆ ಇರಬೇಕು. ಕೋಟೆ ಕಟ್ಟಕ್ಕೆ ಎಷ್ಟು ಜಾಗ ಬೇಕು? ದೊಡ್ಡತಾನೆ ಬೇಕು. ಕೋಟೆ ಕಟ್ಟಿದ್ಮೇಲೆ ಮನೆ ಹೆಂಗಿರ್ತದೆ? ದೊಡ್ಡದೇ ಇರಬೇಕು. ದೊಡ್ಡದಾಗಿದ್ಮೇಲೆ ಹೆಂಗಿರ್ತದೆ? ವೈಭವತನ ತಾನಾಗೆ ಬಂದಿರ್ತದೆ ತಾನೆ. ಹಾಗಾಗಿ ಅರಣ್ ಪ್ಲಸ್ ಮನೆ ಇಸ್ ಈಕ್ವಲ್ ಟು ಅರಮನೆ ಇಸ್ ಲಿಂಗ್ವಿಸ್ಟಿಕ್ ಬೇಸ್ ಗ್ರಾಮರ್. ಇದು ಭಾಷಾಶಾಸ್ತ್ರದ ಹಿನ್ನೆಲೆಯಲ್ಲಿ ವ್ಯಾಕರಣ. ಅದು 10% ಇದೆ.
ಹಾಗಾಗಿ 3 ಗ್ರಾಮರ್ ಕಲ್ತ್ಕೋಬೇಕು ನಾವು, ಒಂದು ಆಚೆ ಬಿಡಬಾರ್ದು. ಇನ್ನು ಛಂದಸ್ ಕೊಟ್ಟೋಗ್ಬಿಡಿ. ಛಂದಸ್ಸು 5 ಅಂಕಗಳಿಗಿದೆ, 30 ಮಾರ್ಕ್ಸ್ ತಗೊಂಡ್ರೆ. ಛಂದಸ್ನಲ್ಲಿ ಪೂರ್ತ ಸಾಮಾನ್ಯ ಹೈಸ್ಕೂಲ್ ಜ್ಞಾಪಿಸ್ಕೊಳ್ಳಿ ಅಮ್ಮ. ಹೈಸ್ಕೂಲಲ್ಲಿ ಮಾತ್ರೆಗಳು, ಲಘು, ಗುರು, ಪ್ರಾಸ, ಹಯಪ್ರಾಸ, ಅಜಪ್ರಾಸ, ಗಜಪ್ರಾಸ, ಯಮಾತ ರಾಜಭಾನಸಲಗಂ. ಯಗಣ ಇಲಿಯಲ್ಲ ಗುರುತಿದ್ ಜ್ಞಾಪಕ ಇದೆಯಾ? ಯಗಣ, ಮಗಣ, ನಗಣ, ರಗಣ, ತಗಣ ಜ್ಞಾಪಕ ಇದೆಯಾ? ಓಕೆ. ಆಮೇಲೆ ಇದಿತ್ತು ಖ್ಯಾತ ಕರ್ನಾಟಕಗಳು: ಉತ್ಪಲಮಾಲ, ಚಂಪಕಮಾಲ, ಶ್ರದ್ಧರ, ಮಹಾಶ್ರದ್ಧರ, ಶಾರ್ದೂಲ, ಮತ್ತೇಬ. ರಿಮೆಂಬರ್ ಎಲ್ಲ ನಿಮಗೆ ಜೋಗಿ ಫಿಲಮ್ ಎಕ್ಸಾಂಪಲ್ ತಗೊಂಡು ಮಾಡ್ಬಿಡ್ತೀನಿ. ಸಿಂಪಲ್ ಜೋಗಿ ಫಿಲಮ್ ಜ್ಞಾಪಕ ಮಾಡ್ಕೊಂಡ್ರೆ 5 ಮಾರ್ಕ್ಸ್ ಬರ್ತದೆ. ಇಡೀ ಗ್ರಾಮರ್ ಜೋಗಿ ಫಿಲಮ್ ಪೂರ್ತಿ. ಫ್ಲಾಶ್ ಬ್ಯಾಕು ಮಾದೇಶ ಇಲ್ಲ, ಮಾದೇಶ ಹಿಡ್ಕೊಂಡ್ರೆ 2.5, ಇದು ಬಂದ್ರೆ 2.5, 5 ಮಾರ್ಕ್ಸ್. ಅದರಿಂದ ಆಚೆ ಹೋಗ್ಬಾರ್ದು ನಮಗೆ. ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಯಾವುದು? ಅಲಂಕಾರ. ಹೌದು, ಅಲಂಕಾರ. ಅಲಂಕಾರ ಅಂದ್ರೆ ಏನು? ಭಾಷೆಗೆ ಮಾಡುವಂತ ಅಲಂಕಾರ. ಭಾಷೆ ಮಾಡುವಂತ ಅಲಂಕಾರ. ಅಲಂಕಾರದಲ್ಲಿ 2 ನೋಡ್ತೀವಿ. ಸುಮ್ಮನೆ ಪ್ರೈಮರಿ ನಿಮಗೆ ಸ್ಟ್ರಕ್ಚರ್ ಹೇಳ್ತಾ ಇದ್ದೀನಿ. ಸ್ಥೂಲ ಅಪೋಸಿಟ್ ಏನೋ 1 ಮಾರ್ಕ್ಸು. ಸ್ಥೂಲ ಅಪೋಸಿಟ್ ನಾವು ಬಾಯಿನ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂದ್ರೆ ಸ್ಥೂಲ ಅಪೋಸಿಟ್ ಏನಮ್ಮ? ಮೈಕ್ರೋ, ಮ್ಯಾಕ್ರೋ. ಸ್ಥೂಲ, ಸೂಕ್ಷ್ಮ 1 ಮಾರ್ಕ್ಸು. ಸ್ಥೂಲ, ಸೂಕ್ಷ್ಮ. ಸೂಕ್ಷ್ಮ ವಿರುದ್ಧ ಪದ ಸ್ಥೂಲ. ಸ್ಥೂಲವಾಗಿ ಹೇಳ್ತಿದ್ದೀನಿ. ಅಲಂಕಾರದ 2 ಭಾಗ, ಒಂದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಶಬ್ದಗಳಿಗೆ ಬೆಲೆ ಏನು ಸರ್? ಶಬ್ದಾಲಂಕಾರ. ಅರ್ಥಗಳಿಗೆ ಬೆಲೆ ಏನು? ಅರ್ಥಾಲಂಕಾರ. ಮದುವೆಯಾದ ಮೊದಲನೇ ವರ್ಷ ಶಬ್ದಾಲಂಕಾರ, 3-4 ವರ್ಷ ಆದ್ಮೇಲೆ ಅರ್ಥಾಲಂಕಾರ. ಫಸ್ಟ್ ಇಯರ್ ಏನಂತಾನೆ ಗಂಡ ಹೆಂಡತಿ ನಾನೇ ನೀನು ನೀನೇ ನಾನು ಅಂತಾರೆ. ಏನಂತ ಬೇಸರ ಗೊತ್ತಿಲ್ಲ, ಮರ್ತು ಬಿಟ್ಟಿದೆ. ನಂಗೆ ಮದುವೆ ಒಂದು 15 ವರ್ಷ ಆಗೋಯ್ತು. ದೇಹ ಜೀವ 1, ದೇಹ 2. ಹೇಳಮ್ಮ ಯಾರ? ವೆರಿ ಗುಡ್. ಇದು ನಿಮಗೆಲ್ಲ ಅರ್ಥ ಆಗಲ್ಲ, ಬೇರೆ ಔಟ್ಡೇಟೆಡ್. ಹೇಳಮ್ಮ ಜೀವ 2, ಜೀವ 1. ವೆರಿ ಗುಡ್, ಸರಿ. ಜೀವ 1, ದೇಹ 2. ನಂಗೆ ಜ್ಞಾಪಕ ಇಲ್ಲ, 15 ವರ್ಷದ ಮದುವೆ ಆಗಿ ಮರ್ತ್ಬಿಟ್ಟಿದ್ದೀನಿ ನಾನು. ನಾನು ಮೊದಲನೇ ವರ್ಷ ಹೆಂಗಂದ್ರೆ ಗೊತ್ತಾ? ನಾನೇ ನೀನು ನೀನೇ ನಾನು. ಕೆಲ್ಸ್ಕೊಳ್ಳಿ, ನಾನೇ ನೀನು ನೀನೇ ನಾನು. ರೂಪಕ ಅಲಂಕಾರ, ಮೆಟಾಫರ್. ಅದೇ ಇದು, ಇದೇ ಅದು. ಚಂದ್ರಮುಖಿ, ಚಂದ್ರ ಬೇರೆ ಅಲ್ಲ, ಮುಖ ಬೇರೆ ಅಲ್ಲ. ಇಂದುಮುಖಿ, ಇಂದು ಬೇರೆ ಅಲ್ಲ, ಮುಖಿ ಬೇರೆ ಅಲ್ಲ. ಅವಳ ಕಣ್ಣುಗಳೇ ಅವಳ ಅಂಗರಕ್ಷಕರು. ಅವಳ ಕಣ್ಣು ಬೇರೆ ಅಲ್ಲ, ಬಾಡಿಗಾರ್ಡ್ ಬೇರೆ ಅಲ್ಲ. ನೀರೇ ನಾರಿ, ನೀರೇ ನಾರಿನೇ, ಎಣ್ಣೆ ನೀರು. ಓಕೆ, ಈ ರೀತಿ ಪದ ಐತಲ್ಲಮ್ಮ. ಇದೆ ಯಾವ ಅಲಂಕಾರ? ಇದು ರೂಪಕ ಅಲಂಕಾರ. ದ ಫಸ್ಟ್ ಇಯರ್ ನಾನೇ ನೀನು ನೀನೇ ನಾನು. 2ನೇ ವರ್ಷ ಸ್ಟಾರ್ಟ್ ನನ್ನಂತೆ ನೀನು ನಿನ್ನಂತೆ ನಾನು. ಯಾವುದು? ಉಪಮಾಲಂಕಾರ. ಓಕೆ, ನನ್ನಂತೆ ನೀನು ನಿನ್ನಂತೆ ನಾನು, ರೂಪಕ ಅಲಂಕಾರ. 3ನೇ ವರ್ಷ ಅದೇ ಪದ. ಇಲ್ಲ ನಾನಿರ್ಬೇಕು, ಇಲ್ಲ ನೀನಿರ್ಬೇಕು, ದೃಷ್ಟಾಂತ ಅಲಂಕಾರ. ಇದೊಂದು ಸೀನು, ಅದೊಂದು ಸೀನ್ ನೋಡಿ ಹೆಂಗಿದೆ. ಇಷ್ಟೇ ನಮ್ಮ ಬ್ಯಾಂಕ್ ಅಲಂಕಾರ. ಇನ್ನೇನಿದೆ ಬಣ್ಣ? ಮುಗಿತು ಅಲಂಕಾರ, 3 ಮಾರ್ಕ್ಸ್ ಕ್ಲೋಸ್. ಇಷ್ಟೇ ಅಲಂಕಾರ. ಇಡೀ ಗ್ರಾಮರ್ ಹಂಗೆ ನಿಮ್ಮ ತಲೆಗೆ ಹಾಕ್ತೀನಿ. ಎಕ್ಸಾಂಪಲ್ ಓರಿಯೆಂಟೆಡ್. ಎಕ್ಸಾಂಪಲ್ಲೇ ಎಕ್ಸಾಮ್ ಜ್ಞಾಪಕ ಆಗೋದು. ವೆರಿ ಕ್ಲಿಯರ್. ನಿಯಮ ಎಲ್ಲ ಜ್ಞಾಪಕ ಆಗಲ್ಲ. ಏನೋ ಪಾಪಿ ಅಂದಲ್ಲ ಅವನು ಅಂತ ತಲೆ ಕೆರ್ಕೊಂಡ್ರೆ ಸಾಕು 1 ಮಾರ್ಕ್ಸ್ ಬರಬೇಕು. ನನ್ನ ಬೈಕಂಡು 1 ಮಾರ್ಕ್ಸ್ ಬಂತು ಅಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ? ಬಸ್ ಸ್ಟ್ಯಾಂಡ್ ಸಿಕ್ಕಿದಾಗ ದರಿದ್ರ ನೀ ಹೇಳ್ದು 1 ಬರ್ಲಿಲ್ಲಲ್ಲ ಅಂತ ನೀವು ಬೈಯೋದ್ಕಿಂತ ಮೆಜೆಸ್ಟಿಕಲ್ ಸಿಕ್ಬಿಟ್ಟೆ ಅವ್ರಿಗೆ, ಇನ್ನೆಲ್ಲ ನೋಡ್ದಂಗಿದೆಯಲ್ಲ, ನೀವು 1 ಹೇಳ್ದು ಬರಲಿಲ್ಲ ಅನ್ನೋದು ಬದಲು ಸರ್ ಎಲ್ಲ ಅದೇ ಬಂದಿತ್ತು ಸರ್ ಎಕ್ಸಾಮ್ ಅಲ್ಲಿ ಹೇಳಿದ್ದು. ಸುಮ್ಮನೆ ಉತ್ಕೃಷ್ಟ ಹೇಳ್ತೀವಿ. ಲಾಸ್ಟ್ ಒಂದು ಎಕ್ಸಾಮ್ ಆಯ್ತು ಇಲ್ಲೇ, ಆ ಒಂದು ಸೆಷನ್ 3 ದಿನ ಮಾಡಿದ್ದೆ. 30 ಮಾರ್ಕ್ಸ್ ಸೆಕ್ರೆಟರಿಯೇಟ್ದು. ಸೇಮ್ ಕ್ವಶನ್ ರಿಪೀಟೆಡ್. 30 ಬಂದ್ಬಿಟ್ಟಿದೆ. ಇವರು ಜಿಮೇಟ್ ಮಾಡ್ತಾರೆ, ಬಡಿಗೇರಂತ ಸರ್ ಒಬ್ರು ಇದ್ದಿರೋದ್ರು, ಮರ್ತೆ. ಅವರು ಪೇಪರ್ ನೋಡಿ ಆಶ್ಚರ್ಯ ಆಗೋಯ್ತು. ಯಥಾವತ್ ಪ್ರಶ್ನೆಗಳು. ಯಾಕೆ ಇಷ್ಟೇ ಪ್ರಿಡಿಕ್ಷನ್ಸ್? ಈ ಕೆಲವು ರಿಪೀಟೆಡ್ ಇರ್ತವೆ ಕಂಟೆಂಟ್. ಅದರಿಂದ ಆಚೆ ಅವನಿಗೂ ಹೋಗ್ಲಿಕ್ಕೆ ಆಗಲ್ಲ. ಯಾರಿಗೆ? ಪೇಪರ್ ಮಾಡೋವನ್ಗೆ. ಅವನು ತಾನೇ ತಾನೆ. ಹಾಗಾಗಿ ಕೆಲವನ್ನ ನಾವು ಮೆನ್ಷನ್ ಮಾಡ್ತೀವಿ, ರಿಪೀಟ್ ಮಾಡಿ ಹೇಳ್ತೀವಿ. ಅದಷ್ಟು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡಿ. ಆಮೇಲೆ ನಾನು ಇಯರ್ ಮೆನ್ಷನ್ ಮಾಡ್ತೀನಿ. 2015 ಬಂದಿದೆ, 16 ಬಂದಿದೆ. ಅದನ್ನ ದಯವಿಟ್ಟು ಅಲ್ಲಿ ಬರ್ಕೊಳ್ಳಿ. ಕೆಲವು ಪ್ರಿಡಿಕ್ಷನ್ಸ್ ಹೇಳ್ತೀನಿ, ಬರ್ಬಹುದು ಅಂತ ಅವನು ಬರ್ಕೊಳ್ಳಿ. ಮೇ ಬಿ ಬರ್ಬೋದು, ನಿಮ್ಮ ಅದೃಷ್ಟ.
ತೊಂದರೆ ಇಲ್ಲ, ಅಷ್ಟಾಗಲ್ಲಮ್ಮ. ಇದು ಅಲಂಕಾರ. ಲಿಟ್ರೇಚರ್ ಎಲ್ಲಿಂದ ಅಂದ್ರೆ ಕನ್ನಡದ ಮೂಲ ಎಲ್ಲಿ ಬರ್ತೀವಿ ನಾವು, ಅಲ್ಮಿಡಿ ಶಾಸ್ತ್ರ ತೆಗೆದು ಅಲ್ಲಿಂದ ಹಿಂದಕ್ಕೆ ಹೋಗ್ತೀವಿ ನಾವು. ಎಲ್ಲಿ ಅಂದ್ರೆ ಗತಾಸಪ್ತ, ಇಷ್ಟು ಗೊತ್ತಿರಲ್ಲ, ಗತಾಸಪ್ತಸತಿ ಆಲರಾಜಂದು ಶಿಲಪ್ಪಾಧಿಗಾರಮಿಂದ ಹಿಡಿದು ಅಲ್ಲಿಂದ ಶಿಲಪ್ಪಾಧಿಗಾರಮ್ಮು, ಆಮೇಲೆ ಮುಂದೆ ಬರ್ತೀವಿ ಯಾವುದು ಅಲ್ಮಿಡಿ ಶಾಸನ, ಅದಾದ್ಮೇಲೆ ಯಾವುದು ಬಾದಾಮಿ ಶಾಸನ. ಕನ್ನಡದ ಮೊದಲ ತ್ರಿಪದಿ ಸಿಕ್ಕಿದಂತ ಶಾಸನ ಯಾವುದು? ಬಾದಾಮಿ ಶಾಸನ. ಯಾವುದೇ ಸಾಧುವಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಕನ್ನಡದ ಮೊದಲ ತ್ರಿಪದಿ ಸಿಕ್ಕಿದಂತ ಶಾಸನ ಬಾದಾಮಿ ಶಾಸನ. ಆಮೇಲೆ ಬರೋದು ಗಂಗಾಧರಂ ಶಾಸನ, ಪಂಪನ ಇತಿಹಾಸವನ್ನ ಹೇಳುವಂಥದ್ದು ಗಂಗಾಧರಂ ಶಾಸನ. ಅದನ್ನ ಕುರ್ಕ್ಯಾಲ ಶಾಸನ ಅಥವಾ ಜಿನವಲ್ಲಭ ಶಾಸನ ಅಂತ ಕರೀತಾರೆ. ಅದನ್ನ ದಾಟಿ ಮುಂದೆ ಬಂದಾಗ ನಮಗೆ ಸಿಗದು ಯಾವುದು ಅಂದ್ರೆ ಕನ್ನಡದ ಮೊದಲ ಕಾವ್ಯ ಯಾವುದು? ವೆರಿ ಗುಡ್, ಯಾವುದು? ಕವಿರಾಜ ಮಾರ್ಗ. ತಪ್ಪಾಗ್ಬಿಡುತ್ತೆ. ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗ. ಅದು ಕಾವ್ಯ ಅಲ್ಲ ಸರ್, ಕಾವ್ಯವನ್ನ ಬರೆಯುವಾಗ ಅನುಸರಿಸಬೇಕಾದ ಮಾರ್ಗ, ದಟ್ ಈಸ್ ಕವಿರಾಜ ಮಾರ್ಗ. ಇಟ್ ಈಸ್ ಅ ರಾಜ್ಪಥ್ ಅಂತ. ಕವಿ ನೀನೊಂದು ಕಾವ್ಯ ಬರಿಬೇಕಪ್ಪ, ಗೋ ಇಲ್ಲಿ ಹೋಗು, ನೀನು ಈ ಪಾತಲ್ಲಿ ಹೋಗು ಅಂತಾನೆ. ಕವಿ ಕಾವ್ಯ ರಚನೆ ಮಾಡುವಾಗ ಯಾವ ಲಕ್ಷಣವನ್ನು ಅನುಸರಿಸಬೇಕು ಎಂದು ಹೇಳುವಂತ ಇಟ್ ಇಸ್ ಅ ವೇ, ಇಟ್ ಇಸ್ ಎ ಪಾತ್, ಒಂದು ಮಾರ್ಗ. ಅದೇ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗ. ನಾವೆಲ್ಲ ಓದುವಾಗ ನೃಪತುಂಗ ಅಂತಿದ್ರಿ ಅಲ್ವೇ? ಅದು ಅಪ್ಡೇಟ್ ಆಯ್ತು, ಸಂಶೋಧನೆ ಆಯ್ತು. ಅದನ್ನು ಬರೆದವನು ಯಾರು? ಶ್ರೀ ವಿಜಯ. ಅಲ್ಲಿಂದ ದಾಟಿ ಮುಂದೆ ಬರ್ತದೆ 10ನೇ ಶತಮಾನಕ್ಕೆ. ಕನ್ನಡದ ಮೊದಲ ಕವಿ ಯಾರು? ಆದಿಕವಿ ಪಂಪ. ಮೊದಲ ಕಾವ್ಯ ಅಂದಾಗ ಆದಿಪುರಾಣ. ಅದಾದ 6 ತಿಂಗಳಿಗೆ ವಿಕ್ರಮಾರ್ಜುನ ವಿಜಯ ಅಂತ ಬರೀತಾನೆ ಅಲ್ವೇ? ಹಾಗಾಗಿ ಕನ್ನಡದ ಮೊದಲ ಆದಿಕಾವ್ಯ ಅಂದ್ರೆ ಯಾವುದು? ಆದಿಪುರಾಣ. ಆದಿಕವಿ ಅಂದ್ರೆ ಯಾರು? ಪಂಪ. ಅವ್ರನ್ನ ದಾಟಿ ಮುಂದೆ ಬರ್ತೀವಿ. ಪಂಪ, ಪೊನ್ನ, ರನ್ನ, ಜನ್ನ, ಆಮೇಲೆ ಕುಮಾರವ್ಯಾಸ. ತದನಂತರ 12ನೇ ಶತಮಾನ ಬರ್ತಕ್ಕಂಥ ವಚನ ಸಾಹಿತ್ಯ. ವಚನ ಸಾಹಿತ್ಯ ಮುಗಿಸ್ 15ನೇ ಶತಮಾನಕ್ಕೆ ಬಂತಂದ್ರೆ ಅಲ್ಲಿ ಸಿಗ್ತಕ್ಕಂಥ ದಾಸ ಸಾಹಿತ್ಯ, ಕೀರ್ತನೆಗಳು. ಅದನ್ನ ದಾಟಿ 17, 18, 19 ಬರ್ತೀವಿ. ಕನ್ನಡದ ಮುಂಗೋಳಿ ಕವಿ ಯಾರು? ಪಿಟಿ ಮಾಸ್ಟರ್ ಮುದ್ದಣ. ಪಿಟಿ ಮಾಸ್ಟರ್ ತಾನೆ ಅವರು, ದೈಹಿಕ ಶಿಕ್ಷಕರು. ಮುದ್ದಣ ಅವನೇ ಕನ್ನಡದ ಮುಂಗೋಳಿ ಕವಿ. ಅಲ್ಲಿಂದ ಬರ್ತಕ್ಕಂಥದ್ದು ಮುದ್ರಾ ರಾಕ್ಷಸ ಅಂತ ಒಂದು ಕೃತಿ ಬರ್ತದೆ. ಕೆಂಪು ನಾರಾಯಣ. ನೆಕ್ಸ್ಟ್ ಶುರುವಾಗದೆ ಹೊಸ ಕನ್ನಡ ಸಾಹಿತ್ಯ. ಇಲ್ಲಿವರೆಗೆ 3 ಘಟ್ಟ ದಾಟಿರ್ತೀವಿ. ಒಂದು ಪೂರ್ವದ ಹಳಗನ್ನಡ, ಇನ್ನೊಂದು ಹಳಗನ್ನಡ, ಇನ್ನೊಂದು ನಡುಗನ್ನಡ. ಈ ಬರೋದು ಯಾವುದು? ಹೊಸಗನ್ನಡ. ಹೊಸಗನ್ನಡದಲ್ಲಿ ಮತ್ತೆ 4 ಭಾಗ ಅಧ್ಯಯನ ಮಾಡ್ಬೇಕು ನಾವು. ಅದ್ಯಾವುದು ಅಂದ್ರೆ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ. ಇಷ್ಟು ಅಧ್ಯಯನ ಮಾಡಬೇಕು. ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ. ಇಷ್ಟು ಓದ್ಕೊಂಡ್ಬಿಟ್ರಮ್ಮ, ಇದರಿಂದ ಆಚೆ ಒಂದು ಪ್ರಶ್ನೆನೂ ಬರಲ್ಲ. ಇಷ್ಟು ಕಂಟೆಂಟ್. ಇದರಲ್ಲಿ 120 ಜನ ಕವಿಗಳ ಪರಿಚಯ ಮಾಡ್ತೀನಿ. ಅದರಲ್ಲಿ 28 ಜನ ಇಟ್ಸ್ ಮ್ಯಾಂಡೇಟರಿ, ಇವರೇ ಬರ್ತಾರಂತ ಕ್ವಶನ್ಸ್. ಇನ್ನು 60 ಜನ ಬಂದು ಹೋಗಬಹುದು, ನೆಂಟರ ತರ ಬಂದು ಹೋಗೋದು. ವೆರಿ ಕ್ಲಿಯರ್. ಅಷ್ಟು ಜನ ಇಂಪಾರ್ಟೆಂಟ್. ಅಷ್ಟು ನೀವು ಚಂದ ಸ್ಟ್ರಕ್ಚರ್ ಕಲ್ತ್ಕೊಂಡ್ಬಿಟ್ರೆ, ನೋಟ್ ಮಾಡಿ ಬರೆದಿಟ್ಕೊಂಡ್ಬಿಟ್ರೆ ಎಲ್ಲ ಪರೀಕ್ಷೆಗಳಿಗೂ ಅದರಿಂದ ಆಚೆ ಬರಲ್ಲ. FDA, SDA, PDO, ಗ್ರೂಪ್ ಸಿ ಎಲ್ಲ ಮೈನ್ ಎಕ್ಸಾಮ್ಗಳಿಗೆ ಕಡ್ಡಾಯ ಕನ್ನಡ. ಅದಕ್ಕೆ ನಾನು ನಿಮಗೆ PSI ಎಕ್ಸಾಮ್ ತಗೊಂಡಿರ್ತಲ್ಲ ಕೆಲವರು, PSI ಅಂದ್ರೆ ಪ್ರತ್ಯೇಕ ಒಂದು ಸೆಷನ್ಸ್ ಮಾಡ್ಕೊಡ್ತೀನಿ. ಅದರಲ್ಲಿ ಪ್ರಿಸೀಸ್ ರೈಟಿಂಗ್ ಇದೆ, ಸಂಕ್ಷೇಪಿಸುವಿಕೆ ಗೊತ್ತಾ? ಪ್ರಿಸೀಸ್ ರೈಟಿಂಗ್ ಇದೆ. ಆಮೇಲೆ ಪ್ರಬಂಧ ಬರವಣಿಗೆ ಇದೆ, ಪ್ರಿಸೀಸ್ ರೈಟಿಂಗ್ ಇದೆ. ಅಲ್ಲಿ ಡಿಸ್ಕ್ರಿಪ್ಟಿವ್ ಬರೀಬೇಕು. ನೀವು ಬರೆಯುವಾಗ ಏನು ಕ್ರಮ ಅನುಸರಿಸಬೇಕು. ಅದ್ರ ಜೊತೆಗೆ ಕಡ್ಡಾಯ ಕನ್ನಡದಲ್ಲಿ ನೀವು ಪ್ರಬಂಧ ಬರವಣಿಗೆ ಜೊತೆಯಲ್ಲಿ ಗಾದೆಗಳ ಬಗ್ಗೆ ಕಲ್ತ್ಕೋಬೇಕು, ಮತ್ತು ಪತ್ರ ಲೇಖನ ಮತ್ತು ರಿಪೋರ್ಟ್ ರೈಟಿಂಗ್, ವರದಿ. ಇಷ್ಟಂಶ ಕವರ್ ಮಾಡಬೇಕು. ಅದನ್ನು ಇನ್ನೊಂದು ದಿನ 1 ಅವರ್ ಸೆಷನ್ನಲ್ಲಿ ಜನರಲ್ ಕ್ಲಾಸಲ್ಲಿ ಮಾಡ್ಕೊಳ್ಳೋಣ. ಅದಷ್ಟು ಭಾಗ ಅಲ್ಲ. ಇದು ಉಳಿದಂಥ ಭಾಗ ಇಷ್ಟು ನಿಮಗೆ ಇಷ್ಟು ಒಟ್ಟಾರೆಯಾಗಿ ನಾವು ಕಲಿಸ್ಬೇಕಾದದ್ದು. ಯಾವಾಗಲೂ ತಿಳ್ಕೊಂಬಿಡಿ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದೀವೋ ಅವರು ಏನನ್ನು ಓದಬೇಕು ಎನ್ನುವುದಕ್ಕಿಂತ ಏನನ್ನು ಓದಬಾರದು ಅದು ಇಂಪಾರ್ಟೆಂಟ್. ಎಲ್ಲ ಓದ್ಬಿಡೋದಲ್ಲ. ನೋಡಿ, ಕೋಳಿಗೂ ಹಂದಿಗೂ ವ್ಯತ್ಯಾಸ ಇದೆ. ಕೋಳಿ ಏನು ಸಮಸ್ಯೆ ಗೊತ್ತಾ ನಿಮಗೆ? ಕೋಳಿ ಇಲ್ಲಷ್ಟು ಕೆದಕುತ್ತೆ, ಅಲ್ಲೆಷ್ಟು ಕೆದಕುತ್ತೆ, ಅದಕ್ಕೆ ಗೊತ್ತು ಗುರಿ ಇಲ್ಲ. ಮುಸ ಕೆದಕ್ತು ಸಿಗಲಿಲ್ಲ, ಮುಂದಕ್ಕೆ ಹೋಗ್ಬಿಡ್ತು. ಹಂದಿ ಹಂಗಲ್ಲ, ಗುದ್ದ ಕಡೆ ಗುತ್ತಿರ್ತದೆ. ಅಬ್ಸರ್ವ್ ಮಾಡಿ, ಗುಂಡಿ ಮಾಡ್ಬಿಡುತ್ತೆ ಸಿಗೋವರೆಗೆ. ಅದಕ್ಕೆ
ಅದಕ್ಕೆ ವಿಷನ್ ಕ್ಲಿಯರ್, ಇಲ್ಲಿ ಏನೋ ಸಿಗ್ತದೆ. ಗುದ್ದಿ 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 ಗುಂಡಿ ಮಾಡ್ಬಿಡುತ್ತೆ. ನಾವ್ ಹೆಂಗ್ ಓದ್ಬೇಕು? ನಾವೀಗ ಹಂದಿಯಂತೆ ಓದಬೇಕು, ಕೋಳಿಯಂತೆ ಕೆದಕಬಾರದು. ಕೆದಕ್ಕಂಡೆ ಇಷ್ಟು ವರ್ಷ ಕಾಲ ಕಳೆದು ಬಿಟ್ಟಿದ್ದೀವಿ ಅಲ್ಲ ಸರ್? ಹಂಗೆ ತಾನೇ ಕೆಲಸ ಮಾಡಿದ್ನ. ಇದಷ್ಟು ಓದೋದು, ಅದಷ್ಟು ಓದೋದು, ಪುನಃ ಎಕ್ಸಾಮ್ ಅದಕ್ಕೆ ಓದೋದು, ಪುನಃ ಡ್ರಾಪ್ ಮಾಡಿ ಇನ್ನೊಂದಕ್ಕೆ ಓದೋದು, ಹಿಂಗೆ ಮಾಡ್ಕೋಬಾರ್ದು. ಅದಕ್ಕೆ ಕೊನೆಯ ಕೆನೆಯ ಮಾತು ಚಾನಲ್ಗಳ ಪರಿಚಯ ಇದೆ. ಪಬ್ಲಿಕ್ ಟಿವಿ ಗೊತ್ತಾ? DD1 ಅವತ್ತು ಹಂಗೆ ಇದೆ, ಇವತ್ತು ಹಿಂಗಿದೆ, ಚೇಂಜ್ ಮಾಡಿಲ್ಲ. ಇನ್ನೊಂದು ಸುವರ್ಣ ಫೋಕಸ್ ಟ್ಯಾಗ್ಲೈನ್ ಏನು? ವೆರಿ ಗುಡ್ ನೋಡಿ, ಸದ್ಭುತ ಸರ್, ಬಹಳ ಪ್ರಿಯ ನನಗೆ. ನೇರ, ದಿಟ್ಟ, ನಿರಂತರ. ನಿಮ್ಮ ಬದುಕಲ್ಲಿ ಇರಬೇಕು ಈ 3 ಪದ. ನೇರ, ದಿಟ್ಟ, ನಿರಂತರ. ನನ್ನ ಗುರಿ ನೇರ, ಅದೇ ನನ್ನ ಗುರಿ ಸರ್. ಹೋಗ್ಲೇಬೇಕು, ನಾನು ಮುಟ್ಲೇಬೇಕಂತ ನನ್ನ ವಿಷನ್ ಇದೆ. ಸರಿ ತಾನೆ? ಸಾವು ಗುರಿ ತಾನೆ ಸರ್. ನಾವು ಬೇಡ ಅಂದ್ರೂ ಹೋಗ್ತೀವಿ, ಬೇಕು ಅಂದ್ರೂ ಹೋಗ್ತೀವಿ. ಸತ್ಯ ತಾನೇ? ಅದು ಗುರಿ ಅಲ್ಲ ನಮ್ದು. ಹುಟ್ಟಿರೋದು ಗೊತ್ತಿಲ್ಲ, ಅನಿರೀಕ್ಷಿತ. ಸಾವು ನಿರೀಕ್ಷಿತ, ಬಟ್ ಟೈಮ್ ಗೊತ್ತಿಲ್ಲ. ಅದ್ರ ಮಧ್ಯೆ ಒಂದು ಗುರಿ. ಅದಕ್ಕಂತಾನೆ ನನ್ನ ಗುರಿ, ನನ್ನ ವಿಷನ್, ನನ್ನ ಗೋಲ್ ನೇರ ಇರಬೇಕಿದೆ ನನ್ನ ಗುರಿ. ಒಂದು ನೆಕ್ಸ್ಟ್ ದಿಟ್ಟ ಅಂದ್ರೆ ಏನು? ಕರೇಜ್ ಅಂತ. ಧೈರ್ಯ ಇರಬೇಕಲ್ಲ. ಒಂದು ಎಕ್ಸಾಮ್ ತಗೋಬೇಕು, ಧೈರ್ಯ ಬೇಡವೆ? ಎಷ್ಟೋ ಜನ UPSC ಎಕ್ಸಾಮ್ ತಗೊಳ್ಳೋದು, ಅಯ್ಯೋ ನಮ್ಗೆ ಆಗಲ್ಲ, ಸುಮ್ಮನೆ ತಗೋಬೇಕು. ಆಗದು ಬಿಡೋದು. ನೆಕ್ಸ್ಟ್ ತಗೊಂಡ್ರಾಗೆಲ್ಲ ಆಗ್ಬಿಡ್ತದೇನ್ರಿ? ಆಗಲ್ವಲ್ಲ. ತಗೊಳಕ್ಕೆ ಏನು ರೋಗ? 300 ರೂಪಾಯಿ ಕಟ್ಟೆ. ಕೆಲವು ಫ್ರೀ ಇರ್ತದಪ್ಪ, ಫ್ರೀ ಕೆಲವು ಇದೆ. ಸುಮ್ಮನೆ ಒಂದು ಖುಷಿ. ಕೊನೆಗೆ 8 ಹೇಳೋದ UPSC ಎಕ್ಸಾಮ್ ತಗೊಂಡಿದ್ದೆ ಅಂದ್ಬಿಟ್ಟ. ಅವಳು ಗೊತ್ತು ನೀವು ಪಾಸ್ ಆಗಿಲ್ಲ ಅಂತ. ಅವಳು ಹೇಳ್ಕೋಬೋದು, ನಾನು ಅನ್ಕೋತೀನಪ್ಪ 8ಗೆ ನಾನು UPSC ತಗೊಂಡಿದ್ದು, ಗೊತ್ತಲ್ಲಪ್ಪ ನಿನ್ನ ಬಂಡವಾಳ ಅಲ್ವೇ? ಹೇಳಕ್ಕಾರು ಬೇಕಲ್ಲ ಸೋರ್ಸು ನಮಗೆ. ಹಾಗಾಗಿ ದಿಟ್ಟತನ ಇರಬೇಕು, ಮಾಡೇ ಮಾಡ್ತೀನಿ ಛಲ ಇರಬೇಕು. ಅದಕ್ಕೆ ದುರ್ಯೋಧನ ಎಷ್ಟು ಇಂಪಾರ್ಟೆಂಟ್ ಕೇಳಿ. ಛಲದೊಳು ದುರ್ಯೋಧನಂ ಗಂಡಿನೊಳ್ ಭೀಮಸೇನಂ ನನ್ಯಳಿನ ತನೆ ಅಂತಾರೆ. ಛಲಕ್ಕೆ ಹೆಸರಾದವನು ಯಾರು? ದುರ್ಯೋಧನ. ಆ ಕೆಟ್ಟ ಛಲ ಒಂದು. ನಮ್ಗೆ ಯಾವ ಛಲ ಇರೋದು ಈಗ? ಒಳ್ಳೆ ಛಲ ಎಷ್ಟು ಇಂಪಾರ್ಟೆಂಟ್. ಛಲದೊಳು ದುರ್ಯೋಧನ ಬಂದಂಗೆ ದಿಟ್ಟತನ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು ನಿರಂತರ, ಅಂದ್ರೆ ಪರ್ಸಿವರೆನ್ಸ್ ಅಂತ. ನಿನ್ನ ಓದು, ನಿನ್ನ ಜ್ಞಾನ ಸಂಪಾದನೆ, ನಿನ್ನ ಅಕ್ವೈರ್ ದ ನಾಲೆಜ್, ಇಟ್ ಈಸ್ ಕನ್ಸಿಸ್ಟೆನ್ಸಿ ಇರಬೇಕು, ನಿರಂತರವಾಗಿರ್ಬೇಕು. ಓದು ನಿರಂತರ. ಒಂದು ಎಕ್ಸಾಮ್ ಓದು, ಬಿಡು, ಡ್ರಾಪ್ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ ಓದ್ಕೊಂಡು ಬಂದ್ಬಿಟ್ರೆ ಒಂದಲ್ಲ ಒಂದು ಎಕ್ಸಾಮು ಹಾಗೆ ಆಗ್ತದೆ. ನಿಮ್ಮ ಬದುಕು ಒಂದು ಫೋಕಸ್ ಆಗ್ತದೆ. ಆಗ ಬದುಕು ಫೋಕಸ್ ಆದ್ರೆ ಬದುಕು ಸುವರ್ಣ ತಾನೆ. ಅದಕ್ಕೆ ಪುಣ್ಯಾತ್ಮರು ಸುವರ್ಣ ಫೋಕಸ್, ನೇರ, ದಿಟ್ಟ, ನಿರಂತರ. ನೀವೀಗ ಫೋಕಸ್ ಆಗಬೇಕು. ಯಾವುದಕ್ಕೆ? ಎಕ್ಸಾಮ್. ನಿಮ್ಮ ಫೋಕಸಿಂಗ್ ಬಹಳ ಇದೆ. ಬಸ್ ಬರಲ್ಲ. ಈಗ ಕನ್ನಡ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗ ಇಷ್ಟು ದಿನ ನಾನು ಇಷ್ಟೆಲ್ಲ ಹೇಳಿದ್ದು, ಏನಾದರೂ ಒಳಗಡೆ ಬೆಂಕಿ ಇದ್ರೆ ಹತ್ಕೊಳ್ಳಿ ಅಂತ. ಇಲ್ಲ ನಾವೆಲ್ಲ ಹತ್ತಿ ಬೂದಿ ಆಗ್ಬಿಟ್ಟಿದ್ದೀವಿ ಸರ್ ಒಳಗೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ. ನಾವೇ ಹತ್ತಿ ಉರಿದು ಬೂದಿ ಆಗ್ಬಿಟ್ಟಿದ್ದೀವಿ ಸರ್ ಅಲ್ವಾ ಸರ್? ಬೂದಿನೂ ಗುಡಿಸಿ ದೊಡ್ಡ ಕಂಪನಿ ಕಟ್ತಾನೆ. ಯಾರು ಗೊತ್ತಾ ನಿಮಗೆ? ಯುಂಡೈ ಕಂಪ್ನಿ ಇದೆಯಲ್ಲ, ಉತ್ತರ ಇದು ಅದು ನಾರ್ತ್ ಕೊರಿಯಾದ್ದು. ಯುಂಡೈ ಅವನ ಹೆಸರು. ಈಸ್ ಎ ಪ್ಲಗ್ ಮೆಕ್ಯಾನಿಕ್. ಅವನ ಕಂಪನಿ 8 ಬಾರಿ ಸುಟ್ಟೋಗ್ಬಿಡುತ್ತೆ, 8 ಟೈಮ್ಸ್. ಬೇಜಾರಾಗ್ಬಿಟ್ಟು ಬೂದಿ ಮೇಲೆ ಕೂತಿರ್ತಾನೆ ಒಂದಿನ. ದೇ ಕಮಿಟ್ ಸೂಸೈಡ್, ನಾನು ಸತ್ತೋಗ್ಬಿಡ್ತೀನಿ ಅಂತ. ಆಗ ಅವನ ಸ್ನೇಹಿತ ಅಂದಲ್ಲಪ್ಪ, ಬೂದಿನ ಚೆನ್ನಾಗಿ ಗುಡಿಸಿದೀಯಲ್ಲ ನೀನು ಬದುಕು ಗುಡಿಸ್ಕೊಳಕಲ್ಲ ನಿನ್ನ ಕೈಲಿ. ಆಮೇಲೆ ಕಂಪನಿ ಸ್ಟಾರ್ಟ್ ಮಾಡ್ದ, ಯುಂಡೈ ಕಂಪನಿ. ಆಶ್ಚರ್ಯ ನಿಮಗೆ, ಇಡೀ ಜಗತ್ತಿನ ಎಲ್ಲಾ ದೇಶದ ಮೂಲೆಯಲ್ಲೂ ಇದೆ ಕಂಪನಿ. ಯುಂಡೈ ಕಾರ್ ಬಂದಿದೆಯಲ್ಲ, ಕಿಯಾ ಇದೆ, ಅವ್ರದ್ದೇನೆ ಕಿಯಾನು ಅಲ್ವೇ? ಹಾಗಾಗಿ ಯುಂಡೈ ಇಟ್ ಈಸ್ ಎ ಬೂದಿ ಗುಡಿಸಿದವನು ಅಲ್ವಾ ಸರ್? ಬೂದಿ ಗುಡಿಸಿದವನೇ ಇಷ್ಟು ಮಟ್ಟಕ್ಕೆ ಬಂದ್ಮೇಲೆ ಇದ್ದಿಲು ಹಾಕೊಂಡಿದ್ದೀರಿ ನೀವು. ಇದ್ದಿಲು ಮತ್ತೆ ಕೆಂಡ ಮಾಡ್ಬೋದಲ್ಲ ಸರ್? ಬೂದಿ ಕೆಂಡ ಮಾಡೋಕ್ಕಾಗಲ್ಲ. ಬೂದಿ ಅಂದ್ರೆ ಕಡೆ ತೂರೋಗದೆ. ತೂರಿ ಹೋಗುವ ಬೂದಿಯನ್ನೇ ಬದುಕು ಕಟ್ಕೊಂಡಿರೋ ಯುಂಡೈ ನಮ್ಮ ಮುಂದೆ ನಿಂತಿರ್ಬೇಕಾದ್ರೆ ನಾನು ಇದ್ದಿಲು ಮಾಡ್ಕೊಂಡಿದ್ದೀನಿ, ಬೇಕಾದ ಕೆಂಡ ಮಾಡ್ಕೋಬಹುದು. ಐರನ್ ಬಾಕ್ಸ್ ಮಾಡಲ್ವ ಹಳ್ಳಿಯವರು, ಸತ್ಯನಾ? ಹಾಗಾಗಿ ಕೆಂಡದಂತಿರಬೇಕು. ಕೆಂಡ ಪ್ರಜ್ವಲಿಸ್ದಂಗೆ ಮಧ್ಯೆ ಪ್ರಜ್ವಲಿಸಬೇಕು. ಅದಕ್ಕೆ ದಯಮಾಡಿ ಓದಿ ಕಂಟೆಂಟ್ ಬರೋಣ. ಬರ್ಕೊಳ್ಳಿ, ಎಡಿಟಿಂಗ್ ಹಾಕೊಳ್ಳಿ. ಕನ್ನಡ ವ್ಯಾಕರಣ ಬರೋಣ. ಬಡಿ, ಈಗ ಎಲ್ಲ ಬರ್ಸಲ್ಲ, ಇಂಪಾರ್ಟೆಂಟ್ ಬರ್ಕೊತಾ ಹೋಗಿ. ಯಾವ್ದು ನಿಮಗೆ ಬೇಗ ಮರ್ತೋಗ್ಬಿಡುತ್ತೆ ಬರ್ಕೊಳ್ಳಿ, ನೋಡ್ತಾರ ಅಲ್ಲ. ಇದು ಬೇಕು ನನಗೆ, ಅಗತ್ಯ ಇದೆ ಅನ್ಸುತ್ತೆ ನಿಮಗೆ. ಎಕ್ಸಾಮ್ ಎಲ್ಲ ಬರ್ದಿದ್ದೆ ಕೆಲವರು. ಓಕೆ, ನಾವು ನಾನೇ ಬರೆಸ್ತೀನಿ, ಬರ್ಕೊಳ್ಳಿ ಅಂದ್ಬಿಟ್ಟು. ಓಕೆ,
ಈ ನೋಡಿ, ಈಗ ಒಟ್ಟು ಈ ಕನ್ನಡ ವರ್ಣಮಾಲೆ ಅಂತ ಬಂದಾಗ ಕನ್ನಡ ಭಾಷೆ ನೋಡ್ತೀವಿ ನಾವು. ಕನ್ನಡ ಭಾಷೆ ಎಂದಾಗ ಭಾಷೆಗೆ ತಂದೆಯ ಲಕ್ಷಣ ಇದೆ. ಕನ್ನಡ ಭಾಷೆಯ ಮೂಲ ಗುಣ ಏನು? ಪ್ರತಿಯೊಂದು ಭಾಷೆಯ ಮೂಲ ಗುಣ ಏನು? ಭಾಷೆಯ ಮೂಲ ಉದ್ದೇಶ ಏನು? ಪ್ರಶ್ನೆ. ಯಾಕೆ ಬೇಕು ಭಾಷೆ? ಭಾಷೆ ಯಾಕೆ ಬೇಕು? ವೆರಿ ಗುಡ್, ಸಂವಹನ ಮಾಡಿ. ಭಾಷೆ ಇಟ್ ಇಸ್ ಎ ಕಮ್ಯುನಿಕೇಶನ್ ಮೀಡಿಯಾ. ಹಾಗಾದ್ರೆ ನನ್ನ ಪ್ರಕಾರ ಸಂವಹನಕ್ಕೆ ಭಾಷೆ ಬೇಕೇ ಬೇಕಾ? ಮಾತು ಬೇಕೇ ಬೇಕಾ ಅಂದ್ಕೊಂಡಿದ್ದೀರಿ? ತಪ್ಪು. ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ನೀವು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡಿದ್ದೀರಿ, ಬಸ್ ನಿಂತ್ಕೊಂಡಿದ್ದೀರಿ, ಒಂದು ಜೋಡಿ ಕೈ ಹಿಡ್ಕೊಂಡು ಟಕ 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 ನಿಲ್ಲಿತಾರೆ ಕೆಳಗಡೆ. ಏನಂತ ಅರ್ಥ? ಅವರು ನೋಡಿದ ತಕ್ಷಣ ಅನ್ಕೋತೀರಿ ಏನು ಅನ್ಕೋಬಹುದು? ನೋಡಿದ ತಕ್ಷಣ ಅವ್ರನ್ನ ಏನ ಅಂತೀರಾ? ಹಾ, ವೆರಿ ಗುಡ್ ಸರ್. ಈಗ ಮದುವೆ ಆಗವ್ರೆ, ಅವ್ರು ಬೋರ್ಡ್ ಹಾಕೊಂಡ್ರೆ ಈಗ ಮದುವೆ ಆಗಿದೀವಿ ಅಂದ್ಬಿಟ್ಟು ನಮ್ಮ ತಲೆ ಏನ್ ಬಂತು? ಓ, ಈಗ ಮದುವೆ ಆಗವ್ರೆ ಸರ್. ಗಂಡ ಹೆಂಡತಿ ಬೀಳಿದ್ರು, ಗಂಡ ಅಲ್ಲೋಯ್ತಾವಳೆ, ಹೆಂಡತಿ ಇಲ್ಲೋಯ್ತಾವಳೆ. ಅರ್ಥ ಏನು? 10 ವರ್ಷ ಆಗಿದೆ. ಅವ್ರು ಹೇಳಿದ್ರ 10 ವರ್ಷ ಆಗಿದೆ ಅಂದ್ಬಿಟ್ಟು ಈ ಡಿಸೈಡ್ ತಾನೆ ನೀವು, ಹೌದಲ್ಲ ಸರ್? ಕೆಲವು ಸಾರಿ ಆ ಸಿಚುಯೇಷನ್ ಹೇಳ್ಬಿಡುತ್ತೆ. ಓ, ಇದೇನು ಸಂದೇಶ ಅಂತ. ಅರ್ಥ ಏನು? ಸಂದರ್ಭವೂ ಕೂಡ ಕಮ್ಯುನಿಕೇಶನ್. ಸಂದರ್ಭ ನಮ್ಮ ಮೆಸೇಜ್ ಕೊಟ್ಬಿಡುತ್ತೆ. ನಾನು ಇಲ್ಲಿ ಬಂದು ನಿಂತ್ಕೊಂಡೆ ಪಾಠ ಮಾಡಕ್ಕೆ, ಏನು ಮಾತಾಡ್ತಿಲ್ಲ. ಇವ್ರು ಅನ್ಕೊಂಡ್ಬಿಟ್ರು, ಏನು ಮೂಗೇನು 3 ಸರಿ ಸಾರ್ ಅಂದ್ರು. ಓ, ಡಿಸೈಡ್ ಕೆಪ್ಪ. ನಾ ಹೇಳಿದ್ನ ಕೆಪ್ಪ ಅಂತ ಅವ್ರಿಗೆ. ನಾ ಮೂಗಂದು ನಿಮ್ಗೆ ಹೇಳಿದ್ನ ಡಿಸೈಡ್ ಮಾಡ್ಕೊಂಡ್ರಿ. ಓ, ಇವಂಗ ಬಂದ ತಕ್ಷಣ ನಾನು ಶುರು ಮಾಡಿದೆ. ಓ, ವ್ಯಾಕರಣ. ತುಂಬಾ ಜನ ಅನ್ಕೊಂಡ್ಬಿಟ್ರು, ಇವತ್ತು ಮುಗೀತು ಕತೆ. ಮೊದಲೇ ಓ, ಕತೆ ಮುಗೀತು ಅಂದ್ಕೊಂಡ್ರಿ. ಬಟ್ ಇನ್ನೂ ಬದುಕಿದ್ದೀರಿ ನೀವು. ಡಿಸೈಡ್ ಮಾಡ್ಕೋಬೇಕು. ಈಗ ಪರವಾಗಿಲ್ಲ, ನಾವು 8 ಗಂಟೆವರೆಗೂ ಬದುಕ್ಬೋದು ಅಂತ ಡಿಸೈಡ್ ಮಾಡ್ಕೊಂಡ್ರಿ ನೀವು. ನಾ ಹೇಳಿದ್ದೀನಾಗಂತ ಹೇಳಿದ್ವಲ್ಲ. ದಟ್ ಈಸ್ ಎ ಮೆಸೇಜ್. ಸಂವಹನ ಅನ್ನೋದು ಸಂದರ್ಭನೂ ಹೇಳ್ಬಿಡುತ್ತೆ. ಭಾಷೆಯ ಮೂಲ ಏನು ಅಂದ್ರೆ ಭಾಷೆಯ ಗುಣ ಸಂವಹನ. ಸಂವಹನಕ್ಕೆ ಭಾಷೆ ಬಳಸ್ಕೋತೀವಿ ನಾವು. ಈ ಸಂವಹನ ಆಗ್ಬೇಕಾದ್ರೆ ಮಾತು ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಮಾತು ಅಂತಿದೀವಿ ನಾವು. ಮಾತನಾಡುವುದು ಯಾವುದರಿಂದ? ಸತ್ಯನಾ? ಅದರಿಂದ ಬಾಯಿಂದ. ಕಣ್ಣಲ್ಲಿ ಮಾತಾಡಿದ ಜ್ಞಾಪಕ ಇದೆಯಾ? PUC ನಲ್ಲಿ ಸುಳ್ಳು ಹೇಳ್ಬೇಡಿ. ಹೆಣ್ಮಕ್ಳು ಒಂದರಲ್ಲಿ ಮಾತಾಡಿದ್ವಿ ಸರ್. ಈಗ ಮಾತಾಡಿದ್ರೆ ಮನೆಯಲ್ಲಿ ನಾವು ಹೆಂಡತಿ ಅರ್ಥನೇ ಆಗಲ್ಲ. ಯಾಕೆ? ಬಾಯಲ್ಲಿ ಮಾತಾಡಿದ್ರೆ ಗೊತ್ತಾಗಲ್ಲ, ಕಣ್ಣಲ್ಲಿ ಗೊತ್ತಾಗ್ತದೆ ಅಲ್ವೇ? PUC ನಲ್ಲೋ ಹೈಸ್ಕೂಲಲ್ಲೋ ಎಲ್ಲ ಕಣ್ಣಲ್ಲೇ ಮಾತಾಡ್ತಿರ್ತಾರೆ. ನೋಡ್ಬೇಕು ನೋಡಿ. ಮಾತನಾಡುವುದು ಎಲ್ಲಿಂದ? ಬಾಯಿಂದ. ಸತ್ಯ? ಈಗ ಪ್ರೆಸೆಂಟ್. ಹಾಗಾದ್ರೆ ನನ್ನ ಪ್ರಶ್ನೆ, ಬಾಯಿಯ ಮೂಲ ಕೆಲಸ ಏನಾಗುತ್ತೆ? ವೆರಿ ಗುಡ್. ಈ ಕಡೆ ಬಾಯಿಯ ಮೂಲ ಕೆಲಸ ಮಾತನಾಡುತ್ತಾನೆ. ಬಾಯಿಯ ಮೂಲ ಕೆಲಸ ಮಾತನಾಡುವುದೇ ಆಗಿದ್ದರೆ ಹುಟ್ಟಿದ ತಕ್ಷಣ ಮಗು ಅಪ್ಪ ಎಲ್ಲಿ ಹೋದರು? ಅಮ್ಮ ನೀನೇಕೆ ಮಲಗಿದ್ದೀಯ? ಅಣ್ಣ ಬರಲಿಲ್ಲವೇ ಅಂತ ಕೇಳ್ತ ಮಗು. ಕೇಳ್ತ ಮಗು ಹುಟ್ಟಿದ ತಕ್ಷಣ ಮಗು ಚಿಟಿಕೆ ಹೊಡೀರಿ, ಕಿವಿ ಕೆಲ್ಸ್ಕೊತಾ ಇದೆ. ಪಂಚೇಂದ್ರಿಯಗಳ ಕೆಲಸ ಮಾಡ್ತಿವೆ. ಐಬಾಲ್ ಮೂವ್ ಆಗ್ತಿದೆ. ಚಿವುಟ್ ಬಿಡಿ ತಗೊಂಡ್ಬಿಟ್ಟು ಸ್ಪರ್ಶ ಜ್ಞಾನ ಇದೆ. ಕಣ್ಣು ಮೂವ್ ಆಗ್ತಿದೆ. ನಾಲ್ಗೆ ಟೇಸ್ಟ್ ನೋಡಿ ಹಾಲು ಕುಡಿತಾ ಇದೆ. ಮಗು ಗ್ರಹಣ ಶಕ್ತಿ ಇದೆ. ಕಿವಿ ಕೇಳಿಸ್ಕೊತಾ ಇದೆ, ಬಟ್ ಮಾತಾಡ್ತಿಲ್ಲ. ಬಾಯಿಯ ಮೂಲ ಕೆಲಸ ಮಾತನಾಡೋದಾಗಿದ್ರೆ ಅಮ್ಮ ನೀನೇಕೆ ಇಲ್ಲೇ ಮಲಗಿದ್ದೀಯ ಅಂತ ಮಗು ಕೇಳ್ಬೇಕಿತ್ತಾನೆ? ಕೇಳ್ತಿಲ್ಲ. ಬಾಯಿಯ ಮೂಲ ಕೆಲಸ ಮಾತನಾಡುವುದಲ್ಲ. ಏನು ಅದರ ಮೂಲ ಕೆಲಸ? ಆಹಾರ ತಿನ್ನೋದು. ಆಹಾರ ತಿನ್ನಲಿಕ್ಕೆ ಅಂತ ಬಾಯಿ ಸ್ಟ್ರಕ್ಚರ್ ಆಗಿದ್ದು. ಆಮೇಲೆ ಮನುಷ್ಯ ಬುದ್ಧಿವಂತ ಅಲ್ವಾ ಸರ್? ಸುಮ್ಮನೆ ಎಕ್ಸಾಂಪಲ್. ಸುಮ್ಮನೆ ಬಾಯಿ ಮಾತನಾಡೋದೇ ಆಗಿದ್ರೆ ನಾಯಿ ನಮ್ಮಿಂದ ಚೆನ್ನಾಗಿ ಮಾತಾಡ್ಬೇಕಿತ್ತಲ್ಲ. ನಾಲ್ಗೆ ಎಷ್ಟು ಚೆನ್ನಾಗಿದೆ. ಸಂಸ್ಕೃತ ಪಟ 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 ಅಂತ ಮಾತಾಡ್ಬೇಕಿತ್ತು. ಬಹುಬಿಟ್ರು ಬೇರೆ ಬರೋದೇ ಇಲ್ಲ. ಸೇ ನಾವು ಕಲ್ತ್ಕೊಂಡಿದ್ದು ಭಾಷೆ. ಹಾಗಾಗಿ ಬಾಯಿಯ ಮೂಲ ಕೆಲಸ ಆಹಾರ ತಿನ್ನೋದು, ನಾಲ್ಗೆ ಟೇಸ್ಟ್ ನೋಡೋದು, ತಿನ್ಬೇಕಾದ ಪದಾರ್ಥನ ಆ ಕಡೆಗೆ ತಳ್ಳೋದು. ಹಲ್ಲು ಚಿಕ್ಲಿ ಅಂದ್ಬಿಟ್ಟು ಹಲ್ಲು ಜಿಗಿಯುವುದು, ನಾಲಿಗೆ ಟೇಸ್ಟ್ ನೋಡೋದು, ಗಂಟು ನುಂಗೋದು, ತುಟಿ ಆಚೆ ಬಂದು ಅಸಹ್ಯ ಕಾಣ್ದಿರೋದು ಮುಚ್ಕೊಳ್ಳೋದು. ತುಟಿ ಕೆಲಸ ಅದೇ ಅಲ್ವೇ? ನಾವು ಬುದ್ಧಿವಂತರು ನೋಡಿ, ಅದಿಟ್ಕೊಂಡ್ಬಿಟ್ಟು ಏನೆಲ್ಲ ಅಕ್ಷರ ಉತ್ಪತ್ತಿ ಮಾಡ್ಕೊಂಡ್ಬಿಟ್ಟಿವಿ. ಅದಕ್ಕೆ ನಾವು ಧ್ವನ್ಯಂಗ ಅಂತ ಕರಿತೀವಿ. 1 ಮಾರ್ಕ್ಸ್. ಧ್ವನಿಯನ್ನ ಬರ್ಕೊಬಿಡಿ, ಕೇಳಿಸ್ಕೊಳ್ಳಿ. ಧ್ವನಿಯನ್ನ ಹುಟ್ಟಿಸುವುದಕ್ಕಾಗಿ ಒಂದು ಅಂಗ ತಗೊಂಡ್ಬಿಟ್ಟು ಲೊಕೇಶನ್ಸ್, ಅದೇ ಧ್ವನ್ಯಂಗ. ಈಗ ತಿಳ್ಕೊಂಬಿಡಿ. ಭಾಷೆ ಅಂದರ್ಥ ಬಾಯಿಯ ಮೂಲ ಕೆಲಸ ಆಹಾರ ತಿನ್ನೋದು. ಸೆಕೆಂಡರಿ ವರ್ಕ್ ಏನು? ಮಾತನಾಡೋದು. ಫ್ಯಾನ್ಗೆ ಬಿಡಿ ಎಕ್ಸಾಂಪಲ್. ಫ್ಯಾನ್ ಯಾಕೆ ಹಾಕ್ತಿವಿ? ತಿರ್ಗಕ್ಕೆ, ಗಾಳಿ ತಿರ್ಕೊಡಕ್ಕೆ. ಅದು ಪ್ರೈಮರಿ ವರ್ಕ್. ಯಾರು ನೇಣು ಹಾಕೊಂಡ್ಬಿಡ್ರಪ್ಪ, ನಾವು ನೇಣು ಹಾಕಕ್ಕೆ ಫ್ಯಾನ್ ಹಾಕಿದೀವ, ಅದು ಅವ್ರ ಸ್ಕಿಲ್. ಅದು ಅವ್ರ ಕಲೆ ನೇಣು ಹಾಕೊಂಡಿದ್ದು. ಹಾಗಾಗಿ ಸೆಕೆಂಡರಿ ವರ್ಕ್ ತಾನೇ ಅದು. ಚಾಕ್ ಪೀಸ್ ಇದೆ. ಯಾಕೆ ಚಾಕ್ ಪೀಸ್ ಇರೋದು? ಬರೀ ಯಾಕೆ? ವೆರಿ ಕ್ಲಿಯರ್. ಅದು ತಗೊಂಡು ರಂಗೋಲಿ ಹಾಕಿ. ಹೆಣ್ಮಗ್ ರಂಗೋಲಿ ಹಾಕಲ್ವಾ?
ಒಬ್ಬ ಶಿಲ್ಪಿ ಸಿಕ್ಕಿ ಚಂದ ಮೂರ್ತಿ ಮಾಡಲ್ವಾ? ಅವನು ಅಯೋಗ್ಯ ತೆಗೆದು ಮೂಗ್ ಹಾಕ್ಬಿಟ್ಟು ಸಾಯಿಸೇ ಬಿಡಲ್ವಾ? ಚಾಕ್ ಬೀಸದಲ್ಲಿ ಕೊಲೆ ಮಾಡ್ಬಿಡ್ತಾರೆ ಜನ. ಅಷ್ಟರ ಮಟ್ಟಿಗೆ ನಾವು ಕಲೆ ಬೆಳೆಸ್ಕೊಂಡಿದೀವಲ್ಲ. ಪ್ರತಿಯೊಂದಕ್ಕೂ ಮೇನ್ ವರ್ಕ್ ಅಂತ ಇರುತ್ತೆ. ಹಾಗಾಗಿ ಒಂದ್ ತಿಳ್ಕೊಂಬಿಡಿ, ಅಕ್ಷರಗಳು ಹುಟ್ಟುವುದು ಬಾಯಿಯಲ್ಲಿ. ವೆರಿ ಕ್ಲಿಯರ್. ಈ ಬರೋಣ, ಅಕ್ಷರ ಅಂದ್ರೆ ಏನು, ಯಾಕೆ ಅಕ್ಷರ ಅಂತ ಕರೆದ್ವಿ ನಾವು? ನೋಡಿ, ಕ್ಷರ ಎಂದರೆ ನಾಶ. ಕ್ಷರ ಅಂದ್ರೇನು? ನಾಶ. ಅಕ್ಷರ ಅಂದ್ರೇನು? ಶಾಶ್ವತ. ನಾನು ಇಷ್ಟು ಹೊತ್ತು ಬೆಳಿಗ್ಗೆ ಬಂದಂಗಿಂತ ಬಡ್ಕೊಂಡಿದ್ದೀನಿ. ಎಲ್ಲ ಪದ ರೆಕಾರ್ಡ್ ಆಗಿದೆ ನಿಮ್ ತಲೆಯಲ್ಲಿ? ಆಗಿಲ್ಲ, ಬಟ್ ಕೆಲವು ಮಾತ್ರ ರೆಕಾರ್ಡ್ ಆಗಿದೆ. ದಟ್ ಇಸ್ ಕ್ಷರ. ಕ್ಷರ ಎಂದರೆ ಶಾಶ್ವತವಾಗಿ ಉಳಿಯುವುದು, ಅಕ್ಷರ ಎಂದರೆ ನಾಶವಾಗುವುದು. ಅದನ್ನ ಶ್ರವಣ ಅಂತ ಕರಿತೀವಿ, ಇದನ್ನ ಚಾಕ್ಷುಷ ಎಂದು ಕರೆಯುತ್ತೇವೆ. ಚಕ್ಷು ಎಂದರೆ ಕಣ್ಣು, ಕಣ್ಣಿನಿಂದ ನೋಡಿ ಗ್ರಹಿಸಿಕೊಂಡದ್ದು ಚಾಕ್ಷುಷ ರೂಪ. ಭಾಷೆಯಲ್ಲಿ 2 ರೂಪ ಇದೆ, ಒಂದು ಚಾಕ್ಷುಷ, ಇನ್ನೊಂದು ಶ್ರವಣ. ಶ್ರವಣ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ. ನಾನು ಕ್ಲಾಸಿಗೆ ಬಂದಾಗ ಮೊದಲನೇ ಪದ ಯಾವ ಪದ ಬಳಸ್ದೆ ಅಂದ್ರೆ ಆಮೇಲೆ ಎಷ್ಟೋ ಪದ ಬಂದು ನನ್ನ ಬಾಯಿಂದ ರೆಕಾರ್ಡ್ ಆಗಿಲ್ಲ. ಯಾಕಾಗಿಲ್ಲ? ಅದು ಉಳ್ಕೊಂಡಿರಲ್ಲ. ಹಾಗಾಗಿ 2 ರೂಪ ಇದೆ. ಈ ರೂಪಗಳು ಬಂದಾಗ ನಮಗೆ ಈ ಅಕ್ಷರ ರೂಪ ಬರಬೇಕು ಅಂದ್ರೆ ಭಾಷೆ ಎಷ್ಟು ಅಂತ ಬೆಳೆದಿರ್ತದೆ. ಕನ್ನಡ ಭಾಷೆ ಅಲ್ಮಿಡಿ ಶಾಸನದಲ್ಲಿ ಬರಬೇಕು ಪದಗಳು ಅಂದ್ರೆ ಎಷ್ಟೋ ದಿನಗಳ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ಏನಾಗಿದೆ, ಅದು ಭಾಷೆ ಬೆಳೆದು ಬೆಳವಣಿಗೆ ಅಂತ ತಲುಪಿ ಬಂದಿದೆ. ಒಂದು ಮಗು ಎದ್ದು ಓಡಾಡ್ತಿದೆ ಅಂದ್ರೆ ಇವತ್ತು ಹುಟ್ಟಿದೆ ಅಂತನಾ? 1 ವರ್ಷ 6 ತಿಂಗಳು ಏನೋ ಆಗಿರ್ತದಲ್ಲ ಅಲ್ವಾ ಸರ್? ಅಷ್ಟು ಹಂತ ಹತ್ಕೊಂಡ್ಬರ್ಬೇಕದು. ಹಾಗಾಗಿ ಭಾಷೆ ಬೆಳವಣಿಗೆಯಲ್ಲಿ ಸಾಕಷ್ಟು ಹಂತವನ್ನ ಹತ್ಕೊಂಡ್ಬರ್ತಾ ಹೋಗ್ತದೆ. ನೋಡಿ, ಅದೆಲ್ಲ ಬಂದ್ಮೇಲೆ ಪ್ರತಿಯೊಂದು ಭಾಷೆಗೂ ನಾವು ಅಕ್ಷರ ರೂಪವನ್ನು ಕೊಡಕ್ಕಾಗಲ್ಲ. ಭಾರತದಲ್ಲಿ 328 330 ಭಾಷೆಗಳಿದೆ. ಅದರಲ್ಲಿ ಇರದೆ 120 ಭಾಷೆಗೆ ಲಿಪಿಗಳು. ಅದರಲ್ಲೂ ಪ್ರೌಢಲಿಪಿ ಬರೋದು 76 77. ಅದರಲ್ಲೂ ಅಧಿಕೃತವಾದ ಭಾಷೆ 24. 24 ಅಲ್ವಾ? 22 ಸಾರಿ 22 ಬೋರ್ಡ ಸಾಂತಾಲಿ ಎಲ್ಲ ಮಾಡಿ ಸೇರಿಸ್ತಾರಲ್ಲ, ಸಂತಾಲಿ 22 ಅಮ್ಮ. 22 ಭಾಷೆ ಅಧಿಕೃತ. ವೆರಿ ಕ್ಲಿಯರ್. ಅದರಲ್ಲಿ ಕನ್ನಡ ವಿಶೇಷ. ಇದು ನಮ್ಮಲ್ಲಿ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಕನ್ನಡ ಭಾಷೆಯನ್ನ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿಸಿದೀವಿ. ನಮ್ಮಲ್ಲಿ 3 ವರ್ಗ ನೋಡ್ತೀವಿ. ಒಂದು ಆರ್ಯನ್ ವರ್ಗ, ಇನ್ನೊಂದು ಮಂಗೋಲಾಯ್ಡ್ಸು, ನಾವೆಲ್ಲ ಯಾರು? ದ್ರಾವಿಡರು. ದ್ರಾವಿಡರು ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ನಾವೇ ದ್ರಾವಿಡ ಜನಾಂಗ. ಮಧ್ಯ ಭಾರತ ಮತ್ತೆ ಉತ್ತರಕ್ಕೆ ಹೋದ್ರೆ ಅವರೆಲ್ಲ ಏನು? ಆರ್ಯನ್ ಜನಾಂಗ. 7 ಸಿಸ್ಟರ್ ಆಫ್ ಸ್ಟೇಟ್ಸ್ ಇದೆಯಲ್ಲ, ಅವರೆಲ್ಲ ಮಂಗೋಲಾಯ್ಡ್ಸ್, ಅವರು ಮಂಗೋಲಾಯ್ಡ್ ಜನಾಂಗ. ದ್ರಾವಿಡರಲ್ಲಿ ಪಂಚದ್ರಾವಿಡ ಭಾಷೆಗಳಿದೆ. ಈ ಪಂಚದ್ರಾವಿಡ ಭಾಷೆಗಳಲ್ಲಿ ತಮಿಳು, ಕನ್ನಡ, ತೆಲುಗು, ತುಳು ಮತ್ತು ಮಲಯಾಳಂ, ಈ 5 ಭಾಷೆಗಳು ಪಂಚದ್ರಾವಿಡ ಭಾಷೆಗಳು. ಈ ಪಂಚದ್ರಾವಿಡ ಭಾಷೆಯಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತಹ ಭಾಷೆ ಇದು. ಯಾವುದು? ಕನ್ನಡ. ಜೊತೆಗೆ ಇಡೀ ಜಗತ್ತಿನಲ್ಲಿ ಹೇಳಿದಂತೆ ಬರೆಯುವಂತೆ ಹೇಳುವ ಏಕೈಕ ಭಾಷೆ ಕನ್ನಡ. ಇನ್ಯಾವುದೇ ಭಾಷೆಗೂ ಈ ಆಪ್ಷನ್ ಇಲ್ಲ. ನಾವು ಹೇಳ್ದಂಗೆ ಬರಿತೀವಿ, ಬರದಂಗೆ ಹೇಳ್ತೀವಿ. ತಮಿಳಲ್ಲಿ ಆಗಲ್ಲ. ಅವರು ಕುಲಂ ಅಂತಾರೆ, ಲಾ ಮತ್ತು ಲಾ ಅವ್ರು ಹೇಳ್ದಂಗೆ ಬಳಸ್ಕೋಬೇಕು. ಪಿಲ್ಲೈ ಮತ್ತು ಪಿಳ್ಳೈ ಒಂದೇ. ತೆಲುಗಲ್ಲಿ ನಾವೆಲ್ಲ ಆಂಟಿ ಅಂದ್ರೆ ಅವನು ಆಂಡಿ ಇಲ್ಲವಾ ಅಂತಾನೆ, ಟಾ ಇಲ್ಲ ಅಲ್ಲಿ. ಸೆಕ್ಷನ್ ಸಿ. ಮಲಯಾಳಂ ಅಲ್ಲಿ ಟಾ ಇಲ್ಲ. ನಾವೆಲ್ಲ ಆಂಟಿ ಅಂದ್ರೆ ಆಂಟಿ ಇಲ್ಲವಾ? ಯಾಕೆ? ಟಾ ಇಲ್ಲ. ತಮಿಳಲ್ಲಿ ಆ ಪ್ರಾಬ್ಲಮ್, ತೆಲುಗಲ್ಲಿ ಒಂಥರ ಪ್ರಾಬ್ಲಮ್, ಕನ್ನಡದಲ್ಲಿ ಹಂಗಲ್ಲ, ಹೇಳ್ದಂಗೆ ಬರಿತೀವಿ. ಯಾಕೆ ಅಂದ್ರೆ ನಮ್ಮಲ್ಲಿ 49 ವರ್ಣಮಾಲೆ ಅಕ್ಷರಗಳಿದೆ. ಅರೆ ಕ್ಲಿಯರ್? 49ರಲ್ಲಿ ನೀವು ಆಶ್ಚರ್ಯ ಆಗ್ಬೋದು, 4826 ಅಕ್ಷರ ಮಾಡ್ತೀವಿ. ಇಡೀ ಜಗತ್ತಿರ್ತಕ್ಕಂಥ ಇಷ್ಟೂ ಭಾಷೆಗಳಲ್ಲಿ ಅತಿ ಹೆಚ್ಚು ಅಕ್ಷರದ ಆಕೃತಿ ಇರುವಂತ ಏಕೈಕ ಭಾಷೆ ಕನ್ನಡ ಒಂದೇ. ಅತಿ ಕಡಿಮೆ 7 ಅಕ್ಷರ. ಲಿಬಿಯಾ ಅಂತ ಒಂದು ಭಾಷೆ ಇದೆ, ಸೌತ್ ಆಫ್ರಿಕದ್ದು, ಜಸ್ಟ್ 7 ಲೆಟರ್ಸ್. ಅವರು 3000 ಪದ ಮಾಡ್ತಾರೆ. ರೇಖಾ ವಿನ್ಯಾಸ ಪದಗಳವೆಲ್ಲ, ರೇಖೆಗಳ ಮೇಲೆ ಅಕ್ಷರ. ನಮ್ಮಲ್ಲಿ ಆಮೇಲೆ ನಿಮ್ಗೆ ಗೊತ್ತಿದೆ, ಅಷ್ಟೇ ಅದ್ಭುತವಾದಂತ ಅಕ್ಷರ ರಚನೆ ನಮ್ಮಲ್ಲಿದೆ. ಸ್ಟ್ರಕ್ಚರ್ ಆಫ್ ಲೆಟರ್ಸ್ ಅಂತ ಇದು 4826. ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ ಹೆಂಗೆ ಅಂತ. ಕಾಯಿಂದ ಲಾವರೆಗೆ ಎಷ್ಟು? 49 ಅಲ್ವಾ? ವೆರಿ ಕ್ಲಿಯರ್. ಆಮೇಲೆ ಗುಣಿತಾಕ್ಷರ ಮಾಡ್ತೀವಲ್ಲಮ್ಮ, ಗುಣಿತಾಕ್ಷರ ಕಾಯಿಂದ ಇಲ್ಲಿವರೆಗೆ ಮಾವರೆಗೆ, ಕಾಯಿಂದ ಲಾವರೆಗೆ ಎಲ್ಲ ಅಕ್ಷರಕ್ಕೂ ಏನ್ ಮಾಡ್ತೀವಿ? ಸ್ವರ ಸೇರಿಸ್ತೀವಿ ನಾವು. ಕತ್ತಲ ಗಟ್ಟು ಕಾಕಿಲಿ ಕಾಗುಡ್ಸುಕಿ ಕಂಪಹ ಲಂ ಲಹ, ಅಲ್ಲಿವರೆಗೆ ಲೆಕ್ಕ ಹಾಕೊಂಡ್ರೆ ಅದೊಂದು ಹತ್ತತ್ರ 900 ಚಿಲ್ಲರೆ. ಆಮೇಲೆ ಎಲ್ಲಾ ಅಕ್ಷರಗಳಿಗೂ ಒತ್ತಕ್ಷರಗಳಿದೆ. ವೆರಿ ಕ್ಲಿಯರ್.
ಎಲ್ಲ ಒತ್ತಕ್ಷರಲ್ಲಿ ಸಜಾತಿ ಒತ್ತಕ್ಷರ ಇದೆ ಮತ್ತು ವಿಜಾತಿ ಒತ್ತಕ್ಷರ ಇದೆ. ಸಜಾತಿ ಒತ್ತಕ್ಷರ ಬಂದ್ರೆ ಒಂದು ರೂಪ, ವಿಜಾತಿ ಒತ್ತಕ್ಷರ ಬಂದ್ರೆ ಮತ್ತೊಂದು ರೂಪ. ಎಲ್ಲ ಅಕ್ಷರಕ್ಕೂ ಸಜಾತಿ ಒತ್ತಕ್ಷರ ಒಂದು ಕೌಂಟು, ಎಲ್ಲ ಅಕ್ಷರಕ್ಕೂ ವಿಜಾತಿ ಅಕ್ಷರ ಒಂದು ಕೌಂಟು. ಕೆಲವೊಮ್ಮೆ ಎರಡು ವಿಜಾತಿ ಬರ್ತವೆ, ಎರಡೆರಡು ಕೌಂಟು. ನೋಡಿ ಅಬ್ಸರ್ವ್ ಮಾಡಿ, ನೋಡಿ ಇದೊಂದು ಕೌಂಟ್ ತಾನೇ ಇವೆಲ್ಲ ಸ್ಟ್ರಕ್ಚರ್. ಆಮೇಲೆ ಎಲ್ಲಕ್ಕೂ ಸ್ವರ ಪ್ರಯೋಗ ಇದೆ, ಒಂದರ್ಥ. ಎಲ್ಲಕ್ಕೂ ವಿಸರ್ಗ ಇದೆ. ಎಲ್ಲ ಲೆಕ್ಕ ಹಾಕೊಂಡ್ರೆ ಎಷ್ಟು ಬರ್ತದೆ? ಅತಿ ಹೆಚ್ಚು ಇದೆ. ಅದಕ್ಕೆ ನಾವು ಹೇಳ್ದಂಗೆ ಬರೀಬಹುದು, ಬರದಂಗೆ ಹೇಳ್ಬೋದು. ಇಂಗ್ಲಿಷ್ ಅಲ್ಲಿ ಈ ಆಪ್ಷನ್ಸ್ ಇಲ್ಲ. ಇರೋದು ಎಷ್ಟು ಅಕ್ಷರ? ಅದು 26. 26 ಕ್ಯಾಪಿಟಲ್, 26 ಸ್ಮಾಲ್. ಒಟ್ಟು ಎಷ್ಟಾಯ್ತು? 52. ನೋಡಿ ಇಲ್ಲಿ ಸ್ಟ್ರಕ್ಚರ್ ಚೇಂಜ್, ಅಕ್ಷರ ರೂಪ ಬದಲಾಗಿದೆ, ಬಟ್ ಫೊನೆಟಿಕ್ ಸೇಮ್ ಇದೆ. ನೋಡಿ ಎ ಅಂತೀರಿ, ಎ ಅನ್ನಲ್ಲ ನೀವು, ಗೊತ್ತೀರಾ? ಎ ಬಿ ಬಿ ಅನ್ನಲ್ಲ, ಬಿನೇ ಇದು. ಎ ಏನೇ, ಬಿ ಬಿನೇ. ರೂಪ ಚೇಂಜ್ ಅಲ್ಲಿ, ಫೊನೆಟಿಕ್ ಸೇಮ್. ಅರ್ಥ ಮಾಡ್ಕೋಬೇಕೀಗ ನಾವೀಗ. ಫೊನೆಟಿಕ್ ಸೇಮ್, 26 ಅಕ್ಷರ, 26 ಸೌಂಡ್. ಯು ಅಂತ ಬರೆದು ಬಿಟ್ರೆ ಜಗತ್ತಿನ ಯಾವುದೇ ಮೂಲೆ ಹೋದ್ರು ಈ ಅಕ್ಷರ ಯುವೆ. ಹೌದು ಅಲ್ವಾ? ಇದೇ ಅಕ್ಷರ ಪದಗಳಿಗೆ ಬಂದಾಗ ಸೌಂಡೇ ಚೇಂಜ್. ನಮ್ಮಲ್ಲಿ ನೋಡಿ, ಜಗತ್ತಿನ ಯಾವುದೇ ಮೂಲೆ ಹೋದ್ರು ಹೂ, ಇದು ಪದದಲ್ಲೂ ಹೂನೆ, ಇಂಡಿಪೆಂಡೆಂಟ್ ಅಲ್ಲೂ ಹೂನೆ. ಹೌದಾ? ವೆರಿ ಕ್ಲಿಯರ್ ಆಯ್ತಾ? ನೋಡಿ ಇಂಗ್ಲಿಷ್ ಅಲ್ಲಿ ಏನ್ ಸಮಸ್ಯೆ ಆಗ್ಬಿಡುತ್ತೆ ಅಂತಂದ್ರೆ, ಇಲ್ಲಿ ಬರೆಯುವುದು ಮತ್ತು ಹೇಳುವುದು ವ್ಯತ್ಯಾಸ ಇದೆ ಅನ್ನೋದಕ್ಕೇನೆ ಒಂದು RAMA ಏನು? ರಾಮ. RAMA ಏನು? ರಮ. ನೋ ಡಿಫರೆನ್ಸ್. RAMA ರಾಮ, RAMA ರಮ. ನಮ್ಮಲ್ಲಿ ನೋಡಿ, ರಾ ಕಿಳ್ಳಿ ರ, ಮಾಕ್ತಲೆ ಕಟ್ಟು ಮಾ, ರಾಕ್ತಲೆ ಕಟ್ಟು ರ, ಮಾ ಕಿಳ್ಳಿ ಮಾ. ಇಲ್ಲಿ ಕೊಡಕ್ಕಾಗಲ್ಲ ಅವರು. ಕೊಡ್ಸಿ ನೋಡೋಣ, ಅದೆಲ್ಲಿ ಕೊಡ್ತಾನ? ಇಲ್ಲಿ ಕೊಡಕ್ಕಿಲ್ಲ ಜಾಗ. PUT ಪುಟ್ಟಂತೀಯ, CUT ಏನಂದೆ? ಇಲ್ಲಿ ಆ ಅಂತ ಸ್ಪೆಲ್ ಮಾಡಿ, ಇಲ್ಲೇ ಹೂ ಅಂತ. ನನಗೆ ಗೊತ್ತಪ್ಪ, ನಾನು ಇದು ಕುಟ್ಟು ಅಂದ್ಬಿಟ್ಟಪ್ಪ. ದರಿದ್ರೆ ಇಂಗ್ಲೀಷೇ ಬರಲ್ಲ ಅಂತೀರಿ. ಹಂಗೆ ತಾನೆ. ಈಗ ನೋಡಿ ಎಕ್ಸಾಂಪಲ್, ಈಗ ಹೂ ಅಂತ ಬರೆದ ಮೇಲೆ ಈ ಅಕ್ಷರ ಎಲ್ಲೇ ಬಂದ್ರು ಹೂ ತಾನೆ, ಚೇಂಜ್ ಮಾಡಲ್ಲ ನಾನು. ಹೂನೆ, ಆನೆ. ಹಾಗಾಗಿ ಇದು PUT ಪುಟ್ಟಂತೆ, CUT ಪುಟ್ಟ. ಕಟ್ ಅಂತ ಕರಿತೀಯ. ಇಲ್ಲಿ ಬಂದಾಗ ಆ, ಇಲ್ಲಿ ಬಂದಾಗ ಹೂ, ಇಲ್ಲಿ ಬಂದ್ರೆ ಆ. ಇಟ್ ಇಸ್ ಎ ಫೊನೆಟಿಕ್ ಬೇಸ್ ಲ್ಯಾಂಗ್ವೇಜ್ ಇದು. ಇದು ಫೊನೆಟಿಕ್ ಬೇಸ್ ಲ್ಯಾಂಗ್ವೇಜ್ ಇದು. ಹಾಗಾಗಿ ಯಾಕೆ ಈ ಸಮಸ್ಯೆ ಅಂದ್ರೆ ಅಕ್ಷರ ಕಡಿಮೆ ಇದೆ ಅವ್ರಿಗೆ. 26 ಅಕ್ಷರ ಎಲ್ಲ ಸರ್ಕಸ್ ಮಾಡಬೇಕು. WALK ಏನು? ಎಲ್ಲೇನು? ಬರೆದ ಮೇಲೆ ಯಾಕೆ ಸೈಲೆಂಟ್ ಮಾಡ್ಬೇಕು ನೀವು? ಯಾಕೆ ಬರದೆ ಮತ್ತೆ? ಕೇಳಲ್ಲ ಮಕ್ಕಳು, ಚಿಕ್ಕ ಮಕ್ಳು ಹೇಳ್ಕೊಡ್ತೀರಿ WALK ವಾಲ್. ಮಗು ಯಾಕೆ ಬರದೆ ಮತ್ತೆ? ಕೇಳ್ತಾವ ಮಕ್ಕಳು. ಹಾಗಂತೀವಿ, ಸೈಲೆಂಟ್ ಅದು. ಹಂಗೆ ತಾನೆ ನನ್ನ ಮಕ್ಕಳಿಗೆ ಯಾಕೆ ಸೈಲೆಂಟ್ ಅಂತ ಹೇಳಿಲ್ಲ. ಅರಿ ಕ್ಲಿಯರ್ ಅಬ್ಸರ್ವ್ ಮಾಡಿಬೇಕಾದ್ರೆ ನನಗೆ ನೀವು ಬೇಕಾದ್ರೆ ದೊಡ್ಡ ವಿದ್ವಾಂಸರು ಕೇಳ್ಕೊ ಬನ್ನಿ, ಎಲ್ಲಿ ಯಾಕೆ ನೀವು ಸೈಲೆಂಟ್ ಮಾಡಿದೆ? ನೆಕ್ಸ್ಟ್ TALK ಏನಿದು? ನೋ. ಕೆ ಸೈಲೆಂಟ್. ಸುನಾಮಿನಲ್ಲಿ ಟಿ ಸೈಲೆಂಟ್. BRIDG ಬ್ರಿಡ್ಜ್ ಅಲ್ಲಿ ಡಿ ನುಂಗ್ಬಿಟ್ಟೆ, ಬ್ರಿಡ್ಜ್ ಅಂತೀಯ. ಬ್ರಿಡ್ಜ್ ಅಂದ್ಬಿಡಿ. ಸೊ ಇಂಗ್ಲಿಷ್ ಗೊತ್ತಿಲ್ಲ ಅಂತ. ನಾಲೆಡ್ಜ್ ಅಂದ್ರೆ ನಾಲೆಡ್ಜ್ ಅಂತೀರಿ. ನಾವೆಲ್ಲ ಓದ್ಬೇಕಾದ್ರೆ ಜ್ಞಾಪಕ ನಿಮ್ಗೆಲ್ಲ ಅಂದ್ಕೊಳ್ಳಿ. POEM ಏನು? ಪೊಯಮ್ ಅನ್ನೋರು. ನಾವು ವಿಲ್ ಸ್ಟಾರ್ಟ್ ಪೊಯಮ್ ಅಂದ್ರೆ ಈ ಮಕ್ಕಳು ಪಾಕ ನಕ್ಬಿಡ್ತವೆ. ಈಗ ಪೋಮ್ ಅನ್ಬೇಕಂತ ಗೊತ್ತಾಗದ ಹೆಂಗೆ ನಮಗೆ? ಈಗ CBSE ಸ್ಕೂಲ್ ಹೋಗ್ಬಿಟ್ಟು ನಾವು ವಿಲ್ ಸ್ಟಾರ್ಟ್ ಪೋಮ್ ಅನ್ಬೇಕು. ನೀ ಪೊಯಮ್ ಅಂದ್ರೆ ಇವನೇ ಅವನು 20 ವರ್ಷ ಇನ್ನೊಂದು. ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀವಿ, ಇಷ್ಟು ಮಟ್ಟಿಗೆ ನಮ್ಮಲ್ಲಿ ವ್ಯತ್ಯಾಸ ಇದೆ ಅಂತ. ಮೊನ್ನೆ ಇಂಟರ್ವ್ಯೂ ಒಬ್ಬರು ಟೀಚರ್ ಬಂದಿರೋ, ನಮ್ಮ ಇಂಟರ್ ಪ್ಯಾನಲ್ ಇದ್ದೀನಿ, 8 ವರ್ಷ ಎಕ್ಸ್ಪೀರಿಯನ್ಸ್ ಮೇಡಮ್ ಒಬ್ರು. ಮೇಡಮ್ ಸನ್ಯಾಸಿ ಬರೀರಿ ಅಂದ್ರೆ ಅವ್ರು ಹಿಂಗೆ ಬರೋ ಸನ್ಯಾಸಿ ಹಿಂಗೆ ಬರೆದ್ರು. ಹಿಂಗೆ ಸನ್ಯಾಸಿ ಬರೆದ್ರು. ಯಾಕೆ ಮೇಡಮ್ ಸೊನ್ನೆ ಸೈಲೆಂಟು ಸರ್. ಅದ್ಯಾಕೆ ಸೈಲೆಂಟು? ಇಲ್ಲಿ ಎಲ್ಲ ಸೈಲೆಂಟು, ನಮ್ಮಲ್ಲೂ ಇದೆ. ಅಯ್ಯೋ, ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗ್ ಕಲ್ಸಿರ್ತಾರೆ ಪಾಪ ಅಂತ. ಹಾಗಾಗಿ ನಮ್ಮಲ್ಲಿ ದೇರ್ ಇಸ್ ನೋ ಸೈಲೆಂಟ್ ಲೆಟರ್. ಬರ್ದಿಯಾ ಕಣ್ಣು ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ಓದ್ಬೇಕಂತ. ಯಾಕೆ ನಮ್ಮಲ್ಲಿ ಇದೆಲ್ಲ ಹೇಳ್ದಂಗೆ ಬರೆಯೋಕೆ. ಅದಕ್ಕೆ ಇಷ್ಟು ಅಕ್ಷರ ರಚನೆ ಮಾಡ್ಕೊಂಡಿದೀವಿ. ಈ ರಚನೆ ವಿನ್ಯಾಸದಲ್ಲೇ 3 ಮಾರ್ಕ್ಸ್ ಇದೆ. ಆ ಇಂದ ಲಾವರೆಗೆ ಸ್ಟ್ರಕ್ಚರ್ ಇದೆಯಲ್ಲ,
ಇದರಲ್ಲೇ 3 ಮಾರ್ಕ್ಸ್ ಕಂಟೆಂಟ್ ಇದೆ. ಹಾಗಾಗಿ ಆ ಇಂದ ಲಾವರೆಗೆ ಪ್ರತಿ ಅಕ್ಷರಕ್ಕೂ ಇದರದೇ ಆದಂತ ಒಂದು ವೇಟೇಜ್ ಇರ್ತವೆ. ಅದು ಇದರ ಒಂದು ವಿಶೇಷ. ಅದು ಓಕೆ, ಬರೋಣ ಈಗ. ಆ ಅಕ್ಷರ ಹಿಂಗ್ ಬರೀತೀರಿ. ಏನಿದು? ಆತಾನೆ ಇದ್ಯಾವ್ದಿದು? ರೈಟ್. ಯಾವನ ಅಂದಾನೆ ಯಾವ ಅಕ್ಷರ ಏನ್ ಮಾಡ್ತೀರಿ? ಇದು ಯಾವ್ದಿದು? ಏನಿದು ಗೊತ್ತಿಲ್ಲ ಸರ್. ಯಾವುದೋ ಒಂದು ಹುಳ ಸರ್. ದೃಷ್ಟಿಯಂತೆ ಸೃಷ್ಟಿ. ಇದು ದೃಷ್ಟಿಯಂತೆ ಸೃಷ್ಟಿ. ಹಂಗೆ ತಾನೆ. ನೀವು ಸುಮ್ಮನೆ ಆಷಾಢ ಮಾಸದಲ್ಲಿ ಮೈಸೂರು ಬಂದ್ರು ನೋಡಿ, ಅರಮನೆ ಮುಂದೆ ನಿಂತ್ಕೊಳ್ಳಿ, ಚಾಮುಂಡಿ ಬೆಟ್ಟ ಮಹಿಷಾಸುರ ಮಲಗಿದಂತೆ ಕಾಣ್ತದೆ. ಇದು ಅಬ್ಸರ್ವ್ ನೋಡಿದ್ದೀರಾ? ಮಹಿಷಾಸುರ ಮಲಗಿದಂತೆ ಸ್ಟ್ರಕ್ಚರ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅದು. ನೀವು ಈ ಸರ್ ಎಲ್ಲಿ ಹೊಟ್ಟೆನೆ ಕಾಣ್ತಿಲ್ಲಲ್ಲ ಸರ್ ಅಂತ ಅನ್ನಂಗಿಲ್ಲ. ನೀನು ಸರಿ ದೃಷ್ಟಿ ಸರಿ ಇಲ್ಲ ನಿಂದ. ನೀನು ಹಂಗೆ ನೋಡ್ಬೇಕದ್ನ. ಎತ್ತವ್ರಿಗೆ ಯಜ್ಞ ಮುದ್ದು, ಕೂಡ್ದವ್ರು ಕೋಡ್ಗ ಮುದ್ದು ಅಂತ ಗಾದೆ ಇಲ್ವಾ? ಎತ್ತಂತ ತಾಯಿಗೆ ಮಗ ಯಜ್ಞ ತರ ಇದ್ರು ಚೆನ್ನಾಗಿ ಕಾಣಲ್ಲ ಮಗ. ಅವನು ಬಿಸಾಕ್ ಕೊಡ್ತಾರೆ ಮಗುನು ಕರ್ಗಿದಾನೆ ಅಂದ್ಬಿಟ್ಟು. ಕಟ್ಕೊಂಡಂತ ಹೆಂಡತಿ ಕಪ್ಪಿತರ ಇದ್ರು ಹೆಂಡತಿ ಸಾಕೊಂಡಿಲ್ವಾ? ಕಪ್ಪಿತರ ಇಲ್ಲ ಅವಳು ಅಲ್ವಾ? ಎತ್ತಾನೆ ಬಟ್ ಎಷ್ಟು ಚೆನ್ನಾಗಿದೆ ಗಾದೆ. ಎತ್ತವ್ರಿಗೆ ಯಜ್ಞ ಮುದ್ದು, ಕೂಡ್ದವನು ಕೋಡ್ಗ ಮುದ್ದು. ಇದು 1 ಮಾರ್ಕ್ಸು. 2020 ಬಂದಿದೆ ಅವನು SDA ಗ್ರೂಪ್ಸ್. ಇದು ಗಾದೆಗಳು ಗಾದೆ ಬರ್ತಾ ಗೊತ್ತಾ ನಿಮ್ಗೆ? ಅರ್ಧ ಗಾದೆ ಬರೀಬೇಕು ನೀವು. ನೋಡಿ ಇದೇನಿದು? ಏನಿದು? ಈ ಪ್ರಶ್ನೆ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಬರ್ದಿದ್ರು, ಈ ಪ್ರಶ್ನೆ ಬರ್ದೇ ಇದ್ರು ಮನೆಯಲ್ಲಿ ನಿನ್ ತಮ್ಮನೋ ತಂಗಿನ ಚಿಕ್ಕಮ್ಮನ ಮಗಳು ಬರ್ಸ್ಬಿಡಮ್ಮ ಅಂದ್ರು ನಿಮ್ಮನ್ನ. ಈಗ ಬರ್ಸ್ತೆ ಮಗು, ಯಾಕಕ್ಕ ಹಿಂಗೆ ಬರ್ದೆ? ಕಲ್ತ್ಕೊಳ್ಳೋ, ಬರ್ದಿರೋದು ಇರೋದೇ ಹೆಂಗೆ, ನಾ ಹಿಂಗ್ ಮಾಡಕ್ಕಾಗುತ್ತೆ? ಆ ಮಗು ಕೇಳ್ತು, ಆನ ಏಕೆ ಹೀಗೆ ಬರೆಯುತ್ತಾರೆ? ಅವ್ರು ಬರ್ದಿರೋದೇ ಹೆಂಗಪ್ಪ, ಅದಕ್ಕೆ ನಾವು ಹಿಂಗ್ ಬರ್ದಿರೋದು. ಮಗು ಪ್ರಶ್ನೆ ಕೇಳ್ತಲ್ವ ಸರ್, ಏಕೆ ಆನ ಹೀಗೆ ಬರೀಬೇಕು? ಉತ್ತರ ಏನ್ ಕೊಡ್ತೀನಿ? ಯಾಕೆ ಆನ ಹೀಗೆ ಬರೀಬೇಕು? ಸಣ್ಣ ಪ್ರಶ್ನೆ ಎಲ್ಲ, ಸಿಲ್ಲಿ ಕ್ವಶನ್ ಅನ್ಸುತ್ತೆ ನಿಮ್ಗೆ. ಬೇಸ್ ಕಾನ್ಸೆಪ್ಟ್ ಹೆಂಗೆ ಅಂತ. ಆನ ಯಾಕೆ ಹಿಂಗೆ ಬರೀಬೇಕು ಅಂದ್ರೆ ನೋಡಿ ಏನಾಯ್ತು ಈಗ? ಇದು ದೃಷ್ಟಿ ಏನಿದು? ಈಗ ಏನ್ ಮಾಡಿದೀನಿ? ಟೀ ತರ ಕಾಣ್ತಿದೆಯಲ್ಲಮ್ಮ. ಈಗ ನೋಡಿ, ಈಗ ನೋಡಿ, ಆ ಅಕ್ಷರದಲ್ಲಿ ಏನಿದೆ? ಏನಿದೆ ನೋಡಿ? ಸಿಗುತ್ತಾ? ಆನಲ್ಲಿ ಏನ್ ಸಿಗುತ್ತೆ? ಕಾ ಸಿಗುತ್ತೆ. ಸಿಕ್ಕಿದ್ದು ಕಾ ಅಲ್ಲ, ಸಿಕ್ಕಿದ್ದು ತಲೆಕಟ್ಟು. ಈ ತಲೆಕಟ್ಟಿಗೋಸ್ಕರ ನಾವೇನ್ ಮಾಡಿದ್ವಿ? ನಾವು ಬರ್ಕೊಂಡಿದ್ವಿ. ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಅಕ್ಷರ ಆನಲ್ಲಿ ಏನ್ ಸಿಗುತ್ತೆ? ಈ ಭಾಗ ಅಳಿಸಿ ಇದು ಕತ್ತಿಸ್ಕೊಳ್ಳಿ. ಇದನ್ನ ಕಾ ಕಿಳ್ಳಿ ಕಾ. ಇನ್ನೂ ಸ್ಪಷ್ಟ ಆಗುತ್ತೆ ನೋಡಿ. ಅಕ್ಷರ ಈ ಯಾಕೆ ಹಿಂಗ್ ಬರಿತೀವಿ ಅಂತ. ಅಕ್ಷರ ಯಾಕೆ ಹಿಂಗ್ ಬರಿತೀವಿ? ಬರೀಲ್ಲ ಈಗ. ಏನಲ್ಲಿ ಸಿಗುತ್ತೆ? ಗುಡ್ಸು. ಈ ತಲೆಕಟ್ಟು, ಇಳಿ, ಗುಡ್ಸು, ಗುಡ್ಸಿನ ದೀರ್ಘ, ಕೊಂಬು, ಕೊಂಬುಂದಿಳಿ, ಒಟ್ಟು ಸುಳಿ, ಏತ್ವ, ಏತ್ವಕ್ಕೊಂದು ದೀರ್ಘ, ಐತ್ವ, ಓತ್ವ, ಔತ್ವ, 1 0 2 0. ಇದು ಯಾಕೆ ಪಿಕ್ಚರೈಸ್ ಆಗ್ಬೇಕು ಅಂದ್ರೆ, ಒಂದ್ಸಾರಿ ನಿಮ್ ತಲೆಗೆ ಬಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ. ಕಾಗೆ ಬರೆಯಕ್ಕೆ ಕಾಗೆ ಅಂತ ಬರೆಯಲ್ಲ, ಕಮಲ ಬರೆಯಕ್ಕೆ ಕಾಮಾಲೆ ಅಂತ ಬರೆಯಲ್ಲ, ಕುಳ್ಳ ಬರೆಯಕ್ಕೆ ಕುಲ್ಲ ಅಂತ ಬರೆಯಲ್ಲ, ಹಲ್ಲು ಬರೆಯಕ್ಕೆ ಹಳ್ಳು ಅಂತ ಬರೆಯಲ್ಲ. ಯಾಕೆ? ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಇದನ್ನ ನಿಮಗೆ ಪಿಕ್ಚರೈಸ್ ಮಾಡಿ ತೋರಿಸ್ಬಿಡ್ತೀವಿ. ಕಟ್ಟ ಜ್ಞಾಪಕ ಇಟ್ಕೊಂಡ್ಬಿಡಿ, ಯಾವುದೇ ಕಾರಣಕ್ಕೂ ಮರಿಬಾರದು. ಎಲ್ಲ ಎಕ್ಸಾಮ್ಗೂ 1 ಮಾರ್ಕ್ಸ್ ಇದೆ. ಇದಕ್ಕೆ ನಾವು ಸ್ವರ ಸಂಕೇತಗಳು ಎಂದು ಕರೆಯುತ್ತೇವೆ. ಈ ತಲೆಕಟ್ಟು, ಇಳಿ, ಗುಡ್ಸು, ಗುಡ್ಸಿನ ಕೊಂಬಿದೆಯಲ್ಲ, ಇವು ಗುಣಿತಾಕ್ಷರ ಅಲ್ಲ, ಸ್ವರಗಳ ಒಂದೊಂದು ಭಾಗ. ನಾನು ನೋಡಿ ಈಗ ತಲೆಕಟ್ಟು ಕಾನ ನೋಡಿ, ತಲೆಕಟ್ಟು ಬಂದಿದೆಯಮ್ಮ. ಪ್ರೈಮರಿ ಸ್ಕೂಲ್ ಮಕ್ಕಳ ಮಾಡಿ ತೋರಿಸ್ತಿದ್ದೀನಿ. ಎಕ್ಸಾಮ್ ಅಲ್ಲಿ ಬಂದು ಬರೀಬೇಕಂತ ಅಲ್ಲ. ವೆರಿ ಕ್ಲಿಯರ್. ತಲೆಕಟ್ಟು ಕಾ. ನೆಕ್ಸ್ಟ್ ನೋಡಿ, ಕಾ ಕಿಳ್ಳಿ ಕಾ, ಕಾ ಗುಡ್ಸು ಕಿ, ಕಾ ಗುಡ್ಸು ದೀರ್ಘ ಬಂದ ನೋಡಿ, ಬಂದಿದ್ಯಾ? ನೆಕ್ಸ್ಟ್ ಕಾ ಕೊಂಬು ಕು, ಕಾ ಕೊಂಬುಂದಿಳಿ ಕು, ಕಾ ಕೊಟ್ರು ಸುಳಿ ಕೃ, ಕಾಕೇತ್ವ ಕೆ ಮೇರ್ ಫೋನ್ ಮಾಡಿದ್ದೀನಿ. ಕಾಕೇತ್ವ ಒಂದು ದೀರ್ಘ, ಕಾಕೈತ್ವ, ಕಾಕೋತ್ವ, ಕಾಕೋತ್ವಕ್ಕೊಂದು ದೀರ್ಘ, ಕಾಕೌತ್ವ ಕೌ, ಕಾಕೊಂದು 0 ಕಂ, ಕಾಕೆಟ್ 0 ಕಹ. ಇಷ್ಟು ಪಿಕ್ಚರೈಸ್ ಆಗೋದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಆಮೇಲೆ ಕನ್ನಡದ ವಿಶೇಷ ಏನು ಗೊತ್ತಾ ನಿಮಗೆ? ನಮ್ಮ ಬಾಯಿ ಹೇಗಿರ್ತದೋ ಅಕ್ಷರ ಹೆಂಗಿರುತ್ತೋ ಬಾಯಿ ರೂಪನೂ ಹಂಗಿರುತ್ತೆ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಚೆನ್ನಾಗಿದೆ ಅಂತಂದ್ರೆ, ಈ ಅಕ್ಷರಗಳು ಎ ಮತ್ತು ಐ, ಓ ಮತ್ತು ಔ, ಈ 3 ಅಕ್ಷರಗಳ ವಿಶೇಷ ಇದೆ. ಅಕ್ಷರಗಳು ಬೆಳೆಯುತ್ತವೆ ಹೇಳ್ತೀನಿ ಈಗ.
ನೋಡಿ ಅಕ್ಷರ ಇದನ್ನ ಅಕ್ಷರ ಮಾಡಿ ತೋರಿಸ್ತೀನಿ. ಸಿ ಏನಿದು ಎ, ವೆರಿ ಕ್ಲಿಯರ್. ಹಂಗೆ ನೋಡಿ, ದಟ್ ಈಸ್ ಎ ಮೇಲೆ ಹೋಯ್ತಾ. ನೆಕ್ಸ್ಟ್ ಏನು ಸರ್? ಐ ಬಿದ್ದೋಗ್ಬಿಡುತ್ತೆ. ವಾಪಸ್ ಬರ್ತೀನಿ. ಎ ಎ ಐ. ನೆಕ್ಸ್ಟ್ ಓ ನೋಡಿ, ಓ ಬಂತ. ನನ್ನ ಬರೀರಿ ಓನ. ನೆಕ್ಸ್ಟ್ ಓ ಮಾಡ್ಲಾ? ಓ ನೆನಪ ಇದೆಯಾ? ನೆಕ್ಸ್ಟ್ ಔ ಅಂತ. ಸರ್ ಹಂಗೆ ಇಲ್ಲ ಅನ್ಬೇಡಿ, ಕೈ ಕತ್ತರಿಸ್ಬೇಕು ಆಮೇಲೆ ನಾನು. ಸಮ್ ರಿಲೆವೆಂಟ್. ಯಾಕೆ ಇದನ್ನ ಮಾಡಿದೆ ಅಂದ್ರೆ ಅಕ್ಷರ ಹೆಂಗ್ ಬೆಳೀತು ನೋಡಿ. ಇದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ನೀನು, ನಿಮ್ಮಪ್ಪ, ನಿಮ್ ತಾತ. ಎಕನಾಮಿಕ್ಸ್ ಬನ್ನಿ. ಅನ್ಡೆವಲಪ್ಡ್ ಕಂಟ್ರಿ, ಡೆವಲಪ್ಡ್, ಇದು ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ. ಅನಭಿವೃದ್ಧಿ ರಾಷ್ಟ್ರ, ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿ ರಾಷ್ಟ್ರ. ವೃದ್ಧಿಯಾಗಿರುವ ಅಕ್ಷರಗಳೇ ಏನು ಸರ್? ಅದು ವೃದ್ಧ್ಯಕ್ಷರ ಎಂದು ಕರೆಯುತ್ತೇವೆ. ಇದೇ ವೃದ್ಧಿ ಸಂಧಿ. ಐ ಮತ್ತು ಔ ಬರಲ್ವಾ? ಏಕ ಪ್ಲಸ್ ಏಕ ಇಸ್ ಈಕ್ವಲ್ ಟು ಏಕೈಕ. ಭಾವ ಪ್ಲಸ್ ಐಕ್ಯ ಭಾವೈಕ್ಯ. ಜಲ ಪ್ಲಸ್ ಹೋಗ ಜಲೌಗ. ವನ ಪ್ಲಸ್ ಔಷಧ ವನೌಷಧ. ಸಿದ್ಧ ಪ್ಲಸ್ ಔಷಧ ಸಿದ್ಧೌಷಧ. ಏಕ ಪ್ಲಸ್ ಔಪಚಾರ ಏಕೌಪಚಾರ. ವನ ಪ್ಲಸ್ ಔಪಚಾರ ವನೌಪಚಾರ. ಇಲ್ಲಿ ಐ ಮತ್ತು ಔ ಬರ್ತದೆ. ಐ ಮತ್ತು ಔ ವೃದ್ಧ್ಯಕ್ಷರಗಳು. ವೃದ್ಧ್ಯಕ್ಷರ ಎಂದರೆ ಬೆಳೆದಿರುವಂತ ಅಕ್ಷರ, ವೃದ್ಧಿಯಾಗಿರುವಂತ ಅಕ್ಷರ. ವೃದ್ಧ್ಯಕ್ಷರ ಎರಡು ಬಂದ್ರೆ ಏನದು? ವೃದ್ಧಿ ಸಂಧಿ. ಅರ್ಥ? ಇದು ಬೆಳೆಯುವಂತ ಅಕ್ಷರಗಳು. ಇದನ್ನ ಸುಮ್ಮನೆ ಎಕ್ಸಾಂಪಲ್ ಏನ್ ಕೇಳ್ತಾರೆ ಅಂದ್ರೆ ನಿಮಗೆ ಇದರಲ್ಲಿ 3 ಪ್ರಶ್ನೆ ಇದೆ. ಇದಕ್ಕೆ ಸಂಧ್ಯಕ್ಷರಗಳು ಎಂತಲೂ ಕರೆಯುತ್ತಾರೆ, ದೀರ್ಘ ಸ್ವರಗಳು ಎಂತಲೂ ಕರೆಯುತ್ತಾರೆ, ವೃದ್ಧಾಕ್ಷರ ಎಂತಲೂ ಕರೆಯುತ್ತಾರೆ. ಐ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ಸ್ವರ, ದೀರ್ಘ ಸ್ವರ, ಸಂಧ್ಯಕ್ಷರ, ವೃದ್ಧಾಕ್ಷರ ಅಂತ ಕೊಟ್ರೆ ಯಾವ್ದು ಆನ್ಸರ್? ವೃದ್ಧಾಕ್ಷರ ಆನ್ಸರ್. ವೃದ್ಧಾಕ್ಷರ ಕೊಡದೇ ಯಾವ್ದು ಆನ್ಸರ್? ಸಂಧ್ಯಕ್ಷರ ಆನ್ಸರ್. ಸಂಧ್ಯಕ್ಷರ ಕೊಡದೇ ಯಾವ್ದು ಆನ್ಸರ್? ದೀರ್ಘ ಸ್ವರ ಆನ್ಸರ್. ಒಂದೇ ಅಕ್ಷರನ 4 ಪ್ರಶ್ನೆ ಕೇಳ್ತಾನೆ. ವೆರಿ ಕ್ಲಿಯರ್. ಇವು ಅಕ್ಷರದ ರೂಪಗಳು, ಅಕ್ಷರ ಹೆಂಗ್ ಬೆಳೀತಾ ಹೋಗ್ತವೆ. ವಾಪಸ್ ಬರೋಣ. ಇನ್ನೊಂದು ಭಾಗ ಹೇಳಿ ನಾನು ಇದು ಬರ್ತೀನಿ ಮತ್ತೆ ವರ್ಣಮಾಲೆಗೆ. ನೋಡಿ, ಆ ಇಂದ ಔವರೆಗೆ ಏನು ಕರಿತೀವಿ ನಾವು? ಏನಪ್ಪ ಅದು? ಸ್ವರಗಳು. ಆ ಇಂದ ಔವರೆಗೆ ಬರ್ಕೊಬಿಟ್ಟು ಬಳಸ್ತೀನಿ. ಆಮೇಲೆ ಆ ಇಂದ ಔವರೆಗೆ ಸ್ವರಗಳು ಅಂದ್ವಿ. ಈ ಸ್ವರಗಳು ಅಂದ್ರೆ ಏನು ಅಂತಂದ್ರೆ ಬಾಯಿಂದ ಅಕ್ಷರ ಉತ್ಪತ್ತಿ ಆಗುವಾಗ ಯಾವುದೇ ಅಡೆತಡೆ ಇಲ್ಲದೆ ಸ್ವತಂತ್ರವಾಗಿ ಉಚ್ಚಾರುವ ಅಕ್ಷರಗಳೇ ಯಾವುದು? ಸ್ವರಗಳು. ಇಂಗ್ಲಿಷ್ ನಲ್ಲೂ ಓವಲ್ಸ್ ಅಂತಿದೆ. ಇಂಗ್ಲಿಷ್ ಅಲ್ಲಿ ಓವಲ್ಸ್ ಯಾವುದು? ಹಂಗೆ ಹೇಳ್ತಾರೆ, ಸತ್ತೋರ್ತಾರ, ಬದುಕಿರ್ಬೇಕಲ್ಲ. ಹೆಂಗಿದೆ ಓವಲ್ಸ್ ಅಂದ್ರೆ ನಾನು ನೋಡಿ, ಅಕ್ಷರ ಪ್ರೆಸೆಂಟ್ ಆಗ್ಬೇಕು. ಎ, ಇ, ಐ, ಓ, ಯು ಅಂತ ಸೌಂಡ್. ಎ ಅಂದ ತಕ್ಷಣ ಎ ಮುಕ್ತಲ್ಲಿ ಕಾಣಬೇಕು, ದಟ್ ಈಸ್ ಎ. ಆಮೇಲೆ ಸೌಂಡ್ ನೋಡಿ ಹೆಂಗಿರುತ್ತೆ, ದಟ್ ಈಸ್ ಇ. ಆಮೇಲೆ ಐ, ಆಮೇಲೆ ಓ, ಆಮೇಲೆ ಯು. ಅದು ಇಂಗ್ಲಿಷ್ ಅಲ್ಲಿ ಓವಲ್ಸ್, ಗೊತ್ತಲ್ವಾ? ನೆಕ್ಸ್ಟ್ ಉಳಿದೆಲ್ಲ ಏನು? ಕಾನ್ಸನೆಂಟ್ಸ್ ಇದೆ ಇಂಗ್ಲಿಷ್ ಅಲ್ಲಿ. ವೆರಿ ಕ್ಲಿಯರ್. ಕನ್ನಡದಲ್ಲೂ ಆ ಇಂದ ಅವರೆಗೇನೋ ಸ್ವರಗಳು. ಬಾಯಿ ಬಿಟ್ಟು ಬಾಯಿ ಮುಚ್ಚೋವರು ಕಂಟಿನ್ಯೂಸ್ ಬರ್ತದೆ, ಎಲ್ಲೂ ಸ್ಟಾಪ್ ಇರಲ್ಲ. ಆ ಆ ಇ ಈ ಉ ರು ಎ ಎ ಐ ಓ ಓ ಔ. ವೆರಿ ಕ್ಲಿಯರ್. ಅಲ್ಲೇನು ಸ್ಟಾಪ್ ಇರಲ್ಲ. ಈ ಸ್ವರಗಳನ್ನು ನಾವು ಯಾವ್ದ್ರ ಮೇಲೆ ಸ್ವರ ಅಂತ ಮಾಡ್ಕೊಂಡ್ವಿ ಅಂದ್ರೆ ಅಕ್ಷರ ಉತ್ಪತ್ತಿ ಅಲ್ಲಿಗೆ ಟೈಮ್ ತಗೊಳುತ್ತೆ. ಒಂದು ಟೈಮ್ ಅಂತ ಬೇಕು, ಒಂದು ಡ್ಯೂರೇಷನ್ ಬೇಕು. ಅದರಲ್ಲಿ ಒಂದು ಆ ಡ್ಯೂರೇಷನ್ಗೆ ಒಂದು ಪ್ರಮಾಣ, ಒಂದು ಎಲ್ಲೆ, ಒಂದು ಮಾನಕ ಅಂತ ಮಾಡ್ಕೊಂಡ್ಬಿಟ್ವಿ, ಒಂದು ಸ್ಕೇಲ್ ಅಂತ ಮಾಡ್ಕೊಂಡ್ಬಿಟ್ವಿ. ಗುಬ್ಬಚ್ಚಿ ಕೂಗುವ ಸಮಯ. ಗುಬ್ಬಚ್ಚಿ ಹೆಂಗ್ ಕೂಗುತ್ತೆ? ಚೀಕ್ ಅಷ್ಟೇ. ಕೂಕ್ ಅಂದ್ರೆ ಏನು? ಕೂಬೆ. ಕಾ ಅಂದ್ರೆ ಕಾಗೆ. ನೋಡಿ, ಕೈ ತಗೊಳ್ಳಿ. ಚೀಕ್ 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 ಅಂದ್ರೆ ಈ ಗ್ಯಾಪ್ ಅಲ್ಲಿ ಈ ಬೆಳು ಬಂದು ವಾಪಸ್ ಹೋಗೋದು. ಕಣ್ಣ ರೆಪ್ಪೆ ಮಿಟುಕಿಸುವ ಸಮಯ ಈ ಟೈಮು. ಅಂದ್ರೆ ಗುಬ್ಬಚ್ಚಿಯ ಒಂದು ಕೂಗು, ಕಣ್ಣರೆಪ್ಪೆಯ ಒಂದು ಮಿಟುಕಿಸುವಂತ ಅವಧಿಯನ್ನ ಒಂದು ಮಾತ್ರ ಕಾಲ ಎಂದು ಕರೆಯುತ್ತೇವೆ. ಒಂದು ಮಾತ್ರ ಕಾಲ ಎಂದರೆ ಇಟ್ಸ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಟಕ್ 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 ಅಷ್ಟೇ. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರವಾಗುವ ಅಕ್ಷರಗಳೇನು ಸರ್? ಹ್ರಸ್ವ ಸ್ವರಗಳು. ಅ, ಇ, ಉ, ಋ, ಎ, ಓ. ಏನಿದು? ಹ್ರಸ್ವ ಸ್ವರ. ಅವಧಿ ಅಷ್ಟು ಇಂಪಾರ್ಟೆಂಟು, ಪ್ರಮಾಣ ಇಲ್ಲ ಇಲ್ಲಿ. ಇಟ್ ಇಸ್ ಓನ್ಲಿ ಫಾರ್ ಕ್ವಾಲಿಟಿ, ಕ್ವಾಂಟಿಟಿ ಇರಲ್ಲ. ಇದು ಕೇವಲ ಹ್ರಸ್ವ ಸ್ವರದಲ್ಲಿ ಸಮಯ ಇಂಪಾರ್ಟೆಂಟು. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರವಾಗುವ ಸ್ವರಗಳೇ ಹ್ರಸ್ವ ಸ್ವರಗಳು. ಹ್ರಸ್ವ ಎಂದರೆ ಒಂದು ಅವಧಿ. ವೆರಿ ಕ್ಲಿಯರ್. ಎರಡನೇದು ದೀರ್ಘ ಸ್ವರ. ಎರಡು ಮಾತ್ರ ಕಾಲ. ಅ, ಆ, ಇ, ಈ, ಉ, ಊ.
ಯಾಕೆ ಅದರಿಂದ ಪ್ರಾರಂಭವಾಗುವಂತ ಯಾವುದೇ ಪದ ನಮ್ಮನ್ನ ತೆಗೆದಾಕ್ಬಿಟ್ವಿ ನಾವು. ಎ ಐ ಓ ಔ ಇವೆಲ್ಲ ಏನು ಸರ್? ದೀರ್ಘ ಸ್ವರಗಳು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸ್ವರಗಳಲ್ಲಿ ಎಷ್ಟು ವಿಧ ಅಂದ್ರೆ 2 ವಿಧ. ತುಂಬಾ ಬುಕ್ಕಲ್ಲಿ 3 ವಿಧ ಅಂತ ಪ್ಲುತ ಸ್ವರ ಹೇಳ್ಬಿಟ್ಟವ್ರೆ. ಪ್ಲುತ ಸ್ವರಕ್ಕೆ ಅಕ್ಷರ ಎಲ್ಲಿದೆ? ಈಗ ಆ ರಸ್ವ ದೀರ್ಘ, ಪ್ಲುತ ಸ್ವರ ಆ ಅಂತ ಮಾಡ್ಕೊಂಡಿದ್ಯಾ? ನೋ ಸ್ಟ್ರಕ್ಚರ್ ಇಲ್ವಲ್ಲ ಅದಕ್ಕೆ. ಪ್ಲುತ ಸ್ವರ ಅಂದ್ರೆ ಏನು? 3 ಮಾತ್ರಾಕಾರದಲ್ಲಿ ಉಚ್ಚಾರವಾಗುವ ಸ್ವರ ರೂಪಗಳು. ಸ್ಟ್ರಕ್ಚರ್ ಇಲ್ಲ, ಸ್ವರ ಧ್ವನಿಗಳಷ್ಟೇ. 3 ಮಾತ್ರಾಕಾರದಲ್ಲಿ ಉಚ್ಚಾರವಾಗುವ ಸ್ವರಗಳೇ ದೀರ್ಘ ಸ್ವರಗಳು. ಅದಕ್ಕೆ ಎಸ್ ಅಂತ ಹಾಕ್ತಾರೆ. ಮನೆ ಮುಂದೆ ಶುಕ ಅಮ್ಮ ಅಂದ, ಬರ್ಲಿಲ್ಲ ಆಚೆ. ಅಮ್ಮ ಅಂತ ಬರಲಿಲ್ಲ. ಅಮ್ಮ ಅನ್ನಲ್ವಾ? ರಾಮ ಅಂತ ಕೂಗ್ಲಿಲ್ವಾ? ನೀ ಹಿಂಗ ನೋಡಬೇಡ ನನ್ನ, ನೀ ಹೀಗೆ ನೋಡಿದ್ರೆ ನಾ ಹ್ಯಾಂಗ ನೋಡಲಿ ನಿನ್ನ ಹ್ಯಾಂಗ. ಎಸ್ ಹಾಕ್ತಾರೆ. ಎಸ್ ಹಾಕಿ ಅರ್ಥ ಏನು ಅಂತಂದ್ರೆ 3 ಮಾತ್ರಾಕಾರದಲ್ಲಿ ಉಚ್ಚಾರವಾಗುವ ಅಕ್ಷರಗಳು. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇನ್ನೊಂದು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅದಕ್ಕೆ ಯಾವ ಅಕ್ಷರವೂ ಇಲ್ಲ, ಎಸ್ ಅಂತ ಸಿಂಬಲ್ ಹಾಕ್ತಾರೆ. ಸಪೋಸ್ 3 ಮಾತ್ರೆಯನ್ನ ಮೀರಿ ಬಿಟ್ಟರೆ, ಇದು ಒಂದ್ಸರಿ ಬಂದಿದೆ ಪ್ರಶ್ನೆ, 3 ಮಾತ್ರೆಯನ್ನ ಮೀರಿ ಬಿಟ್ಟರೆ ಅದಕ್ಕೆ ನಾವು ಕಂಪಿತ ಎಂದು ಕರೆಯುತ್ತೇವೆ. ಫ್ಲವರ್ ಹಾಕ್ತಾರೆ. ಇದು ಮೋರ್ ದೆನ್ 3 ಬಟ್ ನಾಟ್ ಲಿಮಿಟ್ 1 to 4 5 6 ಅಂತ ಇಲ್ಲ ಅದಕ್ಕೆ. ಇದನ್ನ ತೀನಂ ಶ್ರೀಯವರು ಹೊಸಗನ್ನಡದಲ್ಲಿ ಕಂಪಿತ ಎಂದು ಗುರುತಿಸುತ್ತಾರೆ. ಇದು ಹೊಸಗನ್ನಡದ ಬಂದಕ್ಕಂಥದ್ದು ಕಂಪಿತ ಅಂತ ಗುರುತಿಸ್ತಾರೆ 3 ಮಾತ್ರೆ ಮೀರಿದ್ರೆ. ಈ ಪೃಥಸ್ವರಕ್ಕೂ ಕಂಪಿತಕ್ಕೂ ಅಕ್ಷರ ರೂಪಗಳಿಲ್ಲ, ಧ್ವನಿಯ ಶಬ್ದಗಳು. ಅರ್ಥ ಆಯ್ತಾ? ಅರ್ಥವಾಯ್ತು ನಿಮ್ಗೆ? ಈಗ ಸ್ವರಗಳು ಎಷ್ಟು ವಿಧ ಅಂದ್ರೆ 2. ಜೊತೆಗೆ ಯಾವುದು? ಪೃಥಸ್ವರವೂ ಇದೆ ಮತ್ತೆ ಕಂಪಿತನೂ ಇದೆ. ಸ್ವರದ ಭಾಗ ಮುಗಿತಮ್ಮ. ಇದರಲ್ಲಿ ಈ ಸ್ವರ ಏನ್ ಮಾಡ್ತೀವಿ ನಾವು ಅಂದ್ರೆ, ಅದನ್ನ ನಾವು ಅದ್ರ ಒಳಗಡೆ ಹೋಗಿ ನಿಮ್ಮ ಎಕ್ಸಾಂಪಲ್ ದೃಷ್ಟಿಯಿಂದ ಇನ್ನು ಇನ್ ಡೆಪ್ತ್ ನೋಡೋದಾದ್ರೆ, ಪರೀಕ್ಷಾ ದೃಷ್ಟಿಯಿಂದ ಇದನ್ನ ಅ ಇ ಉ ರು ತೆಗೆದಾಕಿದೀವಿ. ಇದಕ್ಕೆ ಏನಂತೀವಿ ನಾವು? ಇದಕ್ಕೆ ಪ್ರಮುಖವಾಗಿ ಸವರ್ಣಾಕ್ಷರಗಳು ಎಂದು ಕರೆಯುತ್ತೇವೆ. ಇದಕ್ಕೆ ನಾವು ಸವರ್ಣಾಕ್ಷರಗಳು ಎಂದು ಕರೆಯುತ್ತೇವೆ. ಇವು ಒಂದೇ ರೀತಿಯ ಅಕ್ಷರ, ಇವು ಒಂದೇ ರೀತಿ ಸೌಂಡು ಮತ್ತೆ ಸ್ಟ್ರಕ್ಚರು. ಅ ಇ ಉ. ಇದನ್ನ ಬಿಟ್ಟು ಇನ್ನೊಂದು ವರ್ಗ ಎ ಮತ್ತು ಐ ಬಂದ, ಐ ಮತ್ತು ಔ ಏನಂತೀವಿ ನಾವು? ಇದನ್ನ ಸಂಧ್ಯಕ್ಷರ ಅಂತ ಕರಿತೀವಿ. ಸಂಸ್ಕೃತ ಭಾಷೆಯಲ್ಲಿ ಸಂಧ್ಯಕ್ಷರಗಳ ಸಂಖ್ಯೆ 4. ಯಾವ್ದಂದ್ರೆ ಎ ಐ ಓ ಔ. ಈ 4 ಸಂಧ್ಯಕ್ಷರ ಎಲ್ಲಿ? ಸಂಸ್ಕೃತದಲ್ಲಿ. 10 ವರ್ಷಗಳ ಹಿಂದೆ KPSC ಪರೀಕ್ಷೆಯಲ್ಲಿ ಸಂಧ್ಯಕ್ಷರಗಳು ಎಷ್ಟು ಎಂದರೆ 4 ಎಂದು ಆನ್ಸರ್ ಕೀ ಕೊಡ್ತಿದ್ದ. ಕಳೆದ 10 ವರ್ಷದಿಂದ ಈಚೆಗೆ ನಮ್ಮಲ್ಲಿ ಕೇಳಿದ ಪ್ರಶ್ನೆ ಸಂಧ್ಯಕ್ಷರ 2. ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. KPSC ಆನ್ಸರ್ ಕೀನಲ್ಲಿ ಸಂಧ್ಯಕ್ಷರ ಎಷ್ಟು ಅಂದ್ರೆ 2 ಹೇಳ್ತಿರೋದವನು, ಐ ಮತ್ತು ಔ. ಇದು ಸಂಧ್ಯಕ್ಷರನೇ. ಸಂಧ್ಯಕ್ಷರ ಅಂದ್ರೆ ಏನಂದ್ರೆ 2 ಸ್ವರಗಳು ಸೇರ್ಕೊಂಡ್ಬಿಡ್ತವೆ. ಆ ಪ್ಲೇಸ್ ಇ ಈಸ್ ಈಕ್ವಲ್ ಟು ಎ, ಆ ಪ್ಲೇಸ್ ಎ ಈಸ್ ಈಕ್ವಲ್ ಟು ಐ, ಆ ಪ್ಲೇಸ್ ಉ ಈಸ್ ಈಕ್ವಲ್ ಟು ಓ, ಆ ಪ್ಲೇಸ್ ಓ ಈಸ್ ಈಕ್ವಲ್ ಟು ಔ. ಈ 4 ಸಂಧ್ಯಕ್ಷರನೇ. ಆದ್ರೆ ಸಂಸ್ಕೃತ ಭಾಷೆಯಲ್ಲಿ ಇವು 4 ಸಂಧ್ಯಕ್ಷರ, ಕನ್ನಡದಲ್ಲಿ ಇವೆರಡೆ ಸಂಧ್ಯಕ್ಷರ. ಇದು ಸಂಧ್ಯಕ್ಷರವೂ ಹೌದು, ವೃದ್ಧಾಕ್ಷರವೂ ಹೌದು. ಸಾಕಲ್ವಾ? ಇಷ್ಟು ಇದರಲ್ಲಿ ಈ ಭಾಗದ ಪ್ರಶ್ನೆ. ಇದಾದ್ಮೇಲೆ ನೋಡೋಣ, ನಾವು ಬರ್ತಕ್ಕಂಥದ್ದು ಅನುಸ್ವರ ಮತ್ತು ಏನು ವಿಸರ್ಗ. ಅನುಸ್ವರ ಮತ್ತು ವಿಸರ್ಗ. ಇದನ್ನ ಅನುಸ್ವಾರ ಅಂತ ಕರೀತಾರೆ, ಬುಕ್ಕಲ್ಲಿ ಇದೆ. ಇದು ಅನುಸ್ವರ. ಯಾಕೆಂದ್ರೆ ಇದು ಯಾವಾಗಲೂ ಸ್ವರಾನೇ ಅನುಸರಿಸುತ್ತೆ. ಇದಕ್ಕೆ ಬೆಲೆ ಇಲ್ಲ ಅಂತಾನೆ ಹಿಂದೆ ಆ ಸೇರಿಸಿದ್ದು. ಸರ್ ಆನೆ ಸೇರಿಸ್ಬೇಕೆ ಸರ್? ನಿಯಮ ಇಲ್ಲ. ನಿಮಗೆ ಜ್ಞಾಪಕ ಆ ಹಾ ಹಾ ಬರೆಯೋರು ಬದಲು ಆಮೇಲೆ ತೆಗೆದಾಕ್ಬಿಟ್ರು. ಓ ಯಾಕೆಂದ್ರೆ ಕಂ ಕಾಹ ಚಂ ಚಾಹ ಡುಮ್ ದೂಹು ಅಂತ ಮಕ್ಕಳು ಅಂದ್ಬಿಟ್ಟು ತೆಗೆದಾಕ್ಬಿಟ್ಟು ಏನ್ ಮಾಡ್ಬಿಟ್ರು? ಅಮ್ಮಹ ಅಂತ ಮಾಡ್ಕೊಂಡ್ಬಿಟ್ರು. ಸರ್ ನಮ್ಮ ಇಷ್ಟ ನಾವು ಇಮ್ ಬರ್ಕೋತೀವಿ, ಇಮ್ ಇಹ ಬರ್ಕೋಬಹುದು, ನೀವು ತೊಂದರೆ ಇಲ್ಲ. ಇದನ್ನ ಯಾಕೆ ಬೇಡ ಅಂತಾರೆ ಅಂದ್ರೆ ಕಿಂಕಿಹ ತಿಂತಿಹ ಟಿಮ್ಡಿಹ ಲಿಮ್ಳಿಹ ಅಂತ ಆಗ್ತವೆ. ಈಗಲೇ ಚಂದ ಕನ್ನಡ ಭಾಷೆ ಓದೋದ್ ಮಕ್ಕಳು. ಅದಕ್ಕೆ ಏನ್ ಮಾಡ್ಬಿಟ್ರು? ಈ ಪ್ರಾಬ್ಲಮ್ಮೇ ಬೇಡ ಅಂತ ಏನ್ ಮಾಡ್ಬಿಟ್ರು? ನಾವು ಅಮ್ಮಹ ಅಂತ ಬರ್ಕೊಂಡಿದೀವಿ. ಯಾಕೆ ಇದಕ್ಕೆ ಇವೆರಡಕ್ಕೂ ನೋಡಿ, ಇಲ್ಲಿ
ಇವೆರಡಕ್ಕೂ ರೂಪ ಇದೆ. ಸೌಂಡ್ ಬರಬೇಕಾದ್ರೆ ಇನ್ನೊಂದು ಸಂಬಂಧ ಕೇಳುತ್ತೆ. ಸೌಂಡ್ ಒಂದು ಸಂಬಂಧ ಕೇಳ್ತಿತ್ತು. ಎಕ್ಸಾಂಪಲ್, ಈ ಸುಮ್ಮನೆ ಹೆಣ್ಣಿನ ಬಗ್ಗೆ ಒಂದು ಮಾತನ್ನ, ಹೆಣ್ಣಿನ ಮೂಲ ಗುಣ ಏನಮ್ಮ? ನೀವು ಹೇಳ್ಬಿಡಿ, ಇವ್ರು ಹೇಳಿ. ಹೆಣ್ಣಿನ ಮೂಲ ಗುಣ ಏನು? ವೆರಿ ಗುಡ್, ಸತ್ಯ. ಅದಕ್ಕೆ ಹೆಣ್ಣಿಗೆ ತಾಳ್ಮೆ ಇದೆ ಅಂತಾನೆ. ಭೂಮಿಗೆ ಭೂಮಿ ತಾಯಿ ಅಂತಾರೆ. ಭೂಮಿ ಪಪ್ಪ, ಭೂಮಿ ಚಿಕ್ಕಪ್ಪ ಅಂತ ಕರೆಯಲ್ಲ. ಭೂಮಿ ತಾಯಿ ಅಂತ ಕರೆಯಲ್ಲ, ಭೂಮಿ ತಾಯಿ. ಅದಕ್ಕೆ ಹೆಣ್ಣು ಅಷ್ಟು ತಾಳ್ಮೆ ಇದೆ ಅಂತ. ಇನ್ನೊಂದು ಗುಣ ಯಾವುದು? ಜೊರಗೆ ಸಹನೆ ಆಯ್ತು. ಇನ್ನೊಂದು ನಾಚಿಕೆ. ನಾನ್ ನಾಚ್ಕೊಂಡ್ರೆ ಅಸಹ್ಯ. ಇಲ್ಲಿ ಹೆಂಗ್ ನಾಚಿಕೆತೀರಿ ಅಂತೀರಿ ನೀವು, ನಾಚ್ಕೊಳ್ದಿರೋ ಅಸಹ್ಯ. ಹೆಣ್ಮಕ್ಳು ಹೆಂಗೆ ಏನ್ ಸಾರ್ ಹಿಂಗೆ ಬಂದ್ಬಿಟ್ರೆ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಅನ್ನಲ್ವಾ? ಗಂಡ್ ಮಕ್ಳು ನಾಚ್ಕೊ ಬಂದ್ರೆ ಇದೇನು ಹಿಂಗೆ ನಾಚ್ಕೊತೀರಿ? ಗಂಡ್ ಮಕ್ಳು ನಾಚ್ಕೊಂಡ್ರೆ ಅಸಹ್ಯ. ಯಾಕೆ? ಹೆಣ್ಣಿನ ಮೂಲ ಗುಣ ಏನು? ತಾಳ್ಮೆ ಮತ್ತೊಂದು ಸಹನೆ. ಸತ್ಯನಾ? ಗಂಡಿನ ಮೂಲ ಗುಣ ಏನು? ಧೈರ್ಯ. ಅಂದ್ಕೊಂಡಿದೀವಿ ನಾವು, ಗೊತ್ತಿಲ್ಲ ಎಷ್ಟು ಧೈರ್ಯ. ಹೆಣ್ಣಿನ ಮೂಲ ಗುಣ ಧೈರ್ಯ. ಆ ಹೆಣ್ಣಿನ ಮೂಲ ಗುಣ ಸತ್ಯ ಇರೋದು ತಾಳ್ಮೆ ಮತ್ತು ಸಹನೆ. ಬಟ್ ಚೆನ್ನಾಗಿದೆ. ಸಿ, ಹಿಂದೆನವರು ಹೆಣ್ಣನ್ನು ಯಾಕೆಂದ್ರೆ ಹೆಣ್ಣು ಪರಾಶ್ರಯ ಅಂತ ಕರೆಯೋದು. ಹಿಂದೆ ಇಲ್ಲ, ಇವತ್ತಿಲ್ಲ ಕಣವ ಪದ. ಅದು ಹಾಕ್ಬಿಟ್ರೆ ಕೇಸ್ ಹಾಕ್ಬಿಡ್ತಾರೆ. ಪರಾಶ್ರಯ. ಅದಕ್ಕೆ ಹೆಣ್ಣನ್ನ ಬಳ್ಳಿ ಕಂಪೇರ್ ಮಾಡೋರು. ಒಂದು ಆಶ್ರಯ ಬೇಕು ಹೆಣ್ಣಿಗೆ. ಇವತ್ತು ದೇ ಆರ್ ಇಂಡಿಪೆಂಡೆಂಟ್. ಇಲ್ಲಿ ಜಾಗ ಇಲ್ಲ ಅಂತ ಅಲ್ಲೆಲ್ಲ ಅಡ್ಕೊಂಡ್ ಬಂದಿರ್ತೀರಿ ನೀವು. ಸ್ಪೇಸ್ ವಾಕ್ಯ ಬಂದ್ಬಿಟ್ಟಿದ್ರಲ್ಲ. ಹಾಗಾಗಿ ನೀವು ಈಗ ಪರಾಶ್ರಯ ಅಲ್ಲ. ಮೊದಲು ಉದಾಹರಣೆ ಕೊಡೋರು, ಇದು ಅನುಸ್ವರ ಮತ್ತು ಯೋಗಗಳು ಏನಂತೆ ಹೆಣ್ಣಿದ್ದಾಗೆ ಅಂತ ಒಂದು ಆಶ್ರಯ ಪಡ್ಕೋತಾ ಇತ್ತು ಅಂತ. ನೋಡಿ ಇಲ್ಲಿ ಇದಕ್ಕೆ ಸೌಂಡ್ ಗೊತ್ತಾಗಲ್ಲ ಅಂತೇಳಿ ಹಿಂಗೇನ್ ಮಾಡಿದ್ವಿ ನಾವು? ಸ್ವರ ಸೇರಿಸಿ ಅಂತ ಮಾಡ್ಕೊಂಡ್ವಿ, ಸ್ವರ ಸೇರಿಸಿ ಅಂತ ಮಾಡ್ಕೊಂಡ್ವಿ. ಇದಕ್ಕೆ ಯೋಗ ವಾಹ ಅಂತೀವಿ. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿರುವುದು. ಸಂಬಂಧವನ್ನು ಹೊಂದಿ ಉಚ್ಚಾರವಾಗುವ ಅಕ್ಷರಗಳೇ ಯೋಗವಾಹಗಳು. ಇದಕ್ಕೆ ಹಿಂದೆ KS ನಲ್ಲಿ 15 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳ್ತಿದ್ದ. ಅನುಸ್ವರ ನಿಯಮ ಅಂತಿದೆ. ಇದನ್ನ ಸುಮ್ಮನೆ ಅಕಸ್ಮಾತ್ ಒಂದು ಪ್ರಶ್ನೆ ನಿಮಗೆ FD ನಲ್ಲಿ ಕೇಳ್ಬೋದು. ನೋಡ್ಕೊಳ್ಳಿ, ಅನುಸ್ವರ ನಿಯಮ ಅಂತ ಎಕ್ಸಾಂಪಲ್ ತಗೊಳ್ಳಿ. ಫಸ್ಟ್ ಕೇಳ್ಕೊಳ್ಳಿ. ಏನಿದು? ಕಂಕಣ. ಇದೇನಿದು? ಅಂಚೆ ಅಥವಾ ಪಂಚೆ. ಬರೀತೀನಿ, ಪಂಚೆ. ಇದೇನಿದು? ಕುಂಟಪ್ಪ. ಅಂದ. ನೆಕ್ಸ್ಟ್ ಕಂಬನಿ. ಲಾಸ್ಟ್ ಸಂವಾದ, ಸಂಶಯ, ಸಿಂಹ. ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಈಗ ಕಂಕಣ ಅಂದಾಗ ಈ ಕಂಕಣ ಅನ್ನೋದ್ರಲ್ಲಿ ಈ ಸೊನ್ನೆ ಇದೆಯಲ್ಲ, ಏನ್ ಸೌಂಡ್ ಮಾಡುತ್ತೆ? ಕಾಮನ್ ಆಗಿ ಅಂದ್ಕೊಂಡಿರ್ತೀವಿ ನಾವು. ಏನ್ ಅಂದ್ಕೊಂಡಿದೀವಿ ಅಂದ್ರೆ ಪದದ ಅಂತ್ಯದಲ್ಲಿ ಬಂದರೆ ಮಾ ಅಂತ ಸೌಂಡ್ ಮಾಡುತ್ತೆ, ಮಧ್ಯದಲ್ಲಿ ಬಂದ್ರೆ ನ ಅಂತ ಸೌಂಡ್ ಮಾಡುತ್ತೆ ಅಂದ್ಕೊಂಡಿದೀವಿ. ಶಂಕರಾಭರಣಂ ಮಾತಾನೆ, ಚಂದ ನಾತಾನೆ, ಹೋಗ್ತಾನೆ. ಆ ತರ ಅಂದ್ಕೊಂಡಿದೀವಿ ನಾವು. ಕಾಮನ್ ಆಗಿ ಒಂದು ಕಾಮನ್ ತಪ್ಪು ಇದು. ಅನುಸ್ವರ ಪದದ ಮಧ್ಯದಲ್ಲಿ ಬಂದ್ರೆ ಇಲ್ಲ ನಾ ಸೌಂಡ್ ಮಾಡುತ್ತೆ, ಇಲ್ಲ ಮಾ ಸೌಂಡ್ ಮಾಡುತ್ತೆ ಅಂದ್ಕೊಂಡಿದೀವಿ. ಈ ಪ್ರಶ್ನೆ, ಕಂಕಣ ಪದದಲ್ಲಿ ಏನ್ ಸೌಂಡ್ ಮಾಡ್ತಿದೆ ಇದು? ಹೌದಲ್ಲಮ್ಮ? ಹಂಗನ್ಸುತ್ತೆ. ಇಲ್ಲೇನ್ ಮಾಡುತ್ತೆ ಸೌಂಡು? ಇಲ್ಲೂ ನಾ. ಇಲ್ಲೇನ್ ಮಾಡುತ್ತೆ? ಇಲ್ಲೂ ನಾ. ಇಲ್ಲೇ ಮಾಡುತ್ತೆ ನಾ. ಇಲ್ಲೇ ಮಾಡುತ್ತೆ ಮಾ. ಹಂಗಲ್ಲ ಸೌಂಡ್. ಇದಕ್ಕೊಂದು ಫ್ಯಾಮಿಲಿ ಇದೆ. ಕ ಕ ಗ ಗ ನ. ಹೌದಾ? ತಾತ, ಅಜ್ಜಿ, ಅಪ್ಪ, ಅಮ್ಮ, ಮಗು. ಸಣ್ಣ ಫ್ಯಾಮಿಲಿ. ಮನೆ ತುಂಬಾ ಗೌರವ, ತಾತ, ತುಂಬಾ ಪ್ರೀತಿ, ಮಗು. ತುಂಬಾ ಗೌರವ, ತಾತ, ತುಂಬಾ ಪ್ರೀತಿ, ಮಗು. ಇವರು ತಂದಾಕವರು ಇಲ್ಲ ಊಟ ತಿಂದಾಕವ್ರು. ತಂದಾಕವರು ಮನೆ ನೀವು ತಂದಾಕ್ತೀರಿ, ಊಟ ತಿಂದಾಕವ್ರು. ಇಷ್ಟು ಜನರಲ್ಲಿ ಒಂದು ವೇಟೇಜ್ ಇದೆ. ಯಾಕೆ ಕೊಟ್ಟೆ ಅಂದ್ರೆ ಇದ್ರ ಮೇಲೆ ಪೂರ್ತಿ ನಿಮ್ ಗ್ರಾಮರ್ ಮಾಡೋದು. ಮನೆಯಲ್ಲಿ ತಾತ ಎಷ್ಟು ಇಂಪಾರ್ಟೆಂಟ್, ಮಗು ತಾನೇ ಅಷ್ಟೇ ಇಂಪಾರ್ಟೆಂಟ್. ಇಷ್ಟು ಜನ ಕಷ್ಟಪಡೋದು ಯಾರಿಗೋಸ್ಕರ? ಮಗುಗೋಸ್ಕರ. ಈಗ ಮನೆ ಯಜಮಾನ ಯಾರು? ತಾತನ ಅಜ್ಜಿನ? ಅಂದ್ಕೊಂಡಿರ್ತೀವಿ ನಾವು. ಈಗ ಮನೆಯಲ್ಲಿ ಗಂಡ ಹೆಂಡತಿ ರಪ ರಪ ಅಂತ ಹೊಡೆದ್ಬಿಟ್ಟ ಅಂದ್ಕೊಳ್ಳಿ. ಹೆಂಡತಿ ಬಂದು ಆಚೆ ಗೋಳೋ ಅಂತ ಹೇಳ್ತಿದ್ರೆ ಪರವಾಗಿಲ್ಲ. ಈ ಕಲ್ಲು ಹೊಡಿತಾನಲ್ಲ ಹೆಂಡತಿಗೆ, ಶೂರ ವೀರ ಅಂತೀವಿ ನಾವು. ಹೆಂಡತಿ ರಪ 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 ಅಂತ ಕೊಟ್ಟರೆ ನಾವು ಆಚೆ ಬರ್ತೀವ? ಯಾಕೆ? ನನ್ನ ತಾನೇ ಮರ್ಯಾದೆ ಹೋಗೋದು. ಅದಕ್ಕೆ ಅಮ್ಮ ಒಳಗೆಲ್ಲ ಆಚೆ ಹೊಡಿಬೇಡ, ಒಳಗೆ ಹೊಡೆದ್ಬಿಡಮ್ಮ. ಗಂಡಸರ ಸ್ವಭಾವ ಎಂದರೆ ಮನೆಯಲ್ಲಿ ನಾನೇ ಯಜಮಾನ ಅಂದ್ಕೊಂಡಿರ್ತೀವಿ, ಯಜಮಾನ್ರೆ ಬೇರೆ ಅಲ್ವೇ? ಹಾಗಾಗಿ ನೋಡಿ ಇಲ್ಲಿ ಗಂಡು ಅಂತ ತಕ್ಷಣ ನೋಡಿ ಇಲ್ಲಿ ಕವರ್ಗ ಅಂದ್ರೆ ತಾತ ಯಜಮಾನ ಅಂತಿರ್ತಾರೆ. ಅಜ್ಜಿ ಯಜಮಾನಿ ಆಗಿದ್ರು ಇವ್ರು ನಾವು ಹೇಳಲ್ಲ. ಯಾಕೆ?
ಅವನು ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಕರಿತೀವಿ. ಇದನ್ನು ವರ್ಗ ಇವೆಲ್ಲ ಏನು ಸರ್? ವರ್ಗೀಯ ವ್ಯಂಜನ ಅಲ್ವಮ್ಮ ಇದು. ಯಾಕೆ ವರ್ಗೀಯ ವ್ಯಂಜನ ಅಂದ್ರೆ ಅಕ್ಷರ ಹುಟ್ಟುವಂತ ಸ್ಥಾನ ಹೇಳ್ತೀನಿ ನೆಕ್ಸ್ಟ್ ನಿಮಗೆ. ಆದ್ರಿಂದ ಒಂದು ನಿಯಮ ಏನಮ್ಮ ಅಂದ್ರೆ, ಅನುಸ್ವರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ, ಅರ್ಥ ಮಾಡ್ಕೊಳ್ಳಿ, ಅನುಸ್ವರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ ಇದೇ ವರ್ಗದ ನುನಾಸಿಕ ಸೌಂಡ್ ಏನೋ ಇದು ಬರೋದು ಸೌಂಡ್, ಇದೆಲ್ಲ ಬರೋ ಸೌಂಡ್. ಇದು ಕಂಕಣ ಅಲ್ಲ, ಕಂಕಣ. ಇದು ಬರೆಯೋದು ಹೆಂಗೆ ಕಂಕಣನ? ಕಾ ಬರೆದು ಕ ಕ ಗ ಗ ನಾ ಬರೆದು ಇದು ಕಂಕಣ. ಅನುಸ್ವರ ಹಳಗನ್ನಡದ ಯಾವುದೇ ಕಾವ್ಯಗಳಲ್ಲಿ ಇಲ್ಲ ಇಲ್ಲ ಇಲ್ಲ. ಪಂಪನ ವಿಕ್ರಮಾರ್ಜುನ ವಿಜಯ ನೋಡಿ, ಲಕ್ಷ್ಮೀಶನ ಜೈಮಿನಿ ಭಾರತ ನೋಡಿ, ಕುಮಾರವ್ಯಾಸ ಭಾರತ ನೋಡಿ, ಹುಡುಕೊಂಡ್ರು ಒಂದು ಸೊನ್ನೆ ಸಿಗಲ್ಲ. ಸೊನ್ನೆ ಏನು? ಸೌಲಭ್ಯಾಕಾಂಕ್ಷೆ. ನಾವು ಮಾಡ್ಕೊಂಡಿರೋದು ಅದನ್ನ. ಮಧ್ಯದಲ್ಲಿ ಅನುಸ್ವರ ಬಂದ್ರೆ ಹೆಂಗ್ ಬರಬೇಕೀಗ ನಾವು? ಇದೇ ಸರಿಯಾದ ರೂಪ, ದಟ್ ಈಸ್ ಕಂಕಣ. ಕಂಕಣ ಕಂಕಣ. ಇನ್ನೆಷ್ಟು ಅಂಚೆ ಬರೆದಾಗ ನಾ ಬರಲ್ಲ, ಇದೇ ಬಂದಿದೆ, ಚಾ ಬಂದಿದೆ ಅಲ್ವಾ? ಅನುಸ್ವರದ ಮುಂದೆ ವರ್ಗೀಯ ವ್ಯಂಜನ ತಾನೆ. ಇದ್ರ ಮಗು ಯಾವುದು? ಚ ಜ ಜ ಜ ಇನ್ಯ. ಅಂಚೆ ಬರೆಯೋದು ಹೆಂಗೆ ಅಂದ್ರೆ ಇದು ಅಂಚೆ ಹಿಂಗ್ ಬರೆದು ದಟ್ ಈಸ್ ಅಂಚೆ ಅಂಚೆ ಅಂಚೆ. ಕುಂಟಪ್ಪ ಹೆಂಗ್ ಬರೀತೀರಿ? ಕಾಕೊಂಬು ಕು, ಇಲ್ಲಿ ಕುಂಟಪ್ಪ ಹಿಂಗ್ ಬರ್ದಲ್ವಾ? ಹಿಂಗ್ ಬರೆಯೋದು ಹೆಂಗೆ ಅಂದ್ರೆ ನಾಗೆ ತಾವತ್ತು ಕುಂಟಪ್ಪ. ಸೌಂಡ್ ಏನ್ ಬಂತು? ತಾದು ನಾ ಬಂತು. ಅಂದ ಹೆಂಗ್ ಬರೀತೀರಿ? ಅಂದ ಬರೆಯುವಾಗ ವೆರಿ ಗುಡ್, ಇದೇ ಅಂದ. ಚಂದ್ರ ಹೆಂಗ್ ಬರೀಬೇಕು? ಹಳೆ ವಿದ್ವಾಂಸರೆಲ್ಲ ಚಂದ್ರಶೇಖರ ಹಿಂಗೆ ಬರೆಯೋದು, ಸೈನ್ ಮಾಡೋದು ಅವರು ಹಿಂಗೆ, ಸೊನ್ನೆ ಬಳಸಲ್ಲ ಅವ್ರುವೆ. ಚಂದ್ರ. ಕಂಬನಿ ಹೆಂಗ್ ಬರೀತೀರಿ? ಹಿಂಗಿತ್ತಲ್ವಾ? ಹೆಂಗ್ ಬರಿಬೇಕು ಕಂಬನಿನ? ವೆರಿ ಗುಡ್, ಇದು ಕಂಬನಿ. ಚಂಬು ಹೆಂಗ್ ಬರಿಬೇಕು? ಚಂಬು ಮೂಗೆ ಭಾವತ್ ಹಾಕ್ಬೇಕು. ಈಗ ನೋಡಿ, ನಿಮ್ ಕನ್ಫ್ಯೂಷನ್ ಇಲ್ಲ. ಇಲ್ಲಿವರೆಗೆ ತಾತ ಬರ್ಲಿ, ಅಪ್ಪ ಬರ್ಲಿ, ಅಮ್ಮ ಬರ್ಲಿ, ಮೊಮ್ಮಗನ ಕರೀತಿರ್ತಾನೆ. ನೀವು ತಾತ ಮನೆ ಬಸ್ಲಿ ಯಾರು ಕರೆಯೋದು? ನನ್ನ ಮೊಮ್ಮಗು ಎಲ್ಲಿ ಅಂತ ಕರೀತಾನೆ. ನಿಮ್ ಮನೆ ತಾತ ಬಂದ್ರೆ, ಈಗ ನೀವು ಇಲ್ಲಿದ್ದೀರಿ, ಬಂದಷ್ಟು ಅವರು ತಾತ ನನ್ನ ಸೊಸೆ ಎಲ್ಲಿ ಅಂತ ಕೇಳ್ತಾರ? ಎಲ್ಲಪ್ಪ ನನ್ನ ಮೊಮ್ಮಗು ಅಂತಾರೆ. ರಜದಲ್ಲಿ ಎಲ್ಲಿ ಹೋಗಿದ್ರಿ ನೀವು? ರಜೆ ಬಂದ ಎಲ್ಲಿ ಹೋಗ್ತೀರಿ? ಎಲ್ರೂ ಅಜ್ಜಿ ಮನೆಗೆ ತಾನೆ ಅಲ್ವೇ? ಅಲ್ಲಾರ ಏನ್ ಬೇಕಾದ್ರೂ ಆಡ್ಬೋದು, ಕುಣಿಬೋದು, ಜಿಗಿಬೋದು ಅಲ್ವೇ? ಈಗಿನ ಮಕ್ಕಳು ಪಾಪ ಇಲ್ಲ. ಈಗಿನ ಮಕ್ಕಳಿಗೆ LKG ಸ್ಟಾರ್ಟ್, LKG ಟೆಸ್ಟ್ ಎಕ್ಸಾಮ್ ಎಲ್ಲ ಕೊಟ್ಬಿಡ್ತಾರೆ. LKG ಇರ್ತಕ್ಕಂಥ ಮನೆಗೆ ನೀವು ಹೊಟ್ಟೋಗ್ಬಿಟ್ರೆ ಸ್ಮಶಾನ ಮೌನ. ಯಾಕೆ? ಮಗು ಓದ್ತಿದೆ, ಮಾತಾಡ್ಬೇಡಿ ಅಂತಾರೆ. UPSC ಎಕ್ಸಾಮ್ ಓದು ಅಂತಾರ. ನಮ್ಮಲ್ಲಿ ನೀವು ನಂಬರ್ ಆಶ್ಚರ್ಯ, ನಮ್ಮಲ್ಲಿ ಮೀಟಿಂಗ್ ಆಗುತ್ತೆ, ಪೇರೆಂಟ್ಸ್ ಮೀಟಿಂಗು. ನಮ್ಮಲ್ಲಿ ಎಲ್ಲ ಓದೋ ಮಕ್ಕಳೇ, ನಾವೇ ಓದಿಲ್ಲ. ಅವು ಅಷ್ಟು ವೆರಿ ಕ್ಲಿಯರ್. ನೀವು ನಂಬಲ್ಲ, ಒಂದು ಮಾರ್ಕ್ಸ್ ಹೊಟ್ಟೋಗ್ಬಿಟ್ರೆ 100ಗೆ ಮ್ಯಾಥಮೆಟಿಕ್ಸ್ ಮೊನ್ನೆ ಇದು ಫಸ್ಟ್ ಟೆಸ್ಟಲ್ಲಿ 100 ನಾವು ಟೆಸ್ಟ್ ಮಾಡೋದು, ಒಂದು ಮಾರ್ಕ್ಸ್ ಹೋಗಿದೆ. ಎಷ್ಟು? ಒಂದೇ ಮಾರ್ಕ್ಸ್ ಹೋಗಿರೋದು. ಅಕ್ಕಪಕ್ಕ ಪೇರೆಂಟ್ಸ್ ಕೂತವ್ರು ಇಬ್ರುವೆ. ಒಂದು ಮಾರ್ಕ್ಸ್ ಯಾಕೆ ಹೋಗಿದೆ? ನಮಗೆಲ್ಲ ಒಂದೇ ಮಾರ್ಕ್ಸ್ ಬಂದಿದ್ದು. ನೀವು ನಮ್ಮನ್ನ 10th ಅಲ್ಲಿ ನಮ್ದು ಹಿಂದಿ ಎಷ್ಟು ಗೊತ್ತಾ? 3 ಮಾರ್ಕ್ಸ್ ಪಾಸ್. ನಮ್ಮ ಬ್ಯಾಚಲ್ಲಿ ಪುಣ್ಯ ಏನಾಯ್ತು ಗೊತ್ತಾ ಸರ್? ಎಲ್ಲ ಪಾಸರು ಹಿಂದಿ ಪಾಸು ಅಂತಿತ್ತು. ನಾನು ಬಚಾವ್ ಆಗ್ಬಿಟ್ಟೆ. ಯಾಕಂದ್ರೆ ನಮ್ಗೆ ಹಿಂದಿ ಮಾಸ್ಟರ್ ಬರಲೇ ಇಲ್ಲ. ಎಕ್ಸಾಮ್ ಒಂದು ವಾರ ಅಂತ ಬಂದು ಹಿಂದಿ ಪಾಠ ಶುರು ಮಾಡಿದ್ರು. ನಾವೆಲ್ಲ ಅಕ್ಕ ಬೇಕೆ ನೋಡ್ತೀವಿ, ಏನ್ ಮಾಡ್ತಾನೆ ಇವನು ಅಂತ. ಅವರು ಯಾಕಪ್ಪ ಹಿಂಗೆ ಅಂದ್ರು. ನಾವು ಹಿಂದಿ ಕೇಳೇ ಇಲ್ಲ ಅಂದೆ. ನಿಮ್ಮ ಮನೆ ಬರ ಅಂದ್ಬಿಟ್ಟು ಪಾಪ ಆಯಿಂದ ಲಾವರು ಕಷ್ಟಪಟ್ಟು ಕಲ್ಸಿದ್ರು. ನಾನು ಕಲ್ತಿದ್ದು ಒಂದೇ, ಅದು ಸರಿಯಾಗಿ ಬರೆಯಲ್ಲ ಎನ್ನುವ ಕನ್ಫ್ಯೂಷನ್ಸ್. ಸಿ ಎಕ್ಸಾಮ್ ಆದಲ್ಲಿ ಆಶ್ಚರ್ಯ ನಿಮಗೆ, ನಮ್ಮಂತೂ ನಿಮ್ಮನ್ನು ಎಷ್ಟು ಜನ ಹಾಳು ಮಾಡ್ತಾರೆ ಅಂತ ಎಕ್ಸಾಂಪಲ್ಲು. ಸಿ ಎಕ್ಸಾಮ್ ಆದಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲ ಪ್ರೈವೇಟ್ ಸ್ಕೂಲ್ಸು ಎಲ್ಲ ಹಿಂದಿ ವಿದ್ವಾಂಸರ ಎಲ್ಲ ಓದ್ತಾವ್ರೆ. ನಾವೇನು ಟೆಕ್ಸ್ಟ್ ಬುಕ್ ತಗೊಂಡಿಲ್ಲ. ಟೆಕ್ಸ್ಟ್ ಬುಕ್ ಇದ್ರೆ ತಗೊಳ್ಳೋದು, ಆರಾಮ ಓದಿ. ಹಿಂದಿ ಫಸ್ಟ್ ಕನ್ನಡ ಕೊಟ್ಟಿದ್ರು, ಗ್ಯಾರಂಟಿ ಪಾಸ್ ಆಯ್ತದೆ ಅಂದ್ಬಿಟ್ಟು. ಇಂಗ್ಲೀಷ್ ಭರವಸೆ ಪಾಸ್ ಆಗುತ್ತೆ ಅಂತ. ಯಾಕೆ? ಏನೋ ಬರ್ದಿದ್ದೀವಿ ನಾವು, ಪಾಸ್ ಮಾಡ್ತಾರೆ ಅಂತ. ಹಿಂದಿ ಗ್ಯಾರಂಟಿ ಪಾಸ್ ಆಗಲ್ಲ ಅಂತ. ನೀವು ಗೊತ್ತಿಲ್ಲ. ನಾನು ಇನ್ನೂ ಜ್ಞಾಪಕ, ಅನ್ನೋದು 3ನೇ ಬೆಂಚು. ಫಸ್ಟ್ 23 ಶೀಟ್ ಅಡಿಷನ್ ಶೀಟ್ ಕೊಟ್ಟರು, ಟಕ 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 ಕೊಟ್ಟರು. ಪೇಪರ್ ಬರೆಯಕ್ಕೆ ಶುರು ಮಾಡಿದ. ಆಶ್ಚರ್ಯ, ಅರ್ಧ ಗಂಟೆ ಆಯ್ತು. ಅಡಿಷನ್ ಶೀಟ್ ಅಂತ ಕೈ ಎತ್ತೆ, ಎಲ್ಲ ಗಾಬರಿ ಆಗ್ಬಿಟ್ರು. ಏನ್ ಬರೀತಾರೆ? ಪುನಃ 10 ನಿಮಿಷ ಅಡಿಷನ್ ಶೀಟ್ ಅಂದೆ. ನೀವು ನಂಬಲ್ಲ, 23 ಶೀಟ್ ಬರೆದು ಮುಗಿಸು, ಪುನಃ 8 ಅಡಿಷನ್ ಶೀಟ್ ತಗೊಂಡ್ಬರ್ತಿದ್ದೀನಿ. ಸುತ್ತಮುತ್ತ ಎಲ್ಲ ಗಾಬರಿ ಆಗ್ಬಿಟ್ರೆ. ಏನ್ ಬರೋದು? ಇಡೀ ಕ್ವಶನ್ ಪೇಪರ್ ಒಂದ್ಸಲ ಬರ್ದೆ, ಪೂರ್ತ ಮೇಲೆ ಪುನಃ ಕೆಳಗಿನ ಮೇಲೆ ಬರ್ದೆ. ಟೈಮ್ ಇತ್ತು, ಮಧ್ಯದಲ್ಲಿ ಶುರು ಮಾಡ್ಕೊಂಡ್ಬಿಟ್ಟೆ.
ಅವ್ನು ಎಡಿಷನ್ ಶೀಟ್ ಕೊಡ್ತಿದ್ದಲ್ಲ ಪುಣ್ಯಾತ್ಮ, ಅವನು ಸೈನ್ಸ್ ಮೇಸ್ಟ್, ಅವನಿಗೂ ಗೊತ್ತಿಲ್ಲ ಹಿಂದಿ, ಏನೋ ಬರೀತಾವನೆ. ನಾನು ನೋಡಿ ದಿಕ್ ತಪ್ಪೋದವರು 35 ಜನ. ಇವನೇನೋ ಬರೀತಾನೆ, ಏನೋ ಬರೀತಾನೆ. ನಾನು ಬಂದಿರೋ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ, 3 ಮಾರ್ಕ್ಸ್, ಹಿಂದಿ 3. ನಮ್ಮಂತವ್ರು ನಿಮ್ ಪಕ್ಕ ಕೂತಿರ್ತಾರೆ ಎಕ್ಸಾಮಲ್ಲಿ, ಅವನೇನೋ ಫೀಲ್ ಮಾಡ್ತಿರ್ತಾನೆ, ನೀನ್ ಗಾಬರಿ ಆಗ್ಬೇಡ, ಅವನು ಯಾವ್ದು ಫೀಲ್ ಮಾಡ್ತಾನ ಪಾಪ ಅಲ್ವೇ. ಹಾಗಾಗಿ ನೋಡಿ ಇಲ್ಲಿ ಸಮಸ್ಯೆ ನೋಡಿ, ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಫ್ಯಾಮಿಲಿ ಇಲ್ಲ, ಇಲ್ಲಿ ಇದು ಬಂದ ಏನಾಯ್ತು ಗೊತ್ತಿಲ್ಲ, ಅವರಿಗೆ ಜನ ಬಂದಾಗ ಅನುನಾಸಿಕ ಇಲ್ಲ ಅವ್ರಿಗೆ. ಯಾಕೆ? ಯಾ ಇಂದಾಳ ಅವರಿಗೆ ವರ್ಗ ಮಾಡಕ್ಕಾಗಲ್ಲ ನೀವು, ಅನುನಾಸಿಕ ಇಲ್ಲ. ಅದಕ್ಕೇನ್ ಮಾಡುತ್ತೆ ಅಂದ್ರೆ ಇವರೆಲ್ಲ ಮದುವೆ ಆಗವರೇ ವರ್ಗೀಯ ವ್ಯಂಜನ. ಯಾರು ಮದುವೆ ಆಗಲಿವೆಲ್ಲ ಏನು ಸರ್? ಅವರ್ಗೀಯ ವ್ಯಂಜನ. ನೀವು ರೂಮ್ ಮಾಡ್ಕೊಂಡಿದ್ದೀರಿ, ಪವರ್ಗದ ಮನೆಯಲ್ಲಿ ರೂಮ್ ಮಾಡ್ಕೊಂಡಿದ್ದೀರಿ, ಪಾಪ ನಿಮ್ ಮಗು ಜೊತೆ ಆಟ ಆಡ್ಬೇಕು ಒಂದು ಆಸೆ, ಹುಡುಕೋಯ್ತಿದೆ ಬೇರೆ ಬೀದಿಗೆ, ನಿಮ್ ತಕ್ಷಣ ಸಿಗೋ ಬೀದಿ ಯಾವುದು? ಮನೆ ಸಿಗೋದು ಯಾವುದು? ಪವರ್ಗದ್ದು. ಹಾಗಾಗಿ ಅನುಸ್ವರದ ಮುಂದೆ ಅವರ್ಗೀಯ ವ್ಯಂಜನಗಳು ಬಂದರೆ ಏನ್ ಬರುತ್ತೆ? ಸೌಂಡು ಮಾನೆ ಬರುತ್ತೆ. ಸಂವಾದ, ಸಂಶಯ, ಸಿಂಹ, ಸಂರಚನೆ. ನಿಯಮ ಏನಪ್ಪಾ ಅಂತಂದ್ರೆ ಇದ್ರದ್ದು ಫಸ್ಟ್ ಕೆಲ್ಸ್ಕೊಳ್ಳಿ. ಅನುಸ್ವರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ ಅದೇ ವರ್ಗದ ಅನುನಾಸಿಕ ಶಬ್ದ ಬರುತ್ತದೆ, ನಿಯಮ 1. ಎರಡನೇದು, ಅನುಸ್ವರದ ಮುಂದೆ ಅವರ್ಗೀಯ ವ್ಯಂಜನಗಳು ಬಂದರೆ ಏನಾಗುತ್ತೆ? ಪವರ್ಗದ ಅನುನಾಸಿಕ ಆದೇಶವಾಗಿ ಬರುತ್ತದೆ. ಇದು ಅನುಸ್ವರ ನಿಯಮ. ಎಕ್ಸಾಮ್ ಅಲ್ಲಿ ಅವನು ಅಂಚೆ ಅಂತ ಕೊಟ್ಬಿಟ್ಟು ಎಕ್ಸಾಮ್ ಅಲ್ಲಿ ಇಲ್ಲಿ ಬಂದಿರುವಂತಹ ಅನುಸ್ವರ ಪ್ರಯೋಗ ಶಬ್ದ ಆಪ್ಷನ್ 1 ನ ಕೊಡ್ತಾನೆ. ಯಾಕೆ? ಟಿಕ್ ಹಾಕ್ಬೇಕು, ನೀವು ಅಲ್ಲಿ ಮುಂದಕ್ಕೆ ಹೋಗಬಾರ್ದು, ಅಲ್ಲಿ ನಿಮ್ ಸಾಯಿಸ್ಬಿಡ್ತಾರೆ, ಮುಗಿತು 1. ಎರಡನೇದು ನ ಇರ್ಬೋದ ಅನ್ಸುತ್ತೆ, 3ನೇದು ಡಾ ಇಲ್ಲ, ಕೊನೆಯದು ಇನ್ನೇ ಇದೆ. ನೀವ್ ಅನ್ಕೋತೀರಿ ಇನ್ನೇ ಹೆಂಗ್ ಬರ್ತದೆ ಇಲ್ಲಿ, ಚಾನ್ಸೇ ಇಲ್ಲ ಅಂತ ಅಲ್ವೇ. ಅಲ್ಲಿ ಬಂದಿರೋ ಸೌಂಡ್ ಏನು? ಇನ್ನೇನೆ. ಅಂಚೆ, ಅಂಚೆ ಅಲ್ಲ, ಅಂಚೆ. ನಾವ್ಯಾರು ಸುಮ್ಮನೆ ಅಂಚೆ ಅಂಚೆ ಅಂತೀವಿ, ಅಂಚೆ ಅಲ್ಲ, ಅಂಚೆನೂ ಅಲ್ಲ, ಪಂಚೆನೂ ಅಲ್ಲ. ದಟ್ ಈಸ್ ಅಂಚೆ, ದಟ್ ಈಸ್ ಪಂಚೆ. ಹಾಗಾಗಿ ಇಲ್ಲಿ ಅನುಸ್ವರ ಪ್ರಯೋಗದಲ್ಲಿ ಬಹಳ ಮುಖ್ಯ ಆಗ್ತದೆ. ಇದು ಯೋಗವಾಹ. ಎರಡನೇದು ಯಾವುದು ಅಂತಂದ್ರೆ ವಿಸರ್ಗ. ಯಾವುದು? ವಿಸರ್ಗ. ವಿಸರ್ಗ ಬರುವಂತ ಎಲ್ಲ ಪದಗಳು ಸಂಸ್ಕೃತದ್ದೇ, ನಮ್ಮಲ್ಲಿ ಪ್ರಯೋಗ ಇಲ್ಲ. ವಿಸರ್ಗ ಪ್ರಯೋಗ ಇರುವುದು ಕೇವಲ ಸಂಸ್ಕೃತ ಭಾಷೆಯಲ್ಲಿ. ಇದು ಹ ಸೌಂಡ್ ಮಾಡುತ್ತೆ. ಏನ್ ಮಾಡುತ್ತೆ ಸೌಂಡು? ಹ. ಎದೆ ಭಾಗ ಕೈ ಇಟ್ಕೊಳ್ಳಿ. ಹಂ ಅಹ. ಹುಟ್ಟೋದೆಲ್ಲಿ? ಎದೆನಲ್ಲಿ. ಹೊಟ್ಟೆ ಹುಟ್ಟಲ್ಲ ಇದು, ಹುಟ್ಟೋದೆಲ್ಲಿ? ಎದೆ ಭಾಗದಲ್ಲಿ. ಹಂ ಅಹ. ಹಂ ಇಲ್ಲಿ ಫೀಲ್ ಆಗ್ತದೆ. ಹಂ ಅಹ. ಇದು ಎದೆ ಭಾಗದ ಹುಟ್ಟುತ್ತೆ. ಇದೆ ಯಾವುದು? ವಿಸರ್ಗ. ವೆರಿ ಕ್ಲಿಯರ್. ಇದಿಷ್ಟು ಸ್ವರಗಳ ಬಗ್ಗೆ. ಸ್ವರ ಮುಗಿದ್ಮೇಲೆ ಬರೋದು ಯಾವುದು ಅಂದ್ರೆ ವ್ಯಂಜನಗಳು. ಸ್ವರ ಮುಗಿದ್ಮೇಲೆ ಯಾವುದು? ವ್ಯಂಜನಗಳು. ವ್ಯಂಜನದಲ್ಲಿ ಕಾಯಿಂದ ಳವರೆಗೆ ನಾವು ವ್ಯಂಜನ, ಅದರಲ್ಲಿ ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಈ ಬರೋಣ. ಸರಿ ನೋಡಿ, ಇಲ್ಲಿದೆ ಕ ಕ ಅಲ್ವೇ, ಇಲ್ಲಿಂದ ಇಲ್ಲಿವರೆಗೆ. ನೆಕ್ಸ್ಟ್ ಚ ಟ ತ ಪ. ನೋಡೋಣ. ನೋಡಿ ಇಲ್ಲಿಂದ ಇಲ್ಲಿವರೆಗೆ ಅಂತೀವಿ ನಾವು ವರ್ಗೀಯ ವ್ಯಂಜನ ಅಂತೀವಿ, ಹೌದಲ್ವೋ? ಇದನ್ನ ವರ್ಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೆಂಗ್ ವರ್ಗ ಮಾಡ್ಬೋದು? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಮಾಡ್ತೀವಿ. ಇದ್ಯಾವುದ್ರ ಮೇಲೆ ಅಂತಂದ್ರೆ ಅಕ್ಷರ ಹುಟ್ಟುವಂತ ಸ್ಥಾನ, ಅಕ್ಷರ ಹುಟ್ಟುವಂತ ಸ್ಥಾನದ ಮೇಲೆ. ನಿಮ್ಮಿಂದ ನಾನು ಅಕ್ಷರ ಹುಟ್ಟುವುದು ಎಲ್ಲಿ? ಇಲ್ಲಿ ಹೇಳ್ತಾನಮ್ಮ, ಬಾಯಿನಲ್ಲಿ ಒಂದೊಂದು ಅಂಗ ಇದೆ. ಇದಕ್ಕೆ ಧ್ವನ್ಯಂಗಗಳು, ಧ್ವನಿ ಹುಟ್ಟುವಂತ ಅಂಗಗಳು. ಬಾಯಿ ಬರ್ತಕ್ಕಂಥ ಅಂಗ ಗಂಟಲು, ಹಲ್ಲು, ನಾಲಗೆ, ನಾಲಿಗೆ ತುದಿ, ತುಟಿ, ಮೇಲ್ಗಡೆ ಅಂಗಳು, ಮೂರ್ಧನ್ಯ, ಮತ್ತೆ ಕೆಳವಲ್ಲಿ ಹಿಂಭಾಗ, ಇವೆಲ್ಲ ಸೇರ್ಕೋತವೆ. ಇದು ನೋಡಿ ಚೆನ್ನಾಗಿದೆ. ಇಲ್ಲಿ ಇದು ಪ್ರಾಕ್ಟಿಕಲ್. ಇದು ಕವರ್ಗೆ ಸ್ಪೆಲ್ ಮಾಡಿ. ಈಗ ಈಗ ನಿಮ್ಮ ಇಲ್ಲಿ ಬೆಲೆ ಇಟ್ಕೊಳ್ಳಿ, ಇಟ್ಕೊಂಡ್ರ? ಇವಾಗ ಹೇಳಿ ಕ ಖ ಗ ಗ ನ. ಇಲ್ಲಿ ಕಂಪನ ಆಗ್ತಾ ಇಲ್ವಾ? ನಿಮ್ ಮುಖಭಾವ ಏನ್ ಚೇಂಜ್ ಆಗಲ್ಲ ನೋಡಿ. ಈಗ ಕ ಖ ಗ ಗ ನ, ಮುಖಭಾವ ಮತ್ತು ಬಾಯಿಯ ಆಕೃತಿ ಚೇಂಜ್ ಆಗಲ್ಲ, ಹಾಗೆ ಇರ್ತದೆ. ಅಂದ್ರೆ ಈ ಕವರ್ಗ ಎಲ್ಲ ಅಕ್ಷರ ಹುಟ್ಟುವುದು ಎಲ್ಲಿ ಅಂದ್ರೆ ಗಂಟಲಲ್ಲಿ. ಗಂಟಲಿಗೆ ಮತ್ತೊಂದು ಹೆಸರೇನು? ಕಂಠ. ಕಂಠದಲ್ಲಿ ಹುಟ್ಟಿದ್ದರಿಂದ ಇದನ್ನು ಕಂಠ್ಯ ಎಂದು ಕರೆಯುತ್ತಾರೆ. ಯಾವ ಅಕ್ಷರ ಇದು? ಕಂಠ್ಯ ಅಕ್ಷರಗಳು. ಕವರ್ಗ ಪೂರ್ತ ಹುಟ್ಟೋದೆಲ್ಲಿ ಅಂದ್ರೆ ಕಂಠ್ಯ, ಗಂಟ್ಲಲ್ಲಿ. ನೆಕ್ಸ್ಟ್ ನೋಡಿ, ಈಗ ಚವರ್ಗ ಸ್ಪೆಲ್ ಮಾಡಿ. ಚ ಚ ಜ ಜ ಇನ್ಯ ಹೇಳಿ.
ನಿಮ್ ನಾಲಿಗೆ ಎಲ್ಲಿದೆ? ನಿಮ್ ಬಾಯಲ್ಲಿ ಇರ್ತದೆ. ಅಲ್ಲಿ ಎಲ್ಲಿದೆ? ಈಗ ನೋಡಿ, ಕಟ್ಟ ಕೆಲ್ಸಗಳು ಈಗ ಅಲ್ಲೇ ಇತ್ತು. ಇದು ಹಲ್ಲು, ಕೆಳಭಾಗದಲ್ಲೂ ಒಂದು ಭಾವಿಸ್ಕೊಳ್ಳಿ. ಇದು ನಾಲಿಗೆ. ನೀವು ನಿಮ್ಮ ಇಡೀ ಮನಸ್ಸು ನಾಲಿಗೆ ಮೇಲೆ ಹೋಗ್ಲಿ. ಈ ನಾಲಿಗೆನ ಕೆಳಭಾಗದ ಹಲ್ಲಿನ ಮೇಲೆ ಇಟ್ರ ಹಂಗೆ ಹಿಂದೆ ಸ್ವಲ್ಪ ಟಚ್ ಮಾಡಿ. ರಫ್ ಆಗಿದೆಯಾ? ಸರಿ, ಹಲ್ಲುಚಿಲ್ಲ ಅಂತಾನೆ. ಹಾಗೆ ಕೆಳಗೆ ಬಂದ್ರಪ್ಪ, ಹಳ್ಳ ಇದೆ ಒಂದು. ಎಲ್ರಿಗೂ ಹಳ್ಳ ಇರಲೇಬೇಕು. ಈಗ ಹಳ್ಳ ಇದೆಯಲ್ಲ, ಇದು ಒದ್ದೆ ಆಗಿದೆ, ಒದ್ದೆ ಆಗಿಲ್ವಾ? ಬದುಕಿದ್ದೀರಿ ಅಂತ ಅರ್ಥ. ಒದ್ದೆ ಆಗಿದ್ರೆ ನಮಗೆ ಡಿಹೈಡ್ರೇಷನ್ ಆಗಿಲ್ಲ, ಬದುಕಿದೀವಿ. ಇದು ಡ್ರೈ ಆಗೋದು ಸತ್ತೋಗ್ತಿದೀವಿ ಅಂತ ಅರ್ಥ. ಈ ಹಳ್ಳ ಇದೆಯಲ್ಲ ಚೆನ್ನಾಗಿ, ಅದು ಯಾವಾಗಲೂ ಒದ್ದೆ ಇದ್ದು ಆ ಭಾಗ ಮೃದುವಾದ ಮಾಂಸ ಆಗಿದೆ. ಮಸಲ್ಸ್ ತುಂಬಾ ಸಾಫ್ಟ್ ಆಗಿ ಅಬ್ಸರ್ವ್ ಮಾಡಬೇಕಾದ್ರೆ ನನಗೆ ಟಚ್ ಮಾಡಿ ಸಾಫ್ಟ್ ಆಗಿರೋದು. ಈ ಮೃದುವಾದ ಮಾಂಸಕ್ಕೆ ಸಂಸ್ಕೃತ ಭಾಷೆಯಲ್ಲಿ ತಾಲು ಎಂದು ಕರೆಯುತ್ತಾರೆ. ಏನಂತಾರೆ ಇದಕ್ಕೆ? ತಾಲು. ತಾಲು ಅಂದ್ರೆ ಮೃದುವಾದ ಮಾಂಸ. ಕೆಳಭಾಗದ ಹಲ್ಲಿನ ಹಿಂಭಾಗಿರುವಂತಹ ತಾಲು ಆ ಭಾಗದಲ್ಲಿ ಈ ತುದಿ ನಾಲಿಗೆ ಬಂದು ಕೂತ್ಕೊಂಡ್ಬಿಡುತ್ತೆ. ಕೂಸಿ ಈಗ ಸ್ಪೆಲ್ ಮಾಡಿ. ಚ ಚ ಜ ಜ. ಇನ್ನಿ ಅಲ್ಲೇ ಆಯ್ತಾ? ಯಾರಿಗಾದ್ರೂ ಚ ಚ ಜ ಜ ಅಂತ ಹೋಗಿದೆ ನೋಡಿ, ಸ್ಪೆಲ್ ಮಾಡಿ. ಈಗ ಅಲ್ಲೇ ಇತ್ತಾ? ಮೇಲೆ ಹೋಗೋದು ನೀವು ಏನು ಅದ್ಭುತ ನೀವೆಲ್ಲ ಅಂತ. ಎಲ್ರಿಗೂ ಅಲ್ಲೇ ಇರುತ್ತೆ. ಯಾಕೆ? ಅದು ಅಕ್ಷರ ಹುಟ್ಟುದಲ್ಲಿ ಅಂದ್ರೆ ಕೆಳಭಾಗದ ಹಲ್ಲಿನ ಹಿಂಭಾಗ ಆ ಪ್ಲೇಸ್ ಹುಟ್ಟಿದ್ದರಿಂದ ಇದನ್ನ ತಾಲವ್ಯ ಎಂದು ಕರೆಯುತ್ತಾರೆ. ಅಕ್ಷರ ಇದು ತಾಲವ್ಯ ಅಕ್ಷರಗಳು. ವೆರಿ ಕ್ಲಿಯರ್. ನೆಕ್ಸ್ಟ್ ವೆರಿ ಸಿಂಪಲ್. ಟವರ್ಗೆ ಸ್ಪೆಲ್ ಮಾಡಿ, ನೀವೇ ಮಾಡಿ. ನಾಲ್ಗೆ ಏನ್ ಮಾಡ್ತು? ಹೊಡಿ. ಈಗಲೂ ಅಲ್ಲೇ ಹೊಡಿತಾ ಇತ್ತು, ಮೊದಲು ಹಂಗೇನೆ ಹೊಡಿತಿತ್ತು. ಇವಾಗ ಆಶ್ಚರ್ಯ ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ವಾಪಸ್ ಹೋಗೋಣ. ಇದು ಹಿಂಗೆ ಬನ್ನಿ. ನಾಳೆ ತುದಿನ ಮೇಲೆ ಟಚ್ ಮಾಡ್ಕೊಂಡು ಹಿಂಗೆ ಮೇಲೆ ಹೋಗಿ ನೈಸ್ ಇದೆ. ಮಧ್ಯಭಾಗ ಬನ್ನಿ, ಗಟ್ಟಿ ಇದೆ, ಹಳ್ಳ ಇದೆ. ವೆರಿ ಕ್ಲಿಯರ್. ಇಲ್ಲಿ ಫೋಟೋ ಬಿಡುತ್ತೆ ನಾಲ್ಗೆ. ಹೊಡಿರಿ ಈಗ. ಟ ಟ ಡ ಡ ನ. ಮೆಲ್ಲಗೆ ಹೊಡೆದ್ರೆ ಟ, ಜೋರಾಗಿ ಹೊಡೆದ್ರೆ ಠ. ಟ ಟ ಡ ಡ ನ. ಇದಕ್ಕೆ ನಾವು ರೂಫ್ ಆಫ್ ದ ಮೌತ್, ಇದು ಅಂಗಳು ಅಂತೀವಿ. ಇದನ್ನ ಸಂಸ್ಕೃತದಲ್ಲಿ ಮೂರ್ಧನ ಅಂತಾರೆ. ಈ ಭಾಗ ಗಟ್ಟಿ ಇದೆ, ಅದಕ್ಕೆ ಅಕ್ಷರನೂ ಗಟ್ಟಿ, ಸ್ಟ್ರಾಂಗ್ ಇದೆ. ಪಂಪ ಕವಿ ಅಂತಾನೆ ಎನ್ನ ಮಾತದು ಟಾಟ ಡಾಡಣ ಅಂತಾನೆ. ನನ್ನ ಮಾತು ಡವರ್ಗದ್ದು. ರಾಜನಾಥ್ ಸಿಂಗ್ ಭಾಷೆ ಹೇಗಿದೆ ನೋಡಿ, ಡಮ ಡಮ ಅನ್ನೋ ಭಾಷೆ. ಕುಯ್ ಕುಯ್ ನಾಯಿ ಮೇಲೆ ಇದ್ರೆ ಮಾತಾಡ್ತಾರೆ. ಕೆಲವರಿಗೆ ಭಾಷೆ ಸ್ಟ್ರಾಂಗ್ ಇರ್ತದೆ. ಹಾಗಾಗಿ ನನ್ನ ಮಾತು ಎನ್ನ ಮಾತದು ಟಾಟ ಡಾಡಣ, ನನ್ನ ಮಾತು ಟವರ್ಗದ್ದು ಅಂತ. ವೆರಿ ಕ್ಲಿಯರ್. ಟವರ್ಗ ಹುಟ್ಟದೆಲ್ಲ ಎಲ್ಲಿ ಅಂತಂದ್ರೆ ಮೂರ್ಧನ್ಯ. ಏನದು? ಮೂರ್ಧನ್ಯ. ಮೂರ್ಧನ ಅಂದ್ರೇನು? ಅಂಗಳು, ಮೂರ್ಧನ್ಯ. ನೆಕ್ಸ್ಟ್ ವೆರಿ ಸಿಂಪಲ್. ಟವರ್ಗ ಸ್ಪೆಲ್ ಮಾಡಿ. ತ ತ ದ ದ ನ. ಎಲ್ಲಿ ಹುಟ್ಟುತ್ತೆ? ಅಲ್ಲೂ. ಕೆಳಭಾಗದಲ್ಲೋ ಮೇಲ್ಭಾಗದಲ್ಲೋ? ಮೇಲ್ಭಾಗದ್ದ ಬರಲ್ಲ, ಕೆಳಭಾಗದ್ದ ಬರಲ್ಲ. ಎರಡೂ ಅಲ್ಲೂ ಕ್ಲೋಸ್ ಆಗ್ತವೆ. ಹೆಂಗೆ ಕ್ಲೋಸ್ ಆಗಿ ಆ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಹೊಡೆಯುತ್ತೆ. ಸ್ವಲ್ಪ ಟಚ್ ಆದ್ರೆ ಥ, ಜೋರ ಟಚ್ ಆದ್ರೆ ಥ. ಥೂ ನಿನ್ನಲ್ವಾ? ಥೂ ಥ, ಬಲೆ, ಛೇ, ಬೇ, ಶಬಾಷ್. ಇವೆಲ್ಲ ಏನ್ ಪದಗಳು? ಭಾವಸೂಚಕ ವ್ಯಯಗಳು. ನಿಮಗೆ ತಗೊಂಡೋಗಿ ಜೋಗ್ ಫಾಸ್ಟ್ ಮುಂದೆ ನಿಲ್ಲಿಸ್ತೆ. ಥೂ, ಇದೇಸ ಹಿಂಗ್ ಬೀಳುತ್ತೆ ಅಂತೀರ? ಅಂತೀರ? ತಗೊಂಡೋಗಿ ಆಗ್ರ ತಾಜ್ ಮಹಲ್ ಮುಂದೆ ನಿಲ್ಲಿಸ್ತೆ. ಥೂ, ದರಿದ್ರ ಏನ್ ಸರ್ ಹಿಂಗ್ ಕಟ್ಟವನೆ? ವಾವ್ ಅಂತೀರಿ. ಯಾಕೆ? ಏನ್ ಅದ್ಭುತ ಕಟ್ಟವನೆ. ಗಂಡು ಮಕ್ಕಳು ಥೂ ಅಂತಾರ ಅನ್ಬೋದು. ಥೂ, ಇದೆ ಏನ್ ದರಿದ್ರ ಇದು ಅಂತ. ಹೆಣ್ಮಕ್ಳು ಅನ್ನಲ್ಲ. ಅದಕ್ಕೆ ಹೆಣ್ಮಕ್ಳು ಬೇಗ ಸಾಯಲ್ಲ. ನಿಮ್ಗೆ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ, ಹಾರ್ಟೇ ಇಲ್ಲ ಅಂತಲ್ಲ. ಪಾಪ ಹೃದಯ ಗಟ್ಟಿಯಾಗಿರ್ತದೆ ಅಂತಂದ್ರೆ ಅವರು ಅದ್ಭುತ, ಭಗವಂತ ಅದ್ಭುತ ಶಕ್ತಿ ಹೆಣ್ಣು ಮತ್ತು ಗಂಡಿಗೆ. ಗಂಡಿನ ದುರಾದೃಷ್ಟ 46ಕ್ಕೆ ಡಮ್. ಹಾಸನಲ್ಲಿ 38 ಹಾರ್ಟ್ ಅಟ್ಯಾಕ್. ಎಲ್ಲ ಗಂಡಸ್ರೆ ಹೋಗೋರು. ಏನ್ ಹಿಂದಿಂದೇನೆ ಬೈತಾವ್ರ ಪಾಪ ಎಲ್ಲ. ಒಬ್ಬರು ಹೆಂಗಸರು ಸತ್ತಿಲ್ಲ ಅಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ ನಿನ್ನೆ. ಯಾಕೆ ಅಂದ್ರೆ ಇಷ್ಟೇ, ಚೆನ್ನಾಗಿದೆ ಕೆಲ್ಸ್ಕೊಳ್ಳಿ. ಆಫ್ಟರ್ ರೆಕಾರ್ಡ್ ತುಂಬಾ ಖುಷಿ ಆಯ್ತಾ, ಪಕ್ಕ 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 ನಕ್ಕಿ ಬಿದ್ದು ಒದ್ದಾಡಿ ಸಮಾಧಾನ ಮಾಡ್ಕೊಂಡ್ಬಿಡ್ತಾರೆ. ತುಂಬಾ ದುಃಖ ಆಯ್ತಾ, ಬಿದ್ದು ಅದ್ದಾಡಿ ಸಮಾಧಾನ ಮಾಡ್ಕೊಂಡ್ಬಿಡ್ತಾರೆ. ಈ ಗಂಡು ಮಕ್ಕಳಿಗೆ, ಗಂಡಸರಿಗೆ ನಗಕ್ಕೂ ಬರಲ್ಲ, ಅಲ್ಲೇ ಬಿಡಲ್ಲ, ಅಲ್ಲೂಚಿಲ್ಲ ಅಂತ ಅಲ್ರಪ್ಪ ಅಂದ್ರೆ ಸೈಡ್ಗೆ ಹೋಗ್ಬಿಟ್ಟು ಹಿಂಗೆ ಒಂದು ಡ್ರಾಪ್ ಕಣ್ಣೀರಿಗೆ ಆಮೇಲೆ ಸ್ಟ್ರಾಂಗ್ ಆಗ್ಬಿಡ್ತು. ಅದಕ್ಕೆ 40 ಡಮ್ ಅಂದ್ಬಿಡ್ತೀರಿ. ಯಾವುದೇ ಮನೆಗೆ ಹೋದ್ರು ಅಂಕಲ್ ಫೋಟೋಗೆ ಹಾರ ಹಾಕಿರೋದು. ಹೆಂಡತಿ ಈಚೆ ಕೂತವಳೆ,
ಅಯ್ಯೋ ಒಂದು ವಾರ 5 ದಿನ ಸತ್ತೋಗ್ಬಿಟ್ಟು ಆರಾಮಾಗಿ ಕುಂತಾಳೆ ಅವಳು. ನಿಮ್ಮ ರಿಲೇಷನ್ ಅಲ್ಲಿ ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿ, ಬೇಕಾದ್ರೆ ವಿಧವೆಯರ ಸಂಖ್ಯೆ ಜಾಸ್ತಿ ನೋಡ್ಬೇಕಾದ್ರೆ ಅಜ್ಜಿ ಗಂಡ ಸತ್ 25 ವರ್ಷ ಗೂಣಿ ಇದ್ದಂಗೆ ಇರ್ತಾಳೆ. ಗೂಳಿ ಏನೋ ಆರಾಮ ಇರ್ತಾಳೆ. ಗಂಡ ಹೋಗ್ಬಿಡ ಓದವ ಮುಗಿತಾನೆ, ಅವನ್ ಜರ್ನಿ ಮುಗಿತಪ್ಪ ಓದವನು ಮಲಯ ಅಂತ. ಗಂಡಸ್ರಂಗಲ್ಲ, ಹೆಂಡತಿ ಹೋಗ್ಲಿ 1 ವಾರ ಕಿತ್ತಿದ್ದೀನಿ ಇವನು ಹೋಗ್ಬಿಡ್ತಾನೆ. ಹೇಗೆ ನಾಟ್ ಇಂಡಿಪೆಂಡೆಂಟ್. ಈ ಹೆಣ್ಣಿನ ಮೂಲ ಗುಣ ಏನಂತಂದ್ರೆ ದೇರ್ ಅಕ್ಸೆಪ್ಟಬಲ್. ನೀವೇನಾದ್ರು ಕೂಡ ಸುಮ್ಮನೆ ಗಂಡ ಹೆಂಡತಿ ಇಬ್ರು ಜೋಫಾಸ್ ಹತ್ರ ಹೋದ್ರೆ ಹೆಂಡತಿ ವಾ ಅದ್ಭುತ, ಹೆಂಡತಿ ಗಂಡನೇ ಬಾ ದಿನ ಬೆಳಿತ ಬಾರೆ ಅದು ಎಂಜಾಯ್ ಮಾಡೋಣ ಇವನು. ಅವಳಿಗೆ ಏನ್ ಮೇಲೆ ಬಿಡ್ತಿದ್ರೆ ಅವಳು ವಾ ಅದ್ಭುತ ದಿನ ಬೆಳಿತೇವಮ್ಮ ಅದೇನ್ಮ. ಇವ್ನು ಹೆಂಗ್ ಗೊತ್ತಾ, ಕೆಳಗಿನ ಮೇಲೆ ಹಾರಬೇಕು ನೀರು, ಆಗಲ್ಲ ಇವನಿಗೆ ಈ ಪ್ರಪಾತ ಮೇಲೆ. ಅದಕ್ಕೆ ಇವನು ಆ ಬದುಕನ್ನು ಎಂಜಾಯ್ ಮಾಡಲ್ಲ. 40-45ಕ್ಕೆ ಹೋಗ್ಬಿಡ್ತಾನೆ. ಅದು ಗಡ್ಡಿ ಮೂಲ ಗುಣ ಅಲ್ವೇ. ಬರೋಣ ನೋಡಿ, ತವರ್ಗ ನೋಡಿ, ಥ ಚಿ ಬಲೆ ಬೇ ಶಬಾಸ್. ಅಬ್ಸರ್ವ್ ಮಾಡಿಬೇಕಾದ್ರೆ ಇವೆಲ್ಲ ಭಾವಸೂಚಕವೇ ಬರೋದಿಲ್ಲ ಹೆಣ್ಮಕ್ಳು ಜಾಸ್ತಿ. ವಾ ಒಂದು ಗಂಡು ಮಕ್ಳು ನೋಡ, ಅವನು ಅದೆಲ್ಲ ಎಂಜಾಯ್ ಮಾಡ್ಯಾರವ್ರಿಗೆ ಮುಗಿದಾಗಿರ್ತಕ್ಕಂತೆ ಪಾಪ. ವಾವ್ ಅಬ್ಬಬ್ಬ ಥೂ ಚಿ ಬಲೆ ಬೇ ಶಬಾಸ್. ಬೆಳಿಗ್ಗೆ ಏನು ಮತ್ತೆ ತಿಂಡಿ ಅಂದ್ರೆ ಇಡ್ಲಿ ಸಾಂಬಾರ್ ಅನ್ಬೋದು, ದೋಸೆ ಅನ್ಬೋದು. ಇವಳು ನಾವು ಹಾವುನ ಸಿಗದು ಪಲ್ಯ ಮಾಡಿದೀವಿ ಅಂದ್ರೆ ಯಾರು ಬಾಯಲ್ಲಿ ನೀರು ಬಂದ ಹೊಡಿದೊಂದು ಪೀಸ ಅನ್ನಲ್ಲ. ಅದೇನದು ಅಸಹ್ಯ ಥ ಅಂತ. ಚಿ ಬೇ ಶಬಾಷ್ ಈ ಪದಗಳೇನು, ಈ ಥು ಅನ್ನೋದೇನು ಇದೆ ಭಾವಸೂಚಕವಯ. ಇದು ಬರೋದು ಅಲ್ಲಲ್ಲೇ ತ ತ ದ ದ ನ ಅಲ್ಲು. ಅಲ್ಲಿ ನೋಡಿ ಎಷ್ಟು ಇಂಪಾರ್ಟೆಂಟ್. ಅದಕ್ಕೆ ಮೊದಲು ಪ್ರಾರಂಭದಲ್ಲಿ ಮಕ್ಕಳು ಏನಮ್ಮ ಚೆನ್ನಾಗಿದೆಯಾ ಅಂತ ಮಾತಾಡಲ್ಲ ಅವು. ಯಾಕೆ ಮೊದಲೇ ಅವು ಅಲ್ಲು ಇನ್ನೂ ನಾಲ್ಗೆ ಎಲ್ಲ ಇದು ಅಲ್ಲು ಬಂದಿರಲ್ಲ, ಬಾಯಿ ಸ್ಟ್ರಕ್ಚರ್ ಪೂರ್ಣಗೊಂಡಿರಲ್ಲ. ಅದಕ್ಕೆ ಏನ್ ಮಾಡುತ್ತೆ ಮಗು, ಬಬ್ಬ ಮಮ್ಮ ಇವೇ ಹೇಳ್ತವೆ. ಇದು ತವರ್ಗ ಹುಟ್ಟದಲ್ಲಿ ಅಂದ್ರೆ ದಂತ, ಅದಕ್ಕೆ ದಂತ್ಯ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನೀವೇ ಹೇಳ್ಬೋದು ಪವರ್ಗ ಸ್ಪೆಲ್ ಮಾಡಿ. ಅಪ್ರಜ್ಞಾಪೂರ್ವಕವಾಗಿ ಹುಟ್ಟುವಂತ ವರ್ಗ ಇದು. ನೀವು ಬೇಡ ಅಂದು ಬರ್ತದೆ, ಬಾಯಿ ಬಿಟ್ರೆ ಪಾ, ಸ್ವಲ್ಪ ಲೂಸ್ ಕೊಟ್ಬಿಟ್ರೆ ಫಾ. ಫಾ ನಮ್ಮಲ್ಲಿಲ್ಲ, ಎಫ್ ಸೌಂಡ್ ನಮ್ಮಲ್ಲಿಲ್ಲ. ಕನ್ನಡ ಭಾಷೆಯಲ್ಲಿ ಎಫ್ ಮತ್ತೆ ಝೆಡ್ ಸೌಂಡ್ ಇಲ್ಲ. ಯಾಕಿಲ್ಲ ಅನ್ಬಾರ್ದು ನೀವು. ಯಾಕೆ ಸರಿಯಾಗಿಲ್ಲ ಅಂದ್ರೆ ನಮ್ಮ ಭಾಷೆ ಗುಣನೇ ಬೇರೆ, ಅವ್ರ ಭಾಷೆ ಗುಣನೇ ಬೇರೆ. ಇಂಗ್ಲಿಷಲ್ಲಿ ಇದೆ ಅಂತ ಇರಬೇಕು ಅಂತ ನಿಯಮ ಏನು? ನಾವೇ ಅವ್ನು ಬರೀತಾನ, ಬರೆಯಕ್ಕಾಗಲ್ಲ. ಆ ಜಯಮಾನ ಬೇರೆ, ನಮ್ಮ ಜಯಮಾನ ಬೇರೆ. ನಾವಾಗಿ ನಮ್ಮಲ್ಲಿ ಕಾಫಿ ನಮ್ಮಲ್ಲಿ ಬರೆಯಕ್ಕಾಗಲ್ಲ. ಇದು ಇಲ್ಲ, ಚುಕ್ಕಿ ಯಾವನ ಹಾಕಿದ್ದು ಎಲ್ಲಿಂದ ಹಾಕೋದು ಗೊತ್ತಿಲ್ಲ ನಮಗೆ. ಕಾಫಿ ಜೀಬ್ರಾ ಇದು ಇಲ್ಲ ನಮ್ಮಲ್ಲಿ. ಚುಕ್ಕಿ ಆಗಿಲ್ಲ, ನಾವು ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಯಾರೋ ತುಂಬಾ ಗೊತ್ತಾಗ ಇಷ್ಟು ತಪ್ಪು ಮಾಡಿದ್ವಿ ಅಂದ್ಬಿಟ್ರು. ನಮಗೆ ಜೀಬ್ರಾನೇ ಅದು, ನಾಟ್ ಜೆರಾಕ್ಸ್. ಜೆರಾಕ್ಸೇ ಅದು, ಜೆರಾಕ್ಸೇ. ನಾವು ಇಂಗ್ಲಿಷ್ ಪ್ರಕಾರ ಅವ್ನು ಓದಿ ಅದು ಸರಿ ಬರ್ದವನ ಎಕ್ಸರಾಕ್ಸ್ ಅಂತ ಬರ್ದ್ಬಿಡ್ತಾನೆ, ಜೆರಾಕ್ಸ್ ಅಂತ ಇರೋದವನು. ಅವನೇ ತಪ್ಪು ಮಾಡ್ಬಿಟ್ಟು ನಮ್ಮನ್ನು ಸರಿ ಇಲ್ಲ ಅಂದ್ರೆ ಬರ್ದಿರೋದೇ ಎಕ್ಸರಾಕ್ಸ್, ಅವನೇನು ಕೊಟ್ಟಿದ್ದೇನು ಜೆರಾಕ್ಸ್. ನಿಮ್ಗೆ ಭಾಷೆನೇ ಇಲ್ಲ ಅಂದ್ಬಿಟ್ರೆ ಅಲ್ವೇ. ಹಾಗಾಗಿ ನಮ್ಮಲ್ಲಿ ಎಫ್ ಸೌಂಡ್ ಝೆಡ್ ಸೌಂಡ್ ಇಲ್ಲ. ಆಗ ನೆಕ್ಸ್ಟ್ ನೋಡಿ ಪವರ್ಗ ತುಟಿ ಪ ಪ ಬ ಬ ಮ. ಅದಕ್ಕೆ ಮೊದಲು ಮಕ್ಕಳು ಮಾತನಾಡುವಾಗ ಏಕದಮ್ ಅಪ್ಪ ಅನ್ನಲ್ಲ, ಪಪ್ಪ ಅಂತವೆ, ಬಬ್ಬ ಅಂತವೆ. ದೇವ್ರನ್ನ ಮಾಮಿಗೆ ಹೋಗೋಣ ಅಂತಾರೆ. ನೀವೆಲ್ಲ ನಮ್ಮ ಮೊನ್ನೆ ಮಾಮಿ ಹೋಗಿದ್ದೀವಿ ಅಂತೀರ ನೀವು? ಮಾಮಿ ಹೋಗಿದ್ದೀವಿ ಸರ್ ನಂದೆ. ಅದು ಬಾಲ ಭಾಷೆ ತಾನೇ ಮಕ್ಕಳದು. ಆ ಮಕ್ಕಳು ಮಾಮಿ ಅಂದ್ರೆ ಚಂದ ಕಾಣುತ್ತೆ. ನಾವೆಲ್ಲ ಮಾಮಿ ಹೋಗಿದ್ವಿ ಸರ್ ಅಂದ್ರೆ ಯಾಕೆ ಮಗುಗೆ ದೇವ್ರು ಅಂತ ಹೇಳಕ್ ಬರಲ್ವಲ್ಲ, ತದನ ಹುಟ್ಟಲ್ವಲ್ಲಮ್ಮ. ಅದಕ್ಕೆ ಮಾಡುತ್ತೆ ಅದು ಮಾಮಿ ಮಾಮ ಬಬ್ಬ ಬಬ್ಬ ಮಮ್ಮ. ಪಕಾರದಲ್ಲಿ ಹುಟ್ಟುವಂತ ಅಕ್ಷರ ಬಿಗಿನಿಂಗ್ ಅಲ್ಲಿ ಬರೋದು. ಪವರ್ಗ ಏನು ಸರ್? ತುಟಿ. ತುಟಿಗೆ ಸಂಸ್ಕೃತ ಭಾಷೆಯಲ್ಲಿ ಓಷ್ಟ ಅಂತಾರೆ. ದಟ್ ಇಸ್ ಓಸ್ಟೆ. ಅಥವಾ ನಿಮಗೆ ನಾನು ಯಾಕೆ ಇದನ್ನ ಕವರ್ಗ ಅಂತ ಹಿಂಗೇ ಮಾಡಿದೆ ಅಂತಂದ್ರೆ ಅಕ್ಷರಗಳು ಹುಟ್ಟುವಂತ ಸ್ಥಾನದ ಮೇಲೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾರಿಜೆಂಟಲ್ ಕತ್ತರಿಸ್ತೆ, ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ. ಯಾಕೆ? ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ವೆರಿ ಕ್ಲಿಯರ್. ಹಿಂಗ್ ಕತ್ತರಿಸಿದ್ವಿ. ಆಮೇಲೆ ಹಿಂಗ ವರ್ಟಿಕಲ್ ಆಗಿ ಮಾಡಿದ್ವಿ. ಅಲ್ಪ ಪ್ರಾಣ ಮಹಾಪ್ರಾಣ, ಅಲ್ಪ ಪ್ರಾಣ ಮಹಾಪ್ರಾಣ, ಒಂದು ನಾಸಿಕ. ಈ ರೀತಿ ವರ್ಗ ಮಾಡಬಹುದು. ಅಲ್ಪ ಪ್ರಾಣ ಅಂದ್ರೆ ಏನು? ಪ್ರಾಣ ಎಂದರೆ ಉಸಿರು. ಪ್ರಾಣ ಅಂದ್ರೆ ಏನು? ಉಸಿರು. ಸುಮ್ಮನೆ ಮೊನ್ನೆ ಯಾರೋ ಇಂಟರ್ವ್ಯೂ ಮಾಡ್ತಾರೆ, ಒಂದೊಂದೇ ಪದ ಹೆಂಗೆ ಹೆಸರು. ನಿಮ್ ತಾಯಿ ಅಂದ್ರೆ ಏನಪ್ಪ? ಪ್ರಾಣ ಸಾಕ್ತಾನೆ. ಪ್ರಾಣ ಅಂದ್ರೆ ಏನು? ಉಸಿರು ಅಂತ. ಅಪ್ಪ ಅಂದ್ರೆ ಏನಪ್ಪ? ಕನಸು ಸರ್. ಸತ್ಯ ತಾನೆ?
ಅಮ್ಮ ಅಂದರೆ ಉಸಿರು, ಅಪ್ಪ ಅಂದರೆ ಕನಸು. ನಿಮ್ಮ ತಂದೆ ಏನಾಗಬೇಕಂತ ಕನಸು ಕಟ್ಕೊಂಡಿದ್ರು ಹಾಗಿರಲ್ಲ. ಅದನ್ನ ಯಾರಲ್ಲಿ ನೋಡ್ತಾರೆ? ನಮ್ಮನ್ನು. ನಾವೇನೋ ಆಗಬೇಕು ಅಂದ್ಕೊಂಡಿದೀವಿ, ನಾವು ನಮ್ಮ ಕೈಲಿ ಆಗ್ತಿಲ್ಲ, ಆಗಲಿಲ್ಲ, ಅನಿವಾರ್ಯ ಅಂದ್ಕೊಳ್ಳಿ. ನಾವೆಲ್ಲಿ ಕಾಣ್ತೀವಿ ಅದನ್ನು? ನಾವು ನಮ್ಮ ಮಕ್ಳ ಹತ್ರ ಕಾಣ್ತೀವಿ. ನನ್ನ ಮಗ ಇಂಥದ್ದು ಆಗ್ಬೇಕಪ್ಪ ಅಂದರೆ ದ ಫಾದರ್ ಇಸ್ ಡ್ರೀಮ್, ಮದರ್ ಈಸ್ ಏನು ಸತ್ಯ ತಾನೆ. ಮತ್ತೊಂದಿದೆ ಅದಕ್ಕೆ, ಮದರ್ ಇಸ್ ಟ್ರೂತ್, ಫಾದರ್ ಇಸ್ ಫೇತ್ ಅಂತ. ತಾಯಿ ಸತ್ಯ, ತಂದೆ ನಂಬಿಕೆ. ನಮ್ಮಮ್ಮ ಯಾರನ್ನು ತೋರಿಸಿ ಅಪ್ಪ ಅಂದ್ರೋ ಅವನ್ ಅಪ್ಪ ಅಂತಿರೋದು ನಾವು ಎಲ್ಲರೂ ಹಂಗೆ ತಾನೆ ಅಂತಿರೋದು ನಾವು. ತಾಯಿ ಸತ್ಯ, ನನ್ನ ತಾಯಿ ಯಾರನ್ನು ತೋರಿಸಿ ಇವನ ಅಪ್ಪ ಅಂತ ಕರಿ ಅಂತ ಹೇಳ್ತಾನೆ. ಇವ್ರು ನಿಮ್ಮಪ್ಪ, ಇವ್ರು ನಿಮ್ಮ ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದು. ಯಾರು ಪರಿಚಯ ಮಾಡಿದ್ದು? ಹಾಗಾಗಿ ನೋಡಿ, ಇಲ್ಲಿ ವರ್ಗ ಹೆಂಗ್ ಮಾಡಿದೀವಿ ಅಂದ್ರೆ ಅಲ್ಪ ಪ್ರಾಣ ಅಂದ್ರೆ ಪ್ರಾಣ ಎಂದರೆ ಉಸಿರು, ಅಲ್ಪ ಅಂದ್ರೇನು? ಕಡಿಮೆ. ಕಡಿಮೆ ಉಸಿರಿನಿಂದ ಉಚ್ಚಾರವಾಗುವ ಅಕ್ಷರ ಇದು. ಪ್ರಮಾಣ ಇಂಪಾರ್ಟೆಂಟ್ ಕಣಮ್ಮ, ಇಲ್ಲಿ ಲೋಡ್ ಇಂಪಾರ್ಟೆಂಟ್, ಟೈಮ್ ಇಂಪಾರ್ಟೆಂಟ್ ಅಲ್ಲ. ಅಲ್ಪ ಪ್ರಾಣ, ಕಡಿಮೆ ಉಸಿರು. ಮಹಾಪ್ರಾಣ ಏನು? ಹೆಚ್ಚು ಉಸಿರು. ಕೈ ಇಟ್ಕೊಳ್ಳಿ 4 ಇಂಚ್ ಗ್ಯಾಪಲ್ಲಿ, ಎಲ್ಲ ಕೈ ಇಟ್ಕೊಳ್ಳಿ. ಇಟ್ಕೊಂಡ್ರ 4 ಇಲ್ಲಿ ಇಟ್ಕೊಂಡ್ಬಿಟ್ಟು ಹೇಳ್ಬಿಟ್ಟು ಸತ್ತೋಗ್ಬಿಡ್ತೀರ ಮೇಲೆ. ಇಲ್ಲಿ ಇಟ್ಕೊಳ್ಳಿ 4 ಇಂಚ್ ಗ್ಯಾಪ್. ಹೇಳಿ ಈಗ ಕ ಖ ಗ ಘ ನ. ಈಗ ಯಾವುದಕ್ಕೆ ಬಡಿಯುತ್ತೆ ಗಾಳಿ? ಅದು ಮಹಾಪ್ರಾಣ. ಮೊದಲನೇ ಅಕ್ಷರ ಕ ಬಡಿಯಲ್ಲ, ಕ ಖ ಗ ಘ. ಉಸಿರು ಯಾವುದಕ್ಕೆ ಬಡಿಯುತ್ತೋ ಅದು ಮಹಾಪ್ರಾಣ. ಉಸಿರು ಯಾವುದಕ್ಕೆ ಬಡಿಯಲ್ವೋ ಅಲ್ಪ ಪ್ರಾಣ. ಇಷ್ಟು ದೂರ ಇಟ್ಕೊಂಡ್ಬಿಟ್ಟು ಉಸಿರೇ ಹೋಗ್ಬಿಡುತ್ತೆ ಬಡಿಸಕ್ ಹೋದ್ರೆ. ಚಿಕ್ಕ ಮಕ್ಳು ಏನ್ ಮಾಡ್ತೀವಿ? ಒಂದು ಪೇಪರ್ ಕೊಡ್ತೀವಿ, ನೋಡಪ್ಪ ಇಟ್ಕೋ, ಕ ಖ ಅನ್ನೋ. ಅಲ್ಗಾಡ್ತಾ ಅದು ಮಹಾಪ್ರಾಣ, ಅಲ್ಗಾಡಲ್ವಾ? ಅಲ್ಪ ಪ್ರಾಣ. ಕಡಿಮೆ ಉಸಿರು ಮತ್ತು ಹೆಚ್ಚು ಉಸಿರು. ಅನುನಾಸಿಕ ಅಂದ್ರೇನು ಅಂದ್ರೆ ಅನು ಎಂದರೆ ಅನುಸರಿಸು, ನಾಸಿಕ ಎಂದರೆ ಮೂಗನ್ನು. ಮೂಗನ್ನು ಅನುಸರಿಸಿ ಹುಟ್ಟುವ ಅಕ್ಷರಗಳೇ ಅನುನಾಸಿಕಾಕ್ಷರಗಳು. ಮೂಗಲ್ಲೇ ಹುಟ್ಟಲ್ಲ ಅವು. ತುಂಬಾ ಬುಕ್ಕಲ್ಲಿ ಮೂಗಿದಲ್ಲಿ ಉಚ್ಚಾರವಾಗುವ ಅಕ್ಷರ ಅಂತಿದೆ. ಭಯ ಮುಚ್ಕೊಂಡು ಹೇಳಿ ಬರ್ತದೇನ್ರಿ? ಬರಲ್ಲ. ಆಮೇಲೆ ತಪ್ಪು, ಮೂಗಿನ ಸಹಾಯ ಅಲ್ಲ, ಆಕ್ಚುಲಿ ಮೂಗನ್ನು ಫಾಲೋ ಮಾಡುತ್ತೆ. 75% ಏನು ಗಂಟ್ಲು, ಕ ಗ ಗ ಗ ನ. 25% ಮೂಗು ಹೆಲ್ಪ್ ಮಾಡುತ್ತೆ. ಅನುನಾಸಿಕ ಅಂದ್ರೆ ಏನು? ಅನುನಾಸಿಕ ಅಂದ್ರೆ ಮೂಗನ್ನು ಅನುಸರಿಸುವಂತ ಅಕ್ಷರಗಳು. ಇದು ಯಾವ ತರ ಗೊತ್ತಾ? ವೆರಿ ಕ್ಲಿಯರ್. ಹಿಂದೆ ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಬಸ್ ಹಿಡ್ಕೊಂಡ್ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ತಾತ ಅಲ್ಲಿ ಬರ್ತಿದ್ರೆ ನಡುವೆ ಅಂತರವಿರಲಿ, 3 ಮೀಟರ್ ಗ್ಯಾಪ್ ಅಲ್ಲಿ ಹಿಂದೆ ಅಜ್ಜಿ ಬರೋದು. ಹೌದಾ? ಈಗ ಸ್ವಲ್ಪ ದಿನ ಪಕ್ಕದಲ್ಲಿ ಬರ್ತಿದ್ರು, ಈಗ ಹೆಂಡತಿ ಮುಂದೆ ಹೋಗ್ತಿರ್ತಾಳೆ, ಗಂಡ ಹಿಂದೆ ಬಂದ ಬರದೇ ಇಲ್ಲ. ಯಾವ್ದಿದು? ಅನುನಾಸಿಕ. ನೀವು ಯಾವ್ದಾದ್ರು ಎಕ್ಸಿಬಿಷನ್ ಅಲ್ಲೋ ಮ್ಯೂಸಿಯಂ ಅಲ್ಲೋ ದೊಡ್ಡದೊಂದು ಮಾಲಲ್ಲೋ ಹೋಗ್ಬಿಟ್ರೆ ಅಬ್ಸರ್ವ್ ಮಾಡಿ, ಸುಮ್ಮನೆ ಅಬ್ಸರ್ವ್ ಮಾಡಿ. ಹೆಂಡತಿಯ ಮುಖದಲ್ಲಿ ನಗು, ಗಂಡನ ಕೈಯಲ್ಲಿ ಬ್ಯಾಗು ಮತ್ತು ಮಗು. ಪ್ಯಾರ್ ಅಂತ ಒಂದು ಎತ್ಕೊಂಡಿರ್ತಾನೆ, ಒಂದು ಹಿಡ್ಕೊಂಡಿರ್ತಾನೆ. ಅದೇನು ಸರ್ ಮುಖದಲ್ಲಿ ನಗು. ಇದೇ ಯಾವುದು ಸರ್? ಅನುನಾಸಿಕ. ಅನುಸರಿಸಿ ಬಂದಿರೋದು ಯಾವುದು? ವೆರಿ ಕ್ಲಿಯರ್. ಅನುನಾಸಿಕ, ಮೂಗನ್ನು ಅನುಸರಿಸಿ ಹುಟ್ಟುವ ಅಕ್ಷರಗಳು. ಇದೇ ಅನುನಾಸಿಕ ಅಕ್ಷರಗಳು. ವರ್ಗೀಯ ವ್ಯಂಜನ ಮಾಡ್ಬೋದಾ ಇದನ್ನ? ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇದನ್ನ ವರ್ಗೀಯ ವ್ಯಂಜನ ಯಾಕೆ ಮಾಡಿದೆ ಅಂದ್ರೆ ಯಾ ಇಂದ ಳವರೆಗೆ ಹುಟ್ಟುವಂತ 9 ಅಕ್ಷರಗಳು 9 ತರ ಹುಟ್ಟುತ್ತವೆ, ಒಂದೊಂದು ತರ. ಯಾಕೆ ಅಂದ್ರೆ ಇದಕ್ಕೆ ಅವರ್ಗೀಯ. ಇದನ್ನು ವರ್ಗ ಮಾಡೋಕ್ಕಾಗಲ್ಲ, ವರ್ಗ ಮತ್ತೆ ರವರ್ಗ ಅಂತ ಮಾಡೋಕ್ಕಾಗಲ್ಲ. ಒಂದ್ ಕಡೆ ಹುಟ್ಟುತ್ತಾ ಹೋಗ್ತವೆ. ಅದರಿಂದ ಕಾಯಿಂದ ಮಾವರೆಗೆ ಯಾರು ಮದುವೆ ಆಗಿದಾರೋ ಅವರು ವರ್ಗೀಯ ವ್ಯಂಜನ, ಯಾರು ನೀವು ಇಲ್ಲಿ ಮದುವೆ ಆಗಿಲ್ವೋ ಅವರು ಅವರ್ಗೀಯ ವ್ಯಂಜನ. ಯಾಕೆ ಅಂದ್ರೆ 6 ಗಂಟೆ ಕ್ಲಾಸ್ ಮುಗೀತು, 5 ಗಂಟೆಗೆ ನಾವು ಹೋಗ್ಬೇಕು ಸರ್ ಮನೆಗೆ. ಯಾರು ಸರ್? ಬಾಂಡಿಂಗ್ ಇರುತ್ತೆ. ಒಬ್ಬ ಗಂಡ ಕಾಯ್ತಿರ್ತಾನೆ, ಮಕ್ಳು ಕಾಯ್ತಿರ್ತಾರೆ. ಯಾರು ಮದುವೆ ಆಗಿಲ್ಲ, ಬೇವ ಪ್ಲಸ್ ಋಷಿ ಸಿಕ್ಕೊಳ್ತು ಬೇವರ್ಸಿ ಅಂತಿಲ್ಲ. ಅವರು ರಾಗ 10 ಗಂಟೆ ಮಾಡಿಸಿ ಇಲ್ಲೇ ಮರ್ಕಡೆ ಹೋಗ್ತೀವಿ. ನಮ್ಗೆ ಯಾವ ನಾಯಿ ಕೇಳ್ತಿದ್ದಾರೆ? ಇದೆಲ್ಲ ಏನು ಸರ್? ಅವರ್ಗೀಯ ವ್ಯಂಜನ. ಯಾವ ಒಂದ್ ಕಡೆ, ರಾ ಒಂದ್ ಕಡೆ, ವಾ ಒಂದ್ ಕಡೆ, ಇದು ಅವರ್ಗೀಯ ವ್ಯಂಜನ. ಈಗ ಇದಕ್ಕೂ ಒಂದೊಂದು ಅಕ್ಷರ, ಇದಕ್ಕೂ ಒಂದೊಂದು ರೂಪ ಇದೆ. ಇದು ಎಲ್ಲ ಹುಟ್ಟುತ್ತವೆ ಅಂತ. ಯಾ ಒಂದ್ ಕಡೆ, ರಾ ಒಂದ್ ಕಡೆ, ಲಾ ಒಂದ್ ಕಡೆ, ವಾ ಒಂದ್ ಕಡೆ, ಶ ಶ ಸ ಹ ಳ ಒಂದ್ ಕಡೆ. ಇದು ಅವರ್ಗೀಯ ವ್ಯಂಜನ. ಬರೆಸ್ತೀನಿ ನೆಕ್ಸ್ಟ್. ಈಗ ದುನ್ನೆಂಗ ಬರೆಸ್ತೀನಿ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನೀವು. ವ್ಯಂಜನಗಳನ್ನ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ ಎಂದು ವಿಭಜಿಸುವುದಕ್ಕೆ ಇರುವಂತ ಮಾನದಂಡ ಅಥವಾ ಅಳತೆ ಮಾಪಕ ಏನು ಅಂದ್ರೆ ಧ್ವನ್ಯಂಗ. ಧ್ವನ್ಯಂಗದ ಆಧಾರದ ಮೇಲೆ ನಾವು ವರ್ಗೀಯ ಮತ್ತು ಅವರ್ಗೀಯ ಎಂದು ವಿಭಾಗ ಮಾಡಿದ್ದೇವೆ. ವೆರಿ ಕ್ಲಿಯರ್, ಸಾಕಲ್ವಾ? ಇದಿಷ್ಟು ವರ್ಣಮಾಲ ಬಗ್ಗೆ ಪರಿಚಯ. ಇದರಲ್ಲಿ
ಯಾವುದೋ ಒಂದು ಎಕ್ಸಾಂಪಲ್ ಹಿಂದೆ ಕೇಳಿದ ಜ್ಞಾಪಕ, ಘೋಷವರ್ಣಗಳು ಮತ್ತು ಅಘೋಷವರ್ಣಗಳು, ಘರ್ಷವರ್ಣಗಳು ಅಘರ್ಷವರ್ಣ ಅಂತ ಕೇಳ್ತಿದ್ದ. ಇವಾಗ ಅವನು ಕೇಳ್ತಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಷ್ಟು ಆ ಇಂದ ಲಾವರೆಗೆ ಇದು ವರ್ಣಮಾಲೆ ಬಗ್ಗೆ ಸಣ್ಣ ಪರಿಚಯ. ಇದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 3 ಮಾರ್ಕ್ಸ್ ಕೇಳ್ತಾರೆ. 3 ಮಾರ್ಕ್ಸ್ ಇದಿಷ್ಟು. ವೆರಿ ಕ್ಲಿಯರ್. ಇದರಿಂದ ಆಚೆ ಸಾಮಾನ್ಯ ಬರಲ್ಲ. ನಾನು ಈಗ ನೆಕ್ಸ್ಟು ಲಿಸ್ಟ್ ಬರೆಸ್ತೀನಿ. ಲಿಸ್ಟ್ ಬರೆಸ್ಬಿಟ್ಟು ಯಾವ ಗಣ್ಯ ಇಷ್ಟ ಬರ್ಕೊಂಡು ಹೋಗೋಣ. ಇದರಲ್ಲಿ ಏನು ಡೌಟ್ ಇದೆ ಕೇಳ್ಕೊಳ್ಳಿ, ಮುಂದೆ ಹೋಗೋಣ. ಟೈಮ್ ಎಷ್ಟು ನೋಡಿ ಈಗ? 11. ಬ್ರೇಕ್ ಕೊಡ್ಬೇಕಾ? ಓಕೆ, ಬ್ರೇಕ್ ಕೊಡೋಣ. 5 ನಿಮಿಷ ಬ್ರೇಕ್ ತಗೊಳ್ಳಿ. ಆಮೇಲೆ ಮತ್ತೆ 1:15 ಅಂತ ಹೇಳ್ತಾರೆ 2 o'clock ಊಟಕ್ಕೆ. ಆಗ ಈಗ ಅದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ಬರ್ಕೋತಾ ಹೋಗ್ಬಿಡಿ. ಆಮೇಲೆ ನಾವು ನೇರವಾಗಿ ಇಲ್ಲಿ ಹೋಗೋಣ. ನಾಮಪದ ಕೊಟ್ಟೋಣ. ಇದರಲ್ಲಿ ಸಂಶಯ ಇದೆಯಾ? ಎನಿ ಡೌಟ್ ಇದೆ ಕೇಳ್ಕೊಂಬಿಡಿ. ಎನಿ ಡೌಟ್ ಇದೆಯಾ? ಆಮೇಲೆ ದಯವಿಟ್ಟು ಸಂಕೋಚ ಬೇಡ. ಈ ಸರ್ ಇದಕ್ಕೆ ಕೇಳಿದ ತಕ್ಷಣ ನನಗೆ ಗೊತ್ತಿಲ್ಲ ಅನ್ಕೊಂಬಿಟ್ರು. ಗೊತ್ತಿಲ್ಲ ಅಂತಲೇ ನೀವು ಕೂತಿರೋದು ಅಲ್ವಾ ಸರ್? ಗೊತ್ತಿರ ನೀವೇ ಕೂತಿದ್ದೀರಿ. ನಾನು ಹೇಳೋದು ನಿಮಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಧೈರ್ಯವಾಗಿ ಹೇಳ್ತಾರೆ ನಾನು ಅಲ್ವಾ ಸರ್? ಹಾಗಾಗಿ ಗೊತ್ತಾಗಬೇಕಲ್ಲ ನಮಗೂ, ಅದು ಬರೀ ಬರಬೇಕು. ದಯವಿಟ್ಟು ಕೇಳಿಸ್ಕೊಳ್ಳಿ. ಏನೇ ಡೌಟ್ ಬಂದರೂ ಕೇಳಿ, ತೊಂದರೆ ಏನಿಲ್ಲ. ಅದರಲ್ಲಿ ಆ ಪಾಠದಲ್ಲಿ ಏನೇ ಸಂಶಯ ಬಂದಲ್ಲಿ ಕೇಳ್ಕೊಳ್ಳಿ, ಅದೆಲ್ಲ ಕ್ಲಿಯರ್ ಆಗಿ ಮುಂದೆ ಹೋಗೋದು. ವೆರಿ ಕ್ಲಿಯರ್. ಜಸ್ಟ್ 5 minutes ಬ್ರೇಕ್ ತಗೊಳ್ಳಿ. ಆಮೇಲೆ ಒಂದು ಮರತೆ ನಂದು ಲಾಸ್ಟ್ ಟೈಮ್ ಕೇಳಿದ ಕಾಪೀಸ್ ಇರಲಿಲ್ಲ. ಇದು ಕನ್ನಡ ವ್ಯಾಕರಣ ಸಂಪದ ಅಂತೇಳಿ 51ನೇ ಮುದ್ರಣ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಗ್ರಾಮರ್ ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ನಿಮಗೆ ಎಲ್ಲ ಟೆಕ್ಸ್ಟ್ ಬುಕ್ ಸಿಗ್ತವೆ, ಕನ್ನಡ ಟೆಕ್ಸ್ಟ್ ಬುಕ್ ಸಿಗಲ್ಲ. ಯಾಕೆಂದ್ರೆ ಅದು ಓಪನ್ ಮಾರ್ಕೆಟಲ್ಲಿ ಮಾರಂಗಿಲ್ಲ. ಅದನ್ನ ಸ್ಕೂಲ್ ಸಪ್ಲೈ ಇರ್ತವೆ. ಸಿರಿಗನ್ನಡ ಮತ್ತು ಸವಿಗನ್ನಡ ಬುಕ್ಸ್ ಇದೆಯಲ್ಲ, ಅದು ಸಿಗಲ್ಲ ಅಂತೇಳಿ ನೀವು 6ರಿಂದ 10ನೇ ಕ್ಲಾಸ್ವರೆಗೆ ಎಲ್ಲ ಕ್ಲಾಸ್ ಗ್ರಾಮರ್ ಕಲ್ತ್ಕೋಬೇಕು. ಬುಕ್ ಸಿಗ್ತಿಲ್ಲ. ಅದಕ್ಕೆ ಮಾಡಿದೆ, ಇತ್ತೀಚೆಗೆ ನಾನು ಈ ಕ್ಲಾಸ್ ಆಯಾ ಕ್ಲಾಸ್ ಬರೋ ಗ್ರಾಮರ್ ಪೂರ್ತಿ ಕ್ಲಾಸ್ ವೈಸ್ ಮಾಡ್ಬಿಟ್ಟಿದ್ದೀನಿ. 6ನೇ ಕ್ಲಾಸ್ದು ಮತ್ತು 7ನೇ ಕ್ಲಾಸ್ದು, 8, 9 ಈ ಥರ ಎಲ್ಲ ಕ್ಲಾಸ್ದು ಇದೆ. ಆಮೇಲೆ ಲಾಸ್ಟಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಂತೇಳಿ ಎಲ್ಲ ರೀತಿಯಾದ ಕರೆಂಟ್ ಅಫೇರ್ಸ್ ಇದೆ. ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಪಂಪ ಅವಾರ್ಡು, ನೃಪತುಂಗ, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಯಾರಾಗಿದ್ರು, ಈಗಿರ್ತಕ್ಕಂಥವ್ರು ಯಾರು, ಸಾಹಿತ್ಯ ಸಮ್ಮೇಳನ ಆಗಿದ್ದು ಎಲ್ಲೆಲ್ಲಿ, ಎಲ್ಲ ಅವಾರ್ಡ್ ಬಗ್ಗೆನೂ ಇದೆ. ಅದಲ್ಲದೆ ಒಟ್ಟು ಸುಮಾರು 8,000 ಎಕ್ಸಾಂಪಲ್ಸ್ ಇದೆ ಇದರಲ್ಲಿ. 8,000 ಎಕ್ಸಾಂಪಲ್ಸ್. ನಾನು ನಿಮ್ಗೆ ಅಕ್ಷರ ಮಾಡಿ ತೋರಿಸಿದ್ನಲ್ಲ, AAI, ಅದರಿಂದ ಹಿಡಿದು ಹೊಡಿಲಿ. ಆಮೇಲೆ ಪ್ರತಿ ಪಾಠ ಮುಗಿದ ಮೇಲೆ ಒಂದು ಎಕ್ಸಸೈಸ್ ಕೊಟ್ಟಿದ್ದೀನಿ, ಸುಮ್ಮನೆ ಅಲ್ಲಿ ನೀವೇ ವರ್ಕ್ ಮಾಡಲಿ ಅಂತ ವರ್ಕ್ ಶೀಟ್ಸ್ ಹಾಕಿದ್ದೀನಿ. ಆಮೇಲೆ ಈ ಥರ ಎಲ್ಲ ಮೈಂಡ್ ಮ್ಯಾಪ್ ಹಾಕ್ಬಿಟ್ಟಿರ್ತಾರೆ. ಮೈಂಡ್ ಮ್ಯಾಪ್ಸ್ ಇರುತ್ತೆ. ಒಂದು ಚಾಪ್ಟರ್ ತಗೊಂಡ್ರೆ ಪೂರ್ತಿ ಬಂದ್ಬಿಡುತ್ತೆ, ಫುಲ್ ಚಾಪ್ಟರ್. ಇದ್ರ ಮುಖ ಬೆಲೆ ಇದ್ರದ್ದು 240 ಇದೆ. ನಮ್ಮ ಈ ಅಕಾಡೆಮಿನಲ್ಲಿ ಜಸ್ಟ್ 150, 150 ರೂಪಾಯಿಗೆ ಪ್ರಿಂಟಿಂಗ್ ಕಾಸ್ಟು ನಮ್ಮ ಅಕಾಡೆಮಿ ಕೊಡೋದು. ಇದೇ ಪುಸ್ತಕ ಬೆಂಗಳೂರಿನಲ್ಲಿ ಎಲ್ಲ ಶಾಲೆಗೂ ಸಪ್ಲೈ ಆಗ್ತಿದೆ. ಈಗ DPS, NPS, ರಾಷ್ಟ್ರೋತ್ಥಾನ ಮತ್ತು ನ್ಯಾಷನಲ್ ವ್ಯೂ ಸ್ಕೂಲು, ಇಲ್ರಾಕು ಎಲ್ಲ ಕಡೆ ಇದ್ದು 240ನೇ. ಅವರೆಲ್ಲ ಶ್ರೀಮಂತರ ಮಕ್ಕಳು, ಅವಕ್ಕೇನು ಬಡತನ ಇಲ್ಲ. ಅವಕ್ಕೆ ಅವ್ರದ್ದು 240 ಕಮ್ಮಿ 1 ರೂಪಾಯಿ ತಗೊಳ್ಳಲ್ಲ ನಾನು. ಅದನ್ನು ತಗೊಂಡು ಅದರಲ್ಲಿ ಇಂಥ ಅಕಾಡೆಮಿಗಳಲ್ಲಿ ಮತ್ತು ಗ್ರಾಮೀಣ ಮಟ್ಟ ಶಾಲೆಗಳಲ್ಲಿ ಕೆಲವು ಕಡೆ ಆಶ್ಚರ್ಯದ 100 ರೂಪಾಯಿ ಕೊಡ್ತೀನಿ. ಕೆಲವು ಕಡೆ ಹಳ್ಳಿ ಬೇಸ್ ಮಕ್ಕಳಿಗೆ 100 ರೂಪಾಯಿ ಪ್ರಿಂಟಿಂಗ್ ಕಾಸ್ಟಿಂದ 10 ರೂಪಾಯಿ ನಂಗೆ ಲಾಸೆ. ಬಟ್ ಇನ್ನೆಲ್ಲೋ ಬರುತ್ತಲ್ಲ, ಅದನ್ನಿಲ್ಲ, ಅದು ಕಾಂಪನ್ಸೇಟ್ ಮಾಡಿರ್ತೀನಿ. ಯಾರು ಬೇಕು ಅದನ್ನು ತಗೋಬೋದು. ಇದು ನಿಮ್ಮ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುತ್ತೆ. ಇದ್ರ ಪ್ರಿಸಿಸ್ ರೈಟಿಂಗ್ ಇದೆ. ಆಮೇಲೆ 18 ಪ್ರಬಂಧ ಇದೆ. ಸುಮಾರು 470 ಭಿನ್ನಾರ್ಥಕಗಳು, 370 ಸಮಾನಾರ್ಥಕ, ವಿರುದ್ಧ ಪದ ಎಲ್ಲ ಕವರ್ ಆಗಿರುತ್ತೆ. ಜಸ್ಟ್ ಒಂದು ರಿವ್ಯೂ ಮಾಡಿ. ಇದ್ರ ಬೇರೆ 150 ಯಾರು ಬೇಕೋ ತಗೋಬೋದು, ತೊಂದರೆ ಸಿಗುತ್ತೆ. ಒಂದು 10 ಬುಕ್ ಇರ್ಬೋದು ಮೋಸ್ಟ್ಲಿ. ನಾನು ಕಳಿಸ್ಕೊಡ್ತೀನಿ. ಇವಾಗ 10 ಇದೆ ಅಷ್ಟೇ, ಕೊಟ್ಟಿರ್ತೀನಿ, ತಗೊಳ್ತೀನಿ. ಥ್ಯಾಂಕ್ ಯು.